ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಯಾವ ಆ್ಯಕ್ಟ್ ಪ್ರಕಾರ ಆಗಿರ್ತೈತಿ? ಇದನ್ನ ಹಿಂಗೆ ಕೇಳಿರ್ತಾರೆ ಅವ್ರು. ಈ ಝೋನಲ್ ಕೌನ್ಸಿಲ್ಗಳು ಮಾಡ್ಯಾರಲ್ಲ ಇವು ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ನೆನಪಿಟ್ಕೋರಿ, ಇವಕ್ಕೆ ಆರ್ಟಿಕಲ್ ಅದು ಬರಂಗಿಲ್ಲ. ಬಟ್ ಇವ್ನು ಯಾವ ಒಂದು ಕಾಯ್ದೆ ಪ್ರಕಾರ ಜಾರಿಗೆ ತಂದಿರ್ತಾರಂದ್ರೆ ಎಲ್ಲ ಝೋನಲ್ ಕೌನ್ಸಿಲ್ ಏನು 5 ಅದಾವಲ್ಲ ಅವ್ನು ಜಾರಿಗೆ ತಂದಿದ್ದ ಕಾಯ್ದೆ ಯಾವ್ದು ಹೇಳಿದ್ನಿದ್ನ? ರಾಜ್ಯ ಪುನರ್ವಿಂಗಡನಾ ಕಾಯ್ದೆ ಯಾವ ಇಯರ? 1956 ನೆನಪಿಟ್ಕೊಂಡ್ಬಿಟ್ರೆ ಕನ್ಫ್ಯೂಸ್ ಮಾಡೋಕೆ ಕೇಳಿರ್ತಾರೆ. ಅದ್ರ ಸಂಬಂಧ ರಾಜ್ಯ ಪುನರ್ವಿಂಗಡನಾ ಕಾಯ್ದೆ 1956 ಏನು ಬರ್ತೈತಿಲ್ಲ ಅದ್ರ ಪ್ರಕಾರ ಝೋನಲ್ ಕೌನ್ಸಿಲ್ಗಳತ್ ಮಾಡ್ತಾರೆ. ಎದಕ್ಕಂದ್ರೆ ರಾಜ್ಯಗಳು ಏನು ಸಂಬಂಧಿಸಿರ್ತಾರಲ್ಲ ಹೆಂಗೆ ಪುನರ್ವಿಂಗಡಣೆ ಮಾಡ್ಬೇಕಂತ ಕಾಯ್ದೆ ತಂದಿರ್ತಾರಲ್ಲ ಆ ಪುನರ್ವಿಂಗಡಣೆ ಕಾಯ್ದೆ ಒಳಗೆ ಹೇಳ್ತಾರೆ ರಾಜ್ಯಗಳನ್ನ ಸೌತ್ ವೆಸ್ಟ್ ಈಸ್ಟ್ ಅಂತ ಡಿವೈಡ್ ಮಾಡ್ಕೊರಿ, ಅದ್ರೊಳಗೆ ಯಾವ ಝೋನಲ್ ಕೌನ್ಸಿಲ್ದಾಗ ಯಾವ್ದು ಕಡಿಮೆ ಇರ್ತೈತಿಲ್ಲ ಅದನ್ನ ಡಾಟಾ ಕಲೆಕ್ಟ್ ಮಾಡ್ಬೋದು ಅಂತೇಳಿ. ಅದ್ರ ಸಂಬಂಧ ಆ ಕಾಯ್ದೆ ಒಳಗೆ ಮೆನ್ಷನ್ ಮಾಡಿದ್ದಕ್ಕೆ ಇದನ್ನು ಯಾವ ಝೋನಲ್ ಕೌನ್ಸಿಲ್ಗಳು ಮಾಡ್ತಾರೆ 5 ಬರ್ತಾವೆ. ಇದಾದ್ಮೇಲೆ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಕಾಯ್ದೆ ಯಾವ್ದಾ? ಎಸ್ 71 ಅದಕ್ಕೆ ಯಾವ್ದು ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಆ್ಯಕ್ಟ್ ಅಂತ ಬರ್ತೈತಿ ಯಾವ್ದು? 1971. ಬಟ್ ಇಲ್ಲಿ ಏನೈತೆ ಅಂದ್ರೆ ಎಲ್ಲ ಝೋನಲ್ ಕೌನ್ಸಿಲ್ ಒಳಗೆ ಹೆಡ್ ಯಾರು ಇರ್ತಾರೆ ಅಥವಾ ಚೇರ್ಮನ್ ಯಾರು ಇರ್ತಾರೆ ರೀ? ಯಾರು ಇರ್ತಾರೆ ಚೇರ್ಮನ್? ಅಮಿತ್ ಶಾ ಹೋಮ್ ಮಿನಿಸ್ಟರ್ ಇರ್ತಾರೆ. ವೈಸ್ ಚೇರ್ಮನ್ ಅಂತ ಬಂದಾಗ ಆಯಾ ರಾಜ್ಯದ ಮುಖ್ಯಮಂತ್ರಿಗಳ ರೊಟೇಷನಲ್ ಬೇಸಿಸ್ ಮೇಲೆ ಏನು ಹಾಕಿರ್ತಾರೆ ಅಂದ್ರೆ ಚೇಂಜ್ ಹಾಕಿರ್ತಾರೆ ಎವ್ರಿ ಇಯರ್. ಏನು ಝೋನಲ್ ಕೌನ್ಸಿಲ್ ಮೀಟಿಂಗ್ ಹಾಕಿರ್ತೈತಲ್ಲ ಹಂಗೆ. ಬಟ್ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಬಂದಾಗೂ ಅಲ್ಲಿ ಚೇರ್ಮನ್ ಯಾರು ಇರ್ತಾರೆ ಅಂದ್ರೆ ಅಮಿತ್ ಶಾನೇ ಇರ್ತಾರೆ, ಅಂದ್ರೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಬಟ್ ಅಲ್ಲಿ ಇದನ್ನು ವೈಸ್ ಚೇರ್ಮನ್ ಯಾರು ಇರ್ತಾರೆ ರೀ ಪರ್ಮನೆಂಟ್ ಆಗಿ ಅಂದ್ರೆ? ಡೋನಾರ್ ಹೆಡ್ ಅದ ಡೋನಾರ್ ಅಂತ ಬರ್ತೈತೆ. ಡೋನಾರ್ ಫುಲ್ ಫಾರ್ಮ್ ಅಂದ್ರೆ DONER ಅಂತ ಬರ್ತೈತಲ್ಲ, ಡೆವಲಪ್ಮೆಂಟ್ ಆಫ್ DONER. ಇಲ್ಲ ಹೆಂಗೆ ನಮ್ಮಲ್ಲಿ KKRDB ಅಂತ ಬಂದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೆಂಗೆ ಮಾಡ್ಯಾರಲ್ಲ ಹಂಗೆ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಬರ್ತೈತಿ. ಅದರ ಸಂಬಂಧ ಡೋನಾರ್ ಅಂತ ಕರೀತಾರೆ ನೋಡ್ರಿ. DONER ಅಂತ ಬರ್ತದೆ. D ಅಂದ್ರೆ ಡೆವಲಪ್ಮೆಂಟ್, O ಅಂದ್ರೆ ಆಫ್, ಡೆವಲಪ್ಮೆಂಟ್ ಆಫ್, NER ನಾರ್ತ್ ಈಸ್ಟರ್ನ್ ರೀಜನ್. ಹಾಂ ಕರೆಕ್ಟ್ ಐತಲ್ಲ, ಏನಾಯ್ತು? DONER ಡೋನಾರ್ ಯಾವ ಇಯರ್ದಾಗ ಲಾಂಚ್ ಮಾಡ್ತಾರೆ? ಇದೆ ಸರ್, ಯಾವ ಇಯರ್ದಾಗ ಎಸ್ಟಾಬ್ಲಿಷ್ ಅಥವಾ ಸ್ಥಾಪನೆ ಮಾಡ್ತಾರಂದ್ರೆ 2001. ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಇಲ್ಲಾರ ಏನೋ ಈಶಾನ್ಯ ರಾಜ್ಯಗಳದ್ದು ಝೋನಲ್ ಕೌನ್ಸಿಲ್ ಐತಲ್ಲ ಅದನ್ನು ಯಾವಾಗ ಸ್ಥಾಪನೆ ಮಾಡ್ರ ಅಥವಾ ಯಾವ ಒಂದು ಕಾಯ್ದೆ ಪ್ರಕಾರ ಅಂದ್ರೆ 1971 ಕಾಯ್ದೆ ಪ್ರಕಾರ. ಬಟ್ DONER ಅಥವಾ ಡೋನಾರ್ ಯಾವಾಗ ಸ್ಥಾಪನೆ ಆಗೈತೆ ಅಂದರೆ 2001 ನೆನಪಿರ್ತೈತಲ್ಲ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ನೀನು ಹೇಳಿದ್ದು ಸದ್ಗೋಪನ್ ಕಮಿಟಿ ಅಂತ ಎದ್ರ ಸಲ್ಮಂದ್ರಿ ಇದ? ಸದ್ಗೋಪನ್ ಕಮಿಟಿ ತಾಂತ್ರಿಕ ಶಿಕ್ಷಣ ಒಳಗೆ ಇದನ್ನು ಉನ್ನತೀಕರಣ ಅಥವಾ ಅದರೊಳಗೆ ಅಭಿವೃದ್ಧಿ ತರೋ ಸಲ್ಮಂದ್ ಯಾವ ಕಮಿಟಿ ಮಾಡಿದೆ ಅಂದ್ರೆ ಸದ್ಗೋಪನ್ ಕಮಿಟಿ. ಇನ್ನೊಂದು ಕಮಿಟಿ ನ್ಯೂಸ್ನಾಗ ಐತೆ ನೋಡಿ, JM ಲಿಂಗ್ಡೋ ಕಮಿಟಿ ಅಂತ ಇದೆ. ಅದಕ್ಕೆ ನ್ಯೂಸ್ನಾಗ ಐತ್ರಿ. ಇವು ಕಮಿಟಿಗಳು ಅಥವಾ ಸಮಿತಿಗಳು ಯಾವಾರ ನ್ಯೂಸ್ನಾಗ ಬಂದಿರ್ತಾರಲ್ಲ ಅವಕ್ಕೆ ಆದ್ಯತೆ ಕೊಡ್ತಿರ್ತಾರೆ ಕರೆಂಟ್ ಅಫೇರ್ಸ್ನಾಗ. ಅದರ ಸಲ್ಮಂದಿಗೆ ಯಾವ್ದು ಸದ್ಗೋಪನ್ ಕಮಿಟಿ ರೀಸೆಂಟಾಗಿ ಯಾರಿಗೆ ಸಿದ್ದರಾಮಯ್ಯಗೆ ರಿಪೋರ್ಟ್ ಕೊಟ್ಟಾರದ ತಾಂತ್ರಿಕ ಶಿಕ್ಷಣ ಒಳಗೆ ಏನು ಅಭಿವೃದ್ಧಿ ತರಬೇಕು, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕಲ್ಲ ಅದ್ರ ಸಲ್ಮಂದ್ ಯಾವ್ದಂದ್ರೆ ಸದ್ಗೋಪನ್ ಕಮಿಟಿ. ಈಗ JM ಲಿಂಗ್ಡೋ ಕಮಿಟಿದು ನ್ಯೂಸ್ನಾಗ ಐತಿ. ಎದಕ್ಕೆ? ಎಸ್, ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳ ಸ್ಟೂಡೆಂಟ್ ಏನು ಎಲೆಕ್ಟ್ ಆಗಿರ್ತಾರಲ್ಲ ಚುನಾವಣೆಗಳು ನಡೆಸ್ಬೇಕಂತ ಹೇಳಿ ಯಾವುದೊಂದು ಕಮಿಟಿ ಐತೆ ಅಂದ್ರೆ JM ಲಿಂಗ್ಡೋ ಕಮಿಟಿ. ಕೇಂದ್ರ ಸರ್ಕಾರ ಇದನ್ನು ಮಾಡಿರ್ತೈತೆ ರೀ, ಇದನ್ನು ಸಮಿತಿನ ನೇಮಕ ಮಾಡತ್ತೆ ಹೇಳಿರ್ತಾರೆ. ಯಾರ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ ಯಾವುದೋ ಕಾಲೇಜ್ ಒಳಗೆ ಮತ್ತು ಈ ವಿಶ್ವವಿದ್ಯಾಲಯಗಳಿರ್ತಾವಲ್ಲ ಅಂಥಲ್ಲಿ ಚುನಾವಣೆ ಮುಖಾಂತರ ವಿದ್ಯಾರ್ಥಿಗಳನ್ನ ನೇಮಕ ಮಾಡಿರಿ ಅಂತೇಳಿ. ಎದಕ್ಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳದ್ದು ಪರಿಷತ್ ಆತತ್ತೇಳಿ ಅವ್ರು ಏನರ ಡಿಸ್ಕಷನ್ ಮಾಡ್ಬೋದು ಅಥವಾ ಏನರ ಟ್ರಾನ್ಸ್ಪರೆನ್ಸಿ ಕಾಲೇಜ್ ಒಳಗೆ ಯಾರ ಲೆಕ್ಚರ್ಗಳು ಕರೆಕ್ಟ್ ಕಾಲೇಜ್ ಹೇಳಲಿಕ್ಕೆ ಲೆಕ್ಚರ್ಗಳು ಅಟೆಂಡ್ ಆಗ್ಲಿಕ್ಕೆ ಇಂಥದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿ ಏನು ಮಾಡತ್ತಾರಂದ್ರೆ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ನ ಇದನ್ನು ಎಲೆಕ್ಷನ್ ಮುಖಾಂತರ ನೇಮಕ ಮಾಡ್ರಿ ಅನ್ನತ್ತಾರೆ. ಈಗ ಯಾಕೆ ನ್ಯೂಸ್ನಾಗ ಅಂದ್ರೆ ಒಳ್ಳಮುಳ್ಳ ರಿಪೀಟೆಡ್ ಆರ್ಟಿಕಲ್ಸ್ ಬರತ್ತವ್ರಿ ಅದ್ರ ಮೇಲೆ. ಎದ್ರ ಸಲ್ಮಂದ್ ಅಂದ್ರೆ ಲಿಂಗ್ಡೋ ಕಮಿಟಿ ಬಗ್ಗೆ ಡಿಸ್ಕಷನ್ ಮಾಡತ್ತಾರ. ಒಬ್ರು ಚುನಾವಣೆ ಮಾಡಬೇಕು ಇನ್ನೊಬ್ರ ಮಾಡಬಾರ್ದು ಅಂತ ಹೇಳಿ ಏನು ಡಿಸ್ಕಷನ್ ಮಾಡತ್ತಾರಲ್ಲ ಅದ್ರ ಮೇಲೆ ನೆನಪಿಟ್ಕೋರಿ. ಡೈರೆಕ್ಟ್ JM ಲಿಂಗ್ಡೋ ಕಮಿಟಿ ಅಂತ ಬಂದ್ರೆ ಎದಕ್ಕೆ ಬರ್ತೈತೆ ಅಂದ್ರೆ ಯಾವ್ದ್ರಿ? ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನ ನೇಮಕ ಮಾಡಕ್ಕೆ ಚುನಾವಣೆ ಮುಖಾಂತರ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಆಮೇಲೆ ಸದ್ಗೋಪನ್ ಕಮಿಟಿ ಅಂತ ಬಂದ್ರೆ ತಾಂತ್ರಿಕ ಶಿಕ್ಷಣ ಒಳಗೆ. ಆಮೇಲೆ ಇದು ಹೇಳ್ರಿ ಹಿತೇಂದ್ರ ಕಮಿಟಿ ಅಂತ ಬಂದ್ರೆ ಜೈಲು ಸುಧಾರಣೆಗಳ. ಮೈಕಲ್ D ಕುನ್ನಾಸ್ ಕಮಿಟಿ ಬಂದ್ರೆ ಯಾವ್ದಕ್ಕ? RCB ಕಾಲ್ ತುಳಿತ ಮತ್ತು COVID-19. ಆಮೇಲೆ ಕನ್ನಯ್ಯ ಕಮಿಟಿ ಅಂತ ಬರ್ತೈತಿ. ಇದು ನೆನಪೈತ್ಲ, ತುಂಗಭದ್ರಾದ ಗೇಟ್ ಕಿತ್ತೋಗಿತ್ಲ ಅದನ್ನ ನೇಮಕ ಮಾಡಿದ್ದು ಯಾವ್ದಾರ ಇದು ಪಶ್ಚಿಮ ಘಟ್ಟಗಳ ಸಲ್ಮಂದ್ ಯಾವ್ದು ಹೇಳ್ರಿ? ಅದು ಮುಗಿತದ. ಎಸ್, ಈಗ ಪ್ರೆಸೆಂಟ್ ಇರೋದ ಸಂಜಯ್ ಕುಮಾರ್. 2 ಕಮಿಟಿ ಪೂರ್ತಿ 3 ಕಮಿಟಿ ಬರ್ತಾವೆ. ಅದಕ್ಕೆ 3 ಯಾವ್ಯಾವ ಅಂದ್ರೆ ಒಂದೇದು ಯಾವ್ದ ಮಾಧವ್ ಗಾಡ್ಗಿಳ, ಅದಾದ್ಮೇಲೆ ಕಸ್ತೂರಿ ರಂಗನ್, ಅದಾದ್ಮೇಲೆ ಸಂಜಯ್ ಕುಮಾರ್ ಪ್ರೆಸೆಂಟ್ ಇರೋದು. ಮತ್ತು ಸ್ಟೇಟ್ ಒಂದು ನೇಮಕ ಮಾಡಿರ್ತೈತಿ ಇದನ್ನು ಮಾಡಕ್ಕೆ ವೆಸ್ಟರ್ನ್ ಘಾಟ್ಸ್ಗಳು ಸ್ಟಡಿ ಮಾಡಕ್ಕೆ ಯಾವ್ದು? ಚಂದ್ರಶೇಖರಯ್ಯ ಸಮಿತಿ ಅಂತ ಬರ್ತೈತಲ್ಲ. ಇದು ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ದ. ಬಟ್ ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಂದಾಗ 3 ಬರ್ತಾವೆ. ಯಾವ ಹೇಳ್ರಿ? ಮಾಧವ್ ಗಾಡ್ಗಿಳ, ಕಸ್ತೂರಿ ರಂಗಣ್ಣ, ಸಂಜಯ್ ಕುಮಾರ್. ಈಗ ಕಸ್ತೂರಿ ರಂಗನ್ ಕಮಿಟಿ ಮತ್ತೊಂದು ಎದಕ್ಕೆ ಸಂಬಂಧಿಸಿ ಐತಿ? ಏನು ರೆಕಮೆಂಡ್ ಮಾಡ್ತಾರೆ? NEP ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದವ್ರು ಯಾರ? ಕಸ್ತೂರಿ ರಂಗನ್. ನೆನ್ಪಿಟ್ಕೋರಿ. ಇಸ್ರೋದ ಇದನ್ನಾಗಿರ್ತಾರೆ ಅವ್ರ ಅಧ್ಯಕ್ಷರು. ಓಕೆ, ನೆಕ್ಸ್ಟ್ AICT ಎಲ್ಲಿ ಮಾಡತ್ತಾರೆ ಹೇಳ್ರಿ? AICT ಬಿಡದಿ ಇನ್ನೊಂದು ಹೆಸರು ಏನಂತ ಕರೆದ್ರ
ವರ್ಕ್ ಲಿವ್ ಪ್ಲೇ ಅಂತ ಕರೀತಾರಲ್ಲ. AICT ಎಲ್ಲಿ ಅಂದ್ರೆ ಬಿಡ್ದಿದ. ಕ್ವಾಂಟಮ್ ಸಿಟಿಯಲ್ಲಿ ಹೇಸರಘಟ್ಟ. ಸ್ವಿಫ್ಟ್ ಸಿಟಿ ಬಂದ್ರೆ ಸರ್ಜಾಪುರ್ ನೆನಪಿಟ್ಕೋರಿ. ಇನ್ನೊಂದು ಯಾವ್ದು ಉಳಿಸಿದ್ವು, ಕಿರ್ ಸಿಟಿ ಅಥವಾ ಕ್ವೀನ್ ಸಿಟಿ ಅಂತ ಕರೀತಾರೆ. ಇಲ್ಲಿ ದಾಬಸ್ಪೇಟೆ, ಚಿಕ್ಕಬಳ್ಳಾಪುರ ಅಲ್ಲ, ದೊಡ್ಡಬಳ್ಳಾಪುರ. ನೆಕ್ಸ್ಟ್ ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ May 1 ನೆನಪಿಟ್ಕೋರಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಬಂದ್ರೆ May 1. ಇದರಲ್ಲಿ ಎಲ್ಲರ ಹಿಸ್ಟ್ರಿ ಒಳಗೂ ಏನಾರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಕೇಳಿರ, ಕಾಮಗಾಟು ಮಾರು ದುರಂತ ಆಗಿತ್ತಲ್ಲ, ಅದು ಕಾರ್ಮಿಕರಿಗೆ ಸಂಬಂಧಿಸಿದ್ದೈತಿ. ಯಾವ ಇಯರ್ದಾಗ ಆಕತಿ ಇದನ್ನು ಕೇಳಿರ್ತಾರೆ ನೋಡಿ. ಇದು ಕಾರ್ಮಿಕ ದಿನಾಚರಣೆ ಯಾವಾಗ ಬರ್ತೈತಿ ಅವಾಗ ಅದರದೊಂದು ಆರ್ಟಿಕಲ್ ಪಬ್ಲಿಷ್ ಮಾಡೇ ಬಿಡ್ತಾರೆ ಅವ್ರು. ಯಾವ್ದು ಕಾಮಗಾಟು ಮಾರು ದುರಂತ, ಅದರೊಳಗೂ ವರ್ಕರ್ಸ್ ಹೋಗಿರ್ತಾರೆ. ಒನ್ಕೋರಾ ಪೋರ್ಟ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ ಒನ್ಕೋರಾ ಪೋರ್ಟ್? ಅದ್ರೊಳಗೆ ಕೆನಡಾ. ಎಸ್, ಕೆನಡಾಕ್ಕೆ ಹೋಗಿರ್ತಾರೆ ರೀ. ಇಲ್ಲಿ ಎಷ್ಟು 384 ಜನನೋ ಏನೋ ಇರ್ತಾರೆ ಅವ್ರು. ಅಷ್ಟು ಜನ ಇರ್ತಾರ. ಕೆನಡಾಕ್ಕೆ ಹೋಗಿರ್ತಾರೆ. ಎದ್ರ ಸಲ್ಮಂದ್ ಅಂದ್ರೆ ಕೆಲಸ ಹುಡ್ಕ್ಯಾಡ್ಕೊಂಡು. ಅಲ್ಲಿ ಕೆನಡಾದಾಗ ಕೆನಡಿಯನ್ ನಿಮ್ಮ ಕಡೆ ಪೌರತ್ವ ಇಲ್ಲ ಅಂತೇಳಿ ಅವ್ರ ರಿಫ್ಯೂಸ್ ಮಾಡ್ತಾರೆ. ಅಲ್ಲಿ ಎದಕ್ಕೆ ರಿಫ್ಯೂಸ್ ಮಾಡಿರ್ತಾರೆ ಅಂದ್ರೆ, ಹಡಗನ್ಯಾಗ ಒಂದು ಪೋರ್ಟ್ ಒಳಗೆ ಇರೋದಂದ್ರೆ ತಿಳ್ಕೊರಿ, ಊಟ ಇರಂಗಿಲ್ಲ, ನೀರು ಇರಂಗಿಲ್ಲ, ಹಂಗೆ ಅಲೋ ಮಾಡಿರ್ತಾರೆ ಅವ್ರಿಗೆ. ಅಂದ್ರೆ ನೀವು ಹಡಗನ್ಯಾಗ ಇಳಿಯೋದು ಅಲೋ ಮಾಡಿರಂಗಿಲ್ಲ, ಬರೀ ಹಡಗನ್ಯಾಗ ಇರ್ಬೇಕಂದ್ರೆ ಇರಾಕತ್ತೇನು, ಊಟ ಕೊಡಲ್ದ ಇರಾಕಾಗಂಗಿಲ್ಲಲ್ಲ. ಅವ್ರು ಅಲ್ಲಿದ ಏನು ಮಾಡ್ತಾರೆ, ಅಲ್ಲಿ ಅಲೋ ಮಾಡ್ಲತ್ ಕೆನಡಾದಿಂದ ರಿಟರ್ನ್ ಇಂಡಿಯಾಕ್ಕೆ ಬರ್ತಾರೆ. ಬಟ್ ಅದು ದುರಂತ ಆಗಿದ್ದೆಲ್ಲ ಅಂದ್ರೆ ಇಂಡಿಯಾದಾಗ ಬರೀ ಕಾಮಗಾಟದವ್ರು ರೆಫ್ಯೂಸ್ ಮಾಡಿದ್ರೆ ಅವ್ರು ಕೆನಡಾದವ್ರು. ಬಟ್ ಅವ್ರು ಏನು ಕೆನಡಾದಿಂದ ಗೊತ್ತಾಗತ್ತಲ್ಲ ಹೇಳುದ. ಕಾಮಗಾಟು ಮಾರು ದುರಂತ ಅನ್ನೋದು ಎದಕ್ಕೆ ಮಾಡ್ತಾರಂದ್ರೆ, ಕಾಮಗಾಟು ಅನ್ನೋದೊಂದು ಹಡಗ, ಅದ್ರೊಳಗೆ ಮಂದಿ ಹೋಗಿರ್ತಾರೆ ವರ್ಕರ್ಸ್. ಎಲ್ಲಿ ಹೋಗಿರ್ತಾರಂದ್ರೆ ಇಂಡಿಯಾದಾಗ ಇದನ್ನಾಗಂಗಿಲ್ಲ ಅಂತೇಳಿ ಜಪಾನದ ಪೋರ್ಟ್ದಿಂದ ಡೈರೆಕ್ಟ್ ಕೆನಡಾಕ್ಕೆ ಹೋಗಿರ್ತಾರೆ. ನಮಗೆ ಅಲ್ಲಿ ಕೆಲಸ ಸಿಗ್ಬೋದು ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಹಂಗೆ ಈಗ ಕೇರಳದಿಂದ ಅದು ಹೋಗ್ಕಾರ ಗೊತ್ತೈತಲ್ರಿ, ಇಲ್ಲಾರ UAE ಅರಬ್ ಕಂಟ್ರಿಗಳಿಗೆ ಹೋಗ್ತಾರಲ್ಲ ಕೆಲಸ ಮಾಡಕ್ಕೆ, ಸೇಮ್ ಹಂಗೆ ಹೋಗಿರ್ತಾರ. ಹೋದ್ಮೇಲೆ ಕೆನಡಾದವರು ಅಲೋ ಮಾಡಂಗಿಲ್ಲ. ಅವ್ರು ಅವಾಗ ಏನು ಮಾಡ್ಬೇಕು, ರಿಟರ್ನ್ ಇಂಡಿಯಾಕ್ಕೆ ಬರ್ಬೇಕಲ್ಲ, ರಿಟರ್ನ್ ಇಂಡಿಯಾ ಕಲ್ಕತ್ತಾ ಪೋರ್ಟ್ ಕಡೆ ಬರ್ತಾರೆ. ಬಟ್ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಇದ್ರೊಳಗೆ ಸಿಖ್ರ ಮತ್ತು ಮುಸ್ಲಿಮ್ಸ್ ಇರ್ತಾರೆ ಅಂತೇಳಿ ಇವ್ರು ನಮಗೆ ಅಪೋಸ್ ಮಾಡಿರ್ತಾರೆ, ಪ್ರೊಟೆಸ್ಟ್ ಮಾಡಿರ್ತಾರೆ ಬಾ ಅಂತೇಳಿ. ಇವರು ಅಲೋ ಮಾಡಂಗಿಲ್ಲ, ಫೈರ್ ಮಾಡಿಸ್ತಾರೆ. ಅವಾಗ ಒಂದು 20-25 ಜನ ಸಾಯ್ತಾರ, ಹಡಗನ್ಯಾಗ ಸತ್ತಿರ್ತಾರೆ. ಅದಕ್ಕೆ ಕಾಮಗಾಟು ಮಾರುದುರ ಅಂತ ಅಂತಾರೆ. ಇಂಡಿಯಾದಾಗ ಆಗಿದ್ದಿದ್ದು ನೆನಪಿಟ್ಕೋರಿ. ಯಾವ ಇಯರ್ದಾಗ ಹೇಳಿಗ? 1914. ಇದು ಕಾರ್ಮಿಕ ದಿನಾಚರಣೆ ಬಂದಾಗ ಇದ್ರ ರಿಲೇಟೆಡ್ ಇದನ್ನೊಂದು ಬರ್ತೈತೆ ಆರ್ಟಿಕಲ್, ನೆನಪಿಟ್ಕೋರಿ. ಯಾವ ಇಯರ್ದಾಗ ಆಗಿತ್ತು ಕಾಮಗಾಟು ಮಾರುದುರ ಅಂತ ಅಂದ್ರೆ 1914. ಒಂದು ವರ್ಷ ಹಿಂದೆ ನೋಡಿ. ಇದನ್ನು 13ರಾಗ ಹೋದ್ರೆ ಗದ್ದಾರ್ ಪಾರ್ಟಿ ಆಗಿರ್ತೈತಲ್ಲ, ಗದ್ದಾರ್ ಪಕ್ಷ ಸ್ಥಾಪನೆ ಆಗಿದ್ದು 13ರಾಗ. ಅದಾದ್ಮೇಲೆ 14ರಾಗ ಕಾಮಗಾಟು ಮಾರುದುರ ಅಂತ ಆಕತ್, ನೆನಪಿರ್ತೈತಲ್ಲ. ಇವು ಕಾರ್ಮಿಕ ದಿನಾಚರಣೆ ಯಾವಾಗ ಆಚರಿಸ್ತಾರಂದ್ರೆ ಯಾವ್ದಾ? May 1. ಈಗ ಟೋಲ್ ಫ್ರೀ ನಂಬರ್ ಹೇಳ್ರಿ. 155 155-214 ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು, ಇದ್ರ ಜನಗಣತಿ ಸಲ್ಮಂದು ಟೋಲ್ ಫ್ರೀ ನಂಬರ್ ಹೇಗೆ ಕೊಟ್ಟಿದ್ನಿ? ಯಾವ್ದಾ? 1855 1926. ಅದಕ್ಕೆ ಸಂಬಂಧಿಸೈತಂದ್ರೆ ವನ್ಯಜೀವಿಗಳ ಮನುಷ್ಯರ ವಾಸಸ್ಥಳಕ್ಕೆ ಬಂದಾಗ 1926. 1930 ಬಂದ್ರೆ ಸೈಬರ್. ಇದು ನೆನಪಿಟ್ಕೋರಿ. ಇದು ಜಾಸ್ತಿ ಯೂಸ್ ಮಾಡಿದ್ದು ಟೋಲ್ ಫ್ರೀ ಐತೆ ನೋಡ್ರಿ. ಯಾವ್ದು ಹೇಳ್ರಿ ನೋಡು, 1930 ಎದ್ರ ಸಲ್ಮಂದ್ ಐತೆ ಅಂದ್ರೆ ಸೈಬರ್ ಸಲ್ಮಂದ್. ಸೈಬರ್ ಅಂದ್ರೆ ನಮ್ಮ ಮೊಬೈಲ್ ಅನ್ನೋದು ರೊಕ್ಕ ಹೋಗಿರ್ತಾವೆ ಗೊತ್ತಾಗಲ್ಲ, ಆಮೇಲೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದಂದ್ರೆ 1930 ಹಾಕಿ ಡೈರೆಕ್ಟ್ ಆನ್ಲೈನ್ ಕಂಪ್ಲೇಂಟ್ ಮಾಡ್ಬೋದು. ಇದರೊಳಗೆ ಯಾವ ಒಂದು ಸ್ಟೇಟ್ ಹೈಯೆಸ್ಟ್ ರೆಸ್ಪಾನ್ಸ್ ಮಾಡಿದ್ದು ಸ್ಟೇಟ್ ಇಂಡಿಯಾದಾಗ ಫಸ್ಟ್ ಅಂತ ಹೇಳಿದ್ರು. ಸೈಬರ್ದೇನು ಕಂಪ್ಲೇಂಟ್ಸ್ ಬಂದಿದ್ದಲ್ಲ, ರೆಸ್ಪಾನ್ಸ್ ಹೇಳತ್ ನಾನು ಎಲ್ಲ ಸಾಲ್ವ್ ಮಾಡ್ಯಾರತ್ತಲ್ಲ. ಅಂದರೆ ಯಾರ ಕಾಲ್ ಮಾಡ್ತಾರೆ 1930 ಅವ್ರಿಗೆ ಸಡನ್ನಾಗಿ ರೆಸ್ಪಾನ್ಸ್ ಮಾಡಿದ್ದು ಹೈಯೆಸ್ಟ್ ಯಾವುದು ಒಂದು ಫಸ್ಟ್ ಸ್ಟೇಟ್ ಅಂದ್ರೆ ಗೋವಾ. ನೆನಪೈತಲ್ಲ, ಹೇಳಿದ್ವಲ್ಲ ಇದನ್ನು. ಇಂಡಿಯಾದಾಗ ಫಸ್ಟ್ ನೋಡ್ರಿ ಗೋವಾ ಸ್ಟೇಟ್ ಒಂದೇ ಏನು ಮಾಡೈತೆ ಅಂದ್ರೆ ಸೈಬರ್ದೇನು ಕಂಪ್ಲೇಂಟ್ಸ್ ಬರ್ತಾವಲ್ಲ ಅದಕ್ಕೆ ರ್ಯಾಪಿಡ್ ರೆಸ್ಪಾನ್ಸ್ ಕೊಟ್ಟಿದ್ದು ಯಾವ ಸ್ಟೇಟ್ ಅಂದ್ರೆ ಗೋವಾ. ನೆನಪಿರ್ತೈತಲ್ಲ ಗೋವಾ. ಇದು ಹೇಳ್ರಿ ನೋಡು, ಇದನ್ನು ಬರ್ತೈತಲ್ಲ ನ್ಯೂ ಎಜುಕೇಷನ್ ಪಾಲಿಸಿನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಯಾವ್ದಕ್ಕೆ ಕೇಳ್ರ? ಯಾವ್ದಾ? ಕರ್ನಾಟಕ. ಸೆಕೆಂಡ್ ಬಂದಾಗ ಮಧ್ಯಪ್ರದೇಶ್. ಇದು ನೆನಪಿಟ್ಕೋರಿ. ನ್ಯೂ ಎಜುಕೇಷನ್ ಪಾಲಿಸಿ ಹೈಯರ್ ಎಜುಕೇಷನ್ದಾಗ ಬಂದಾಗ ಕರ್ನಾಟಕ ಮಧ್ಯಪ್ರದೇಶಕ್ಕೆ ಹಾಕ್ಬೇಕು. ಪ್ರೀ ಪ್ರೈಮರಿ ಅಥವಾ ಪ್ರೈಮರಿ ಎಜುಕೇಷನ್ ಒಳಗೆ ನ್ಯೂ ಎಜುಕೇಷನ್ ಪಾಲಿಸಿ ಅಪ್ಲೈ ಮಾಡ್ಕೊಂಡಾರಂದ್ರೆ ಉತ್ತರಾಖಂಡ. ನೆನಪಿರ್ತೈತಲ್ಲ ಉತ್ತರಾಖಂಡದ. ಗ್ರೀನ್ ಟ್ಯಾಕ್ಸ್ ಎದಕ್ಕೆ ಹಾಕಿದ್ರೆ ಹೇಳ್ರಿ ನೋಡು, ಉತ್ತರಾಖಂಡದವ್ರು ಹಾಕ್ತಾರೋ? ಯಾವಕ್ಕ ಗ್ರೀನ್ ಟ್ಯಾಕ್ಸ್ ಅಂತ ಹಾಕ್ತಾರಲ್ಲ ಉತ್ತರಾಖಂಡದವ್ರು ಎದಕ್ಕೆ ಹಾಕ್ತಾರ? ಎಸ್, ಬೇರೆ ಸ್ಟೇಟ್ದಿಂದ ಏನು ವೆಹಿಕಲ್ಸ್ ಬರ್ತಾವೆ. ಇದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಏನು ನಾವು ಪರ್ಮನೆಂಟ್ ಗಾಡಿ ತೊಗೊಂಡಿರ್ತೀವಲ್ಲ ವೈಟ್ ಬೋರ್ಡ್ದು ಇರ್ತಾವೆ. ಈಗ ಗ್ರೀನ್ ಬೋರ್ಡ್ ಒಂದು ಬಂದೈತೆ. ಅದು ಎದಕ್ಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ಗ್ರೀನ್ ಬೋರ್ಡ್ ಬರ್ತೈತಿ. ವೈಟ್ ಬೋರ್ಡ್ ಇದ್ರೆ ಏನ್ರಿ ಆಲ್ ಓವರ್ ಇಂಡಿಯಾ ಪರ್ಮಿಟ್ ಇರ್ತೈತಿ, ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಕಟ್ತಿರ್ತಾರೆ. ಅದಕ್ಕೆ ಜನ ಏನು ಮಾಡ್ತಾರೆ ಅಂದರೆ ಯೆಲ್ಲೋ ಬೋರ್ಡ್ ತೊಗೋತಾರೆ. ಯೆಲ್ಲೋ ಬೋರ್ಡ್ ವೆಹಿಕಲ್ಗೆ ಏನು ಇರ್ತೈತಿಲ್ಲ ಟ್ಯಾಕ್ಸ್ ಕಡಿಮೆ ಇರ್ತೈತಿ. ಅದು ಎದಕ್ಕೆ ಕಡಿಮೆ ಇರ್ತೈತೆ ಅಂದರೆ ಯಾವ ರಾಜ್ಯದಾಗ ರಿಜಿಸ್ಟರ್ ಆಗಿರ್ತೈತಿಲ್ಲ ಆ ರಾಜ್ಯದಾಗ ಅಷ್ಟ ಅದು ಟ್ರಾವೆಲ್ ಮಾಡ್ಬೇಕಂತ ಇರ್ತೈತಿ. ಆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾರೆ ಅದಕ್ಕೆ ಟ್ಯಾಕ್ಸ್ ಕಟ್ತಿರ್ತಾರೆ. ಅದಕ್ಕೆ ಟ್ಯಾಕ್ಸ್ ಪರ್ಮಿಟ್ ಅಂತ ಹಿಡಿತಿರ್ತಾರೆ ನೋಡ್ರಿ ಯೆಲ್ಲೋ ಬೋರ್ಡ್ ಇದ್ದಿದ್ದಕ್ಕೂ. ಅಂಥದ ಯಾವರ ಗಾಡಿ ಯೆಲ್ಲೋ ಬೋರ್ಡ್ದು ಉತ್ತರಾಖಂಡಕ್ಕೆ ಎಲ್ಲರ ಎಂಟ್ರಿ ಹೊಡೆದು ಅಂತೇಳಿ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರಿ. ಯಾವ ಟ್ಯಾಕ್ಸ್ ಹತ್ತಾರ ಅದಕ್ಕೆ? ಎಸ್, ಗ್ರೀನ್ ಟ್ಯಾಕ್ಸ್. ನೆನಪಿರ್ತೈತಿಲ್ಲ. ಕಾರ್ಬನ್ ಟ್ಯಾಕ್ಸ್ ಯಾರು ಹಾಕಿದ್ರು? ಗ್ರೀನ್ ಟ್ಯಾಕ್ಸ್ ಆತಿ. ಕಾರ್ಬನ್ ಟ್ಯಾಕ್ಸ ಹೇಳಿದ್ದಿಲ್ಲ, ಕಾರ್ಬನ್ ಟ್ಯಾಕ್ಸ್ ಅಂತ ಬರ್ತೈತಿ. ಯುರೋಪಿಯನ್ ಯೂನಿಯನ್ ಕಾರ್ಬನ್ ಟ್ಯಾಕ್ಸ್ ಹಾಕತ್ತಿತ್ತು ಅಂತ ಹೇಳಿದ್ದು. ಎದ್ರ ಮೇಲೆ ಹಾಕ್ತಾರೆ ಕಾರ್ಬನ್ ಟ್ಯಾಕ್ಸ? ಯುರೋಪಿಯನ್ ಯೂನಿಯನ್ ಅಂತ ಹೇಳಿದ್ನಿ. ಬ್ಲ್ಯಾಕ್ ಟ್ರಯಾಂಗಲ್ ಬರ್ತಾವ ಅಂತ ಹೇಳಿದ್ದು ನೆನಪೈತಲ್ಲ.
ಈಗ ಗ್ರೀನ್ ಟ್ಯಾಕ್ಸ್ ಅಂದರೆ ಏನ, ಗ್ರೀನ್ ಎಮಿಷನ್ ಏನಿದು ಎಲೆಕ್ಟ್ರಿಕ್ ವೆಹಿಕಲ್ ಇದು ಸಾರಿ ಯಾವರ ವೆಹಿಕಲ್ ಎಲ್ಲೋ ಬೋರ್ಡ್ದಿಂದ ಬಂದರೆ ಉತ್ತರಾಖಂಡದಾಗ ಏನು ಡ್ಯಾಮಾಲಿಷ್ ಮಾಡ್ತಿರ್ತಾವ ಅಥವಾ ಪೊಲ್ಯೂಷನ್ ಹಾಕಿರ್ತೈತಲ್ಲ ಅದನ್ನು ಗ್ರೀನ್ ಟ್ಯಾಕ್ಸ್ ಅಂತ ಹಾಕಿ ಗ್ರೀನ್ ಎನರ್ಜಿಗೆ ಯೂಸ್ ಮಾಡ್ಕೋತಾರೆ ಅಥವಾ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕೆ. ಸೇಮ್ ಹಂಗೆ ಯುರೋಪ್ದಾಗ ಬರ್ತೈತಿ ಯಾವುದಂದ್ರೆ ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಯುರೋಪಿಯನ್ ಯೂನಿಯನ್ದವ್ರು ಹಾಕ್ತಾರೆ. ಎದಕ್ಕೆ ಹಾಕ್ತಾರೆ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಕಾರ್ಬನ್ದಿಂದ ಉತ್ಪಾದನೆ ಮಾಡೋ ಯಾವ ವಸ್ತುಗಳು ಇರ್ತಾವ ಅಥವಾ ಏನಾರ ಇಕ್ವಿಪ್ಮೆಂಟ್ಸ್ ಇರ್ತಾವಲ್ಲ ಅದರಿಂದ ಆಗಿದ್ದು ಇಂಡಸ್ಟ್ರಿ ಮೇಲೆ ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಈಗ ಹೆಂಗೆ ನಾವು ಟ್ಯಾಕ್ಸ್ ಹಾಕ್ತೀವಿ, ಇದು ಆಲ್ಕೋಹಾಲ್ ಮೇಲೆ ರೀಸೆಂಟಾಗಿ ಇಂಡಿಯಾದಾಗ ಟ್ಯಾಕ್ಸ್ ಹಾಕತ್ತಾರಲ್ಲ ಕರ್ನಾಟಕದಾಗ, ಹಂಗೆ ಏನ ಕಾರ್ಬನ್ ಮೇಲಿಂದ ಏನಾರ ಉತ್ಪಾದನೆ ಮಾಡಿದ್ದು ಇರ್ತಾವಲ್ಲ, ಕಾರ್ಬನ್ ಯೂಸ್ ಮಾಡ್ಕೊಂಡಿದ್ದು ಎಲ್ಲರ ಉತ್ಪಾದನೆ ಮಾಡಿದ್ರೆ ಅದರಿಂದ ಹೈಯೆಸ್ಟ್ ಪೊಲ್ಯೂಷನ್ ಆಗಿರ್ತೈತೆ ರೀ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ. ಅಂಥದ್ರ ಮೇಲೆ ಕಾರ್ಬನ್ ಟ್ಯಾಕ್ಸ್ ಹಾಕ್ತಾರೆ. ಯಾರಂದ್ರೆ ಯುರೋಪಿಯನ್ ಕಮಿಷನ್. ನೆನಪೈತಲ್ಲ ಯುರೋಪಿಯನ್ ಕಮಿಷನ್. ಇನ್ನೊಂದು ಹೇಳಿದ್ನಿ ಅದ್ರೋಗ, ಇನ್ನೊಂದು ಹೇಳಿದ್ವು ಎಷ್ಟು ಪರ್ಸೆಂಟ್ ಅದು 90% 90%. ಇದು ಅದಕ್ಕೆ ರಿಲೇಟೆಡ್ ಯಾವ ಇಯರ್ ತನ 2040 ತನ 90% ಏನು ರಿಡಕ್ಷನ್ ಮಾಡ್ತಂದಾರ. ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಈ ಕಾರ್ಬನ್ ಟ್ಯಾಕ್ಸ್ ಹೇಳಿ ಇನ್ನೊಂದು ಯಾವ್ದ ಗ್ರೀನ್ ಹೌಸ್ ಗ್ಯಾಸಸ್ದ 90% ರಿಡಕ್ಷನ್ ಮಾಡ್ತಿರ್ತಾರೆ. ಎರಡಕ್ಕೂ ಕನ್ಫ್ಯೂಸ್ ಆಗಬೇಡ್ರಿ. ಯುರೋಪಿಯನ್ ಕಮಿಷನ್ ಅಂತ ಬರ್ತೈತಲ್ಲ ಅವ್ರದ್ದು. ಇದು ಯುರೋಪಿಯನ್ ಯೂನಿಯನ್ದಾಗ ಏನು ಎಷ್ಟು ಕಂಟ್ರಿ ಅದಾವ ಹೇಳ್ರಿ ಪ್ರೆಸೆಂಟಿಗೆ? ಎಷ್ಟಾವ? 27 ಕಂಟ್ರೀಸ್ ಬರ್ತಾವಲ್ಲ ಯುರೋಪಿಯನ್ ಯೂನಿಯನ್ದಾಗ. ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಕಮಿಷನ್ ಹತ್ತಿಲ್ಲ, ಅದೊಂದು ಕಮಿಷನ್ ಐತಿ. ಯುರೋಪ್ ಕಂಟ್ರೀಸ್ ಅದಾವ. ಎಷ್ಟು ಅದಾವು? 27. ಅವ್ರು ಏನು ಹಾಕ್ತಾರೆ? ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕಿರ್ತಾರೆ. ಕಾರ್ಬನ್ ಟ್ಯಾಕ್ಸ್ ಯಾಕೆ ಹಾಕ್ತಿರ್ತಾರೆ ಅಂದ್ರೆ ಕಾರ್ಬನ್ ಯೂಸ್ ಮಾಡ್ಕೊಂಡಿದ್ದು ಏನೋ ಎನರ್ಜಿ ಉತ್ಪಾದನೆ ಮಾಡ್ತಾರಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ದ ಕಾರ್ಬನ್ ಟ್ಯಾಕ್ಸ್. ಅದಾದ್ಮೇಲೆ ಯುರೋಪಿಯನ್ ಕಮಿಷನ್ ಏನು ಹೇಳ್ತಾರಂದ್ರೆ 2040 ಒಳಗಾಗಿ 27 ಕಂಟ್ರಿ ಏನದಾವಲ್ಲ ಆ ಕಂಟ್ರಿದಿಂದ ಎಷ್ಟು ಗ್ರೀನ್ ಎಮಿಷನ್ ಹಾಕಿರ್ತೈತಲ್ಲ ಅಂದ್ರೆ ಹಸಿರು ಮನೆ ಅನಿಲ. ಹಸಿರು ಮನೆ ಅನಿಲ ಅಂದ್ರೆ ಅದ್ರ ಕಾರ್ಬನ್ನು ಬತ್ತು, ಮೀಥೇನು ಬತ್ತು, ಎಲ್ಲ ಬತ್ತು. ಇಲ್ಲಿ ಬರೀ ಕಾರ್ಬನ್ ಟ್ಯಾಕ್ಸ್ ಅಂತ ಹೇಳಿಲ್ಲ, ಅದು ಕಾರ್ಬನ್ ರಿಲೇಟೆಡ್ಗೆ ಅಟ್ಟ ಸಂಬಂಧ ಇದ್ದಿದ್ದಕ್ಕೆ ಅದ್ರ ಹೆಸರಿನಾಗ ಕೊಟ್ಟಾರ ಕಾರ್ಬನ್ ಟ್ಯಾಕ್ಸ್ ಅಂತ. ಬಟ್ ಗ್ರೀನ್ ಎಮಿಷನ್ ಅಂತ ಬರ್ತೈತಲ್ಲ ಹಸಿರು ಮನೆ ಅನಿಲಗಳು ಬರ್ತಾವ ನೋಡಿತಲ್ರಿ, ನೀರಾವಿ ಬರ್ತೈತಿ, ಮೀಥೇನ್ ಬರ್ತೈತಿ, ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲ ಗ್ರೀನ್ ಎಮಿಷನ್. ಅಂಥವು ಏನು 27 ಕಂಟ್ರಿ ಅದಾವಲ್ಲ ಯುರೋಪಿಯನ್ ಯೂನಿಯನ್ದಾಗ, ಆ 27 ಕಂಟ್ರಿ ಒಳಗೆ ಎಲ್ಲರ ಗ್ರೀನ್ ಎಮಿಷನ್ ಅಥವಾ ಹಸಿರು ಮನೆ ಅನಿಲ ಹಾಕಿತ್ತಲ್ಲ ಅದನ್ನು ರಿಡಕ್ಷನ್ ಮಾಡ್ತಂದ್ರೆ ಎಷ್ಟು ಪರ್ಸೆಂಟ? 90%. ಯಾವ ಇಯರ್ ತನ? 2040 ತನ. ಈಗ ಹೇಳ್ರಿ ಇಂಡಿಯಾ ಯಾವ ಇಯರ್ ತನ ನೆಟ್ ಜೀರೋ ಎಮಿಷನ್ ಮಾಡ್ತಂದತಿ? ಯಾವ್ದಾ? 2070 ತನ. ಇನ್ನೂ 2 ಹೇಳಿದ್ವಿ. 2050 ತನ ಯಾರು ಮಾಡ್ತಾರ? ಮುಂಬೈ ಒಂದು ಸಿಟಿ 2050 ನೆಟ್ ಜೀರೋ ಎಮಿಷನ್ ಮಾಡ್ತಂದೈತಿ. ಮತ್ತು ಇನ್ನೊಂದು 2030 ರೈಲ್ವೇದವ್ರ ನೆಟ್ ಜೀರೋ ಎಮಿಷನ್. ಅದಕ್ಕೆ ನೋಡ್ರಿ ರೈಲ್ವೇದಾಗ ಏನು ಮಾಡತ್ತಾರ ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಅಂತೂ ಮಾಡತ್ತಾರ. ರೀಸೆಂಟಾಗಿ ನ್ಯೂಸ್ನಾಗ ಬಂದಿತ್ತು ನೆನಪೈತಲ್ಲ, ರಿಮೂವೇಬಲ್ ಸೋಲಾರ್ ಪೆನಲ್ಸ್ ರೈಲ್ವೆ ಟ್ರ್ಯಾಕ್ನಾಗ ಮಾಡ್ಯಾರ. ಅಂದ್ರೆ ರೈಲ್ವೆ ಹೋದ್ಮೇಲೆ ಅವ್ನು ರಿಮೂವ್ ಮಾಡ್ಬೋದು ಅಂತ ಸೋಲಾರ್ ಪೆನಲ್ಸ್ ಇಟ್ಟಾರ. ಎಲ್ಲಿ? ಇಂಡಿಯಾದಾಗ ಫಸ್ಟ್ ಟೈಮ್. ಎಲ್ಲಿ? ವಾರಣಾಸಿ. ನೆನಪೈತಲ್ಲ ರಿಮೂವೇಬಲ್ ಸೋಲಾರ್ ಪೆನಲ್ಸ್ ರೈಲ್ವೇದವ್ರು ಇವ್ನು ಎದಕ್ಕೆ ಯೂಸ್ ಮಾಡತ್ತಾರ ಅಂದ್ರೆ ಏನ 2030 ನೆಟ್ ಜೀರೋ ಎಮಿಷನ್ ಅಂದ್ರೆ ಅವ್ರು ಎಷ್ಟು ಎಮಿಷನ್ ಮಾಡ್ತಾರಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಇರಬೇಕು. ಅದಕ್ಕೆ ಆದ್ಯತೆ ಕೊಡತ್ತಾರ. ನೆನಪಿರ್ತೈತಲ್ಲ ವಾರಣಾಸಿ ಇದ್ರೊಳಗೆ ಐತಲ್ಲ ಹೈ ಸ್ಪೀಡ್ ರೈಲ್ ಕಾರಿಡಾರ್ದಾಗ ವಾರಣಾಸಿ ಯೂಸ್ ಮಾಡ್ಕೊಂಡಾರೋ ಇಲ್ಲೋ ಐತೆ. ಎಷ್ಟು ಅದಾವ ರೈಲ್ ಕಾರಿಡಾರ್ ಹೈ ಸ್ಪೀಡ್ದು? 7 ಹೇಳ್ರಿ ನೋಡು. ಒಂದೇದ ಡೆಲ್ಲಿ ಟು ವಾರಣಾಸಿ 1, ವಾರಣಾಸಿ ಟು ಸಿಲಿಗುರಿ 2, ನೆಕ್ಸ್ಟ್ ಮುಂಬೈ ಟು ಪುಣೆ 3, ಪುಣೆ ಟು ಹೈದರಾಬಾದ್ 4, ಹೈದರಾಬಾದ್ ಟು ಚೆನ್ನೈ 5, ಹೈದರಾಬಾದ್ ಟು ಬೆಂಗಳೂರು 6, ಬೆಂಗಳೂರು ಟು ಚೆನ್ನೈ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅತ್ತಾರ. ನೆನಪಿಟ್ಕೋರೆ ಹೈ ಸ್ಪೀಡ್ ರೈಲ್ ಕಾರಿಡಾರ ಬಜೆಟ್ನಾಗ ಸೆಂಟ್ರಲ್ ಬಜೆಟ್ನಾಗ ಮಂಡನೆ ಮಾಡಾರಲ್ಲ. ಯಾವ್ದಾವತ್ತು ಕೇಳ್ಬೋದು. ಇಲ್ಲಾರ ಇನ್ನೊಂದು ಕೇಳ್ಬೋದು. ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಇದನ್ನು ಡೆವಲಪ್ಮೆಂಟ್ ಆಫ್ ಫ್ರೇಟ್ ಕಾರಿಡಾರ್ ಅಂತ ಮಾಡತ್ತಾರ. ಫ್ರೇಟ್ ಕಾರಿಡಾರ್ ಅಂದ್ರೆ ಫ್ರೇಟ್ ಅಂದ್ರೆ ಏನು ಹೇಳ್ರಿ? ಗೂಡ್ಸ್ ಕಾರಿಡಾರ್ ಅಂತ ಕರೀತಾರೆ. ಇಂಡಿಯಾದಾಗ ಈಸ್ಟ್ದಿಂದ ವೆಸ್ಟ್ ತನ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕನೆಕ್ಟ್ ಮಾಡಾಕ ಇದು ಬಜೆಟ್ನಾಗ ಮಂಡನೆ ಮಾಡ್ಯಾರ. ಏನು ಕಾರಿಡಾರ್ ಅತ್ತಾರ ಅಂದ್ರೆ ಅದಕ್ಕೆ ಫ್ರೇಟ್ ಕಾರಿಡಾರ್ ಅಂತ ಕರೀತಾರೆ. ಯಾವ ಪ್ಲೇಸ್ದಿಂದ 2 ಕನೆಕ್ಟ್ ಮಾಡೋರ್ದಾರು ಬಜೆಟ್ನಾಗ? ಎಸ್, ಡಂಕನ್ ಟು ಸೂರತ್ ಬರ್ತೈತಿ. ಡಂಕನ್ ಎಲ್ಲಿ ಬರ್ತೈತೆ ಹೇಳ್ರಿ? ವೆಸ್ಟ್ ಬೆಂಗಾಲ್, ಇವು 2 ಪ್ಲೇಸ್ ಕಂಪಲ್ಸರಿ ನೆನಪಿಟ್ಕೋರೆ. ನಾಳೆ ಕೇಳ್ಬೋದು ಇದು ಮೆಗಾ ಫ್ರೇಟ್ ಕಾರಿಡಾರ ಎಲ್ಲಿಂದ ಎಲ್ಲಿಗೆ ಮಾಡ್ಬೇಕಂತ ಬಜೆಟ್ನಾಗ ಮಂಡನೆ ಮಾಡಿರತ್ತೆ. ಏನು ಹೇಳತ್ ಹೇಳ್ರಿ? ಫ್ರೇಟ್ ಕಾರಿಡಾರ್ ಅಂದ್ರೆ ಗೊತ್ತಾತಲ್ಲ, ಗೂಡ್ಸ್ಗಳು ಅಂದ್ರೆ ಪೂರ್ವದಿಂದ ಪಶ್ಚಿಮ ತನ ಏನೋ ಗೂಡ್ಸ್ ಹೋಯ್ತಾವಲ್ಲ, ಏನು ಮೊಬೈಲ್ ಆಗಲಿ ಕಲ್ಲಿದ್ಲಾಗಲಿ ಏನೋ ಟ್ರಾನ್ಸ್ಫರ್ ಮಾಡ್ಬೇಕಾರ ಇದಕ್ಕೊಂದು ಹೈ ಸ್ಪೀಡ್ ಫ್ರೇಟ್ ಕಾರಿಡಾರ್ ಅಂತ ಮಾಡತ್ತಾರ. ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಡಂಕನ್ ಹತ್ ಬರ್ತೈತಿ. ಎಲ್ಲಿ? ಕಲ್ಕತ್ತಾದಾಗ ಡಂಕನ್ ಅದ. ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬರ್ತೈತಿಲ್ಲ ಅಲ್ಲಿ ಡಂಕನ್ ಹತ್ತೈತಿ. ಆ ಪ್ಲೇಸ್ದಿಂದ ಈ ಕಡೆ ಬಂದಾಗ ಸೂರತ್ ಎಲ್ಲಿ ಬರ್ತೈತಿ? ಗುಜರಾತ್. ಇವು 2 ಪ್ಲೇಸ್ ನೆನಪಿಟ್ಕೋರಿ. ಯಾವ ಕಾರಿಡಾರ್ ಬರ್ತೈತಿ ಇದಂದ್ರೆ ಫ್ರೇಟ್ ಕಾರಿಡಾರ್ ಅಂತ ನೆನಪಿಟ್ಕೋರಿ ಅಥವಾ ಗೂಡ್ಸ್ ಕಾರಿಡಾರ್ ಅಂತ ನೆನಪಿಟ್ಕೋರಿ. ಇರ್ತೈತಲ್ಲ ಬಜೆಟ್ನಾಗ ಮಂಡನೆ ಮಾಡ್ಯಾರ. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಹೆಂಗೆ ಮಾಡಲ್ಲ ಇದನ್ನು ಅಲ್ಲೇ ಮಂಡನೆ ಮಾಡ್ಯಾರ. ನೆಕ್ಸ್ಟ್ ಇದು ಹೇಳ್ರಿ, ರಾಜ್ಯದಾಗ ಮೊದಲ ಬಾರಿಗೆ ಏನು ಮಾಡತ್ತಾರ ಅಂದ್ರೆ ಡಿಜಿಟಲ್ ಆಸ್ತಿ ನೋಂದಣಿ ಮಾಡತ್ತಾರ. ಪೂರ್ತಿ ಆ ಡಿಸ್ಟಿಕ್ ಒಳಗೆ ಡಿಜಿಟಲ್ ಆಸ್ತಿ ನೋಂದಣಿ ಎಲ್ರಿ? ಕರ್ನಾಟಕದಾಗ ಮೊದಲ ಬಾರಿಗೆ. ನೆನಪಿಟ್ಕೋರಿ ಯಾವ ಡಿಸ್ಟಿಕ್ ಅಂದ್ರೆ
ಚಾಮರಾಜನಗರ ಇದು ಡಿಜಿಟಲ್ ಆಸ್ತಿ ನೋಂದಣಿ ಮಾಡಿ ಅದಕ್ಕೆ ಯೂಸ್ ಮಾಡ್ಕೋತಾರಂದ್ರೆ ಅಲ್ಲಿ ಎಲ್ಲರ ಚಾಮರಾಜನಗರದಾಗ ಓದಿರ್ತೇಳಿ ಬ್ಯಾಂಕ್ ಲೋನ್ ಅದು ತೊಗೊಳಕ್ಕೆ ಅಥವಾ ಕಾರ್ ಲೋನ್ ಅದು ಯಾವುದು ಡಾಕ್ಯುಮೆಂಟ್ಸ್ ಒಯ್ಬೇಕಾಗಿಲ್ಲ, ಡೈರೆಕ್ಟ್ RD ನಂಬರ್ ಮೇಲೆ ಲೋನ್ ಕೊಡ್ತಾರೆ. ಅದ್ರ ಸಲ ಬಂದು ಡಿಜಿಟಲ್ ಯಾವ ಒಂದು ಪೋರ್ಟಲ್ ಅಂತ ಹೇಳಿದ್ನಿ, ಇದು ನೆನಪಿಟ್ಕೋರಿ. ಕಾವೇರಿ ಪೋರ್ಟಲ್ ಏನಂದ್ರೆ ಭಾರತದಾಗ ಪ್ರವರ್ತಕ ಥರ ಇದೊಂದು ಪೋರ್ಟಲ್. ಎದ್ರ ಸಲ ಬಂದ್ರೆ ಭೂಮಿ ಕಾವೇರಿ ಯಾವ ಇಯರ್ದಾಗ ಬರ್ತದೆ? 2000 ಬಂದಿತ್ತು. ಅದ್ರದ್ದು ಸಿಲ್ವರ್ ಜುಬ್ಲಿ ಮಾಡಿರಂಗಿಲ್ಲ. 25ರಾಗ ಅದ್ರದ್ದು ಸಿಲ್ವರ್ ಜುಬ್ಲಿ ಮಾಡಿರ್ತಾರೆ. ಕಾವೇರಿ ಪೋರ್ಟಲ್, ಭೂಮಿ ಪೋರ್ಟಲ್. ಭೂಮಿದು 2000ನ, ಕಾವೇರಿ ಯಾವ ಇಯರ್ ನೋಡು? 23 ಆಗಿರ್ಬೇಕು ಕರೆಕ್ಟ್. ಭೂಮಿ 2000 ಹ್ಞೂ ಗೊತ್ತಿಲ್ಲ ಅದು ನೋಡ್ಕ ಕಾವೇರಿ ಒಮ್ಮೆ. ಗ್ರಾಮ ಸಡಕ್ಕು 2000 ಗ್ರಾಮ ಸಡಕ್ ಯೋಜನೆ ಯಾವ ಇಯರ್ದಾಗ ಬಂದಿರ್ತದೆ? 2000 ಅಲ್ಲ. ಎಷ್ಟು ಪೇಜ್ ಆಗ್ಯಾವ? 4 ಪೇಜ್ ಆಗಿಲ್ಲ. ಈಗ 3ನೇ ಪೇಜದ ಅವಧಿ ವಿಸ್ತರಣೆ ಮಾಡ್ರೆ ಎಲ್ಲಿವರೆಗೆ? 28ರಾಗ ಮಾಡ್ರಲ್ಲ. ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದೆ. ಯಾವ್ದು? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತಾರೆ. ನೆನಪೈತಲ್ಲ? ಗ್ರಾಮ ಸಡಕ್ ಕಾವೇರಿ ಸಿಗ್ತಾನೆ 2018 ಇರ್ಬೋದು. ಭೂಮಿ 2000 ಬರ್ತೈತಿ. ಕಾವೇರಿ ನಂಗೆ ಕನ್ಫರ್ಮ್ ಇಲ್ಲ, 2018 ಇರ್ಬೋದು. ಕಾವೇರಿ ಪೋರ್ಟಲ್ನಾಗ ನೆನಪಿರ್ತೈತಲ್ಲ. ಏನು ಹೇಳಿದ್ವಿ ಹೇಳ್ರಿ? ಚಾಮರಾಜನಗರ ಕರ್ನಾಟಕದಾಗ ಎದಕ್ಕೆ ಆದ್ಯತೆ ಅಂದ್ರೆ ಆಸ್ತಿ, ಡಿಜಿಟಲ್ ಆಸ್ತಿ ನೋಂದಣಿ. ಇನ್ನೊಂದು ಹೇಳ್ರಿ ನೋಡು, ಬಜೆಟ್ನಿಂದ ಹೇಳಿದ್ದು ಈ ಜನ್ಮಾತ್ ಮಾಡತ್ತಾರೆ. ಎದಕ್ಕೆ? 2015ರಿಂದನೋ 15ಕ್ಕಿಂತ ಮುಂಚೆನೋ. 2015ಕ್ಕಿಂತ ಇವನ್ನ ಆಪ್ಷನ್ದಾಗ ಯೂತ್ರೊಳಗೆ ಆಟ ಆಡಿರ್ತಾರೆ ಅವ್ರು. ಕ್ವಶನ್ ಕೇಳೋರು 2015ರಿಂದ 15 ಆದಮೇಲೆನೂ ಎಲ್ಲ ಡಿಜಿಟಲ್ ಮಾಡ್ತಾರೆ ಅಥವಾ 15ಕ್ಕಿಂತ ಮುಂಚೆ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಯಾವುದಂದ್ರೆ 2015ಕ್ಕಿಂತ ಮುಂಚೆ ಏನದಲ್ಲ ಅವ್ನು ಡಿಜಿಟಲ್ ದಾಖಲಾತಿಗಳು ಮಾಡಿ. ಯಾವ ಜನ್ಮ ದಾಖಲಾತಿಗಳು? 18 ಅಲ್ಲ, 2018 ಕಾವೇರಿ ಪೋರ್ಟಲ್ಲು ನೆನಪಿಟ್ಕೋರಿ. ಕಾವೇರಿ ಓಕೆ. ಸದ್ಗೋಪನ್ ಕಮಿಟಿ ಆತಲ್ಲ, ಇದು ಹೇಳ್ರಿ. ಸುಸ್ಥಿರ ದತ್ತಾಂಶ ಪಾರ್ಕ್ಗಳನ್ನ ಎಲ್ಲೆಲ್ಲಿ ಮಾಡತ್ತಾರ? 3 ತಳಗದಾವತ್ತೇಳಿ ಟ್ರ್ಯಾಂಗಲ್ನೇ ಬರ್ತಾವನೋ ಇಲ್ಲನ? ಮೈಸೂರು, ಮಂಗಳೂರು, ಬೆಂಗಳೂರು. ನೆನಪಿರ್ತಾವಲ್ಲ? ಮೈಸೂರು, ಮಂಗಳೂರು, ಬೆಂಗಳೂರು. ಏನು ಮಾಡತ್ತಾರಂದ್ರೆ ಡಾಟಾ ಪಾರ್ಕ್, ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರ್ರಿ? ಎಲ್ಲಿ? ಜೇವರ್ಗಿ. ಕರ್ನಾಟಕದಾಗ ಎಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರತೈತಿ? ಇನ್ನೊಮ್ಮೆ ಕೇಳತ್, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಎಲ್ಲಿ ಬರತೈತಿ ಕರ್ನಾಟಕದಾಗ? ಕಲಬುರ್ಗಿ. ಟೋಟಲ್ ಇಂಡಿಯಾದಾಗ ಬಂದಾಗ ಎಷ್ಟು ಅದಾವ? 7 ಅದಾವಲ್ಲ. 7ರಾಗ ಕರ್ನಾಟಕದಿಂದ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂದ್ರೆ? ಮಿನಿಸ್ಟ್ರಿ ಆಫ್ ಜವಳಿ ಅಥವಾ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂತ ಕರೀತಾರೆ. ಹಂಗೆ ನಾಲೆಜ್ ಪಾರ್ಕು ಎಲ್ಲಿ ಮಾಡತ್ತಾರಂದ್ರೆ ಜೇವರ್ಗಿ. ಕಲಬುರ್ಗಿದೊಳಗೆ ಜೇವರ್ಗಿ ತಾಲೂಕು ಬರ್ತೈತಲ್ಲ ಅಲ್ಲಿ ಮಾಡತ್ತಾರೆ. ನೆನಪಿಟ್ಕೋರು. ಇನ್ನೊಂದು ಹೇಳ್ರಿ ನೋಡು, ಇದನ್ನು ಬಸವಣ್ಣವ್ರ ಹೆಸರಲ್ಲೇ ಒಂದು ಆಧ್ಯಾತ್ಮಿಕ ಕೇಂದ್ರ ಅಥವಾ ಆಧ್ಯಾತ್ಮಿಕ ಉದ್ಯಾನವನ ಮಾಡತ್ತಾರೆ. ಎಲ್ಲಿ? ಬೆಂಗಳೂರಿನ ಮಾದಪ್ಪನಹಳ್ಳಿ ಒಳಗೆ. ಅದನ್ನು ನೆನಪಿಟ್ಕೋರೆ. ಬಸವಣ್ಣವ್ರ ಸಲ್ಮಂದಿಯಲ್ಲಿ ಉದ್ಯಾನವನ ಮಾಡತ್ತಾರೆ. ಇಲ್ಲಿ ಬೆಂಗಳೂರಿನಾಗ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಹೇಳ್ರಿ ನೋಡು, ಜಿಯೋ ಹೆರಿಟೇಜ್ ಸೈಟ್ಗಳು ಬರ್ತಾವೆ ಕರ್ನಾಟಕದಾಗ. ಎಷ್ಟು? ಬೆಂಗಳೂರಿನಾಗ ಯಾವ್ದು ಬರ್ತದೆ? ಬೆಂಗಳೂರಿನಾಗ ಬನ್ನೇರುಘಟ್ಟ. ಒಟ್ಟು ಹೋಗ್ಬಿಡು ಬನ್ನೇರುಘಟ್ಟ. ಎಲ್ಲಿ? ಲಾಲ್ಬಾಗ್ದಾಗ. ಇನ್ನು 4 ಯಾನ, ಉತ್ತರ ಕನ್ನಡ. ನೆಕ್ಸ್ಟ್ ಸೇಂಟ್ ಮೇರೀಸ್ ಎಲ್ಲಿ? ಉಡುಪಿ. ಚಿತ್ರದುರ್ಗದ ಮರ್ದಿಹಳ್ಳಿ, ಚಿತ್ರದುರ್ಗ. ಇನ್ನೊಂದು ಉಳಿತ KGF ಕೋಲಾರ. ಇವೇನ? ಭೂ ಸಂರಕ್ಷಣಾ ತಾಣಗಳು. ಯಾರು ಕೊಡ್ತಾರೆ ಇದನ್ನ? ZSI, GSI. ಯಾವ ಮಿನಿಸ್ಟ್ರಿ ಅಂದ್ರ? ಮಿನಿಸ್ಟ್ರಿ ಆಫ್ ಮೈನ್ಸ್. ಜಿಯೋಲಾಜಿಕಲ್ ZSI ಅಂತ ಬಂದ್ರ ಯಾವ ಮಿನಿಸ್ಟ್ರಿ ಅಂದ್ರ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಂತ ಬರ್ತದೆ. ಆ ಮಿನಿಸ್ಟ್ರಿ ಅಂಡ್ರ್ ಬರ್ತದೆ. 2 ಥರದ್ದು ಹೆಡ್ ಕ್ವಾರ್ಟರ್ ಬಂದ್ರೆ ಕಲ್ಕತ್ತಾ. ಇನ್ನೊಂದು ASI ಅಂತ ಬರ್ತೈತಿ. ASI ಎಲ್ಲಿ ಬರ್ತೈತಿ? ASI ಡೆಲ್ಲಿದಾಗ ಬರ್ತೈತಿ. ASI ಇದು ಫುಲ್ ಫಾರ್ಮ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಕಲ್ಚರ್. ಇವು 3 ನ್ಯೂಸ್ನಾಗ ಅದಾವ ಅಂದ್ರೆ ASI ದವ್ರದ್ದು ಇತ್ತೀಚೆಗೆ ಚಿರೆಕಲ್ಲು ಗುಡ್ಡ ಅಂತ ಹೇಳಿದ್ದಿಲ್ಲ. ASI ದವ್ರ ಮಾಡಿದ್ದು. ಏನೈತಿ ಚಿರೆಕಲ್ಲು ಗುಡ್ಡದಾಗ? ಎಲ್ಲಿ ಕಂಡು ಬರ್ತೈತೆ? ಮಧ್ಯ ಶಿಲಾಯುಗದ ಶಾಸನಗಳು ಅಥವಾ ಕಲ್ಲುಗಳು ಕಂಡು ಬಂದ ಅಂದಿದ್ರಲ್ಲ ಶಿಲಾಯುಗದ. ಇದನ್ನ ಎಲ್ಲಿ? ಚಿರೆಕಲ್ಲು ಗುಡ್ಡ. ಎಲ್ಲಿ? ಕಾರವಾರ. ಯಾವ ಡಿಸ್ಟಿಕ್? ಮತ್ತು ಕಾರವಾರ ಅಂತ ನೆನಪಿಟ್ಕೊಂಡು ಬೇರೆ ಡಿಸ್ಟಿಕ್ ಹಾಕಿರಿ. ಉತ್ತರ ಕನ್ನಡ ಡಿಸ್ಟಿಕ್ನೊಳಗೆ ಕಾರವಾರ ಬರ್ತೈತಿ. ಅಲ್ಲಿ ಚಿರೆಕಲ್ಲು ಗುಡ್ಡ ಅಂತ ಬಂದೈತಿಲ್ಲ. ಅದೇ ಯಾವ್ದು ಸರ್ವೆ ಮಾಡ್ತೈತೆ ಅಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅದ್ರದ್ದು ಯಾರು ಇದನ್ನ ಇರ್ತಾರೆ? ಚೇರ್ಮನ್ ಫಸ್ಟ್ ಅಂದ್ ಫೌಂಡರ್ ಲಾರ್ಡ್ ಕನ್ನಿಂಗ್ಹ್ಯಾಮ್. ನೆನಪಿಟ್ಕೋರೆ. ಅವು ಸಿವಿಲೈಸೇಷನ್ ಮಾಡುವೊಳಗೆ ಏನೋ ರೈಲ್ವೆ ಟ್ರ್ಯಾಕ್ ಮಾಡೋ ಸಿಕ್ಕಿದ್ದು ಗೊತ್ತಿರ್ತಾರಲ್ಲ ಅವರ ಲಾರ್ಡ್ ಕನ್ನಿಂಗ್ಹ್ಯಾಮ್. ಅದ್ರದ್ದು ಫಸ್ಟ್ ಇದನ್ನ ಇರ್ತಾರೆ. ಯಾವ್ದು? ಡೈರೆಕ್ಟರ್. ನೆನಪಿರ್ತೈತಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್. ಇವು 3 ಥರದ್ದು ಮಿನಿಸ್ಟ್ರಿ ಕನ್ಫ್ಯೂಸ್ ಮಾಡ್ತಿರ್ತಾರೆ. ನೆನಪಿಟ್ಕೋರೆ. ZSI ಬಂದರೆ ಯಾವ ಮಿನಿಸ್ಟ್ರಿ ಅಂದ್ರೆ? ZSI ಅಥವಾ ಜಿಯೋಲಾಜಿಕಲ್ ಅಂತ ಬಂದ್ರೆ ಎನ್ವಿರಾನ್ಮೆಂಟ್. ಆಮೇಲೆ GSI ಅಂತ ಬಂದ್ರೆ ಮೈನ್ಸ್. ಓಕೆ. ನೆಕ್ಸ್ಟ್ ಇವು ಅದು ಅಲ್ಲ ದತ್ತಾಂಶ ಪಾರ್ಕ್ ಹೇಳ್ರಲ್ಲ. ಈಗ ಹೇಳ್ರಿ ನೋಡು, ನ್ಯೂಕ್ಲಿಯರ್ ವೇಸ್ಟ್ ಸಲ್ಮಂದ್ ಒಂದು ಇದನ್ನು ಸೆಂಟರ್ ಮಾಡತ್ತಾರೆ. ನ್ಯೂಕ್ಲಿಯರ್ ವೇಸ್ಟ್ ವಾಲ್ಟ್ ಅಂತ ಕರೀತಾರೆ. ಜಗತ್ನಾಗ ಫಸ್ಟ್ ಟೈಮ್ ಎಲ್ಲಿ? ಫಿನ್ಲ್ಯಾಂಡ್. ನೆನಪಿರ್ತೈತಲ್ಲ. ಎದಕ್ಕೆ ಮಾಡತ್ತಾರ ಅಂದ್ರೆ ನ್ಯೂಕ್ಲಿಯರ್ ವೇಸ್ಟ್ ಸಲ್ಮಂದ್. ನ್ಯೂಕ್ಲಿಯರ್ ವೇಸ್ಟ್ ಏನು ಬಂದಿರ್ತೈತಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೋ ಸಲ್ಮಂದ್ ಎಲ್ಲಿ ಮಾಡತ್ತಾರಂದ್ರೆ ಫಿನ್ಲ್ಯಾಂಡ್ ನಾರ್ಡಿಕ್ ಕಂಟ್ರಿ ಒಳಗೆ ಬರ್ತೈತೆ ಇಲ್ಲೋ? ಬರ್ತೈತೆ. ನೆನಪಿಟ್ಕೋರಿ. ನ್ಯಾಟೋದಾಗ ಬರ್ತೈತೆ ಇಲ್ಲೋ? ನ್ಯಾಟೋದಾಗ ಪ್ರೆಸೆಂಟ್ ಎಷ್ಟು ಮೆಂಬರ್ ಅದಾವ್ರಿ? 32. 2 ಹೇಳ್ರಿ. 31 32 ರೀಸೆಂಟಾಗಿ ಸೇರೋ
ಸ್ವೀಡನ್ನ ಮತ್ತು ಫಿನ್ಲ್ಯಾಂಡ್ ನೆನಪಿಟ್ಕೋರಿ. ನ್ಯಾಟೋದ ಫುಲ್ ಫಾರ್ಮ್ ಬಂದಾಗ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಯಾವ ಇಯರ್ದಾಗ ಬರ್ತೈತಿ? 1949. ಏನತ್ತ ಏನತ್ತ ನ್ಯಾಟೋ ಕರೆಕ್ಟ್ ಐತಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಬರ್ತೀವಿ ಯಾವ ಇಯರ್ದಾಗ ಅಂದ್ರೆ 1949. ಹೆಡ್ ಕ್ವಾರ್ಟರ್ ಬಂದ್ರೆ ಬೆಲ್ಜಿಯಂನ ಬ್ರುಸೆಲ್ಸ್, ಬ್ರೆಜಿಲ್ನ ಅಲ್ಲ, ಬೆಲ್ಜಿಯಂನ ಬ್ರುಸೆಲ್ಸ್ ಅಂತ ಬರ್ತೈತಿ. ಯಾವ್ದು ಎಲ್ಲಿ ಬರ್ತದೆ ಅಂದ್ರೆ 1949 ಒಳಗೆ. ಎಷ್ಟು ಕಂಟ್ರಿ ಅದಾವ ಅಂದ್ರೆ ಪ್ರೆಸೆಂಟ 32 ಅದಾವು. 31, 32 ಎರಡು ರೀಸೆಂಟಾಗಿ ಸೇರಿದ್ದು ಯಾವಂದ್ರೆ ಓಕೆ. ಎಕ್ಸಸೈಸ್ ಪ್ರಗತಿ ಮೇಘಾಲಯದ ಉಮ್ರೋಯಿದಾಗ ಎದರ ಸಲ್ಮ ಮಾಡ್ತಾರೆ ಇದನ್ನು? ಎಕ್ಸಸೈಸ್ ಪ್ರಗತಿ ಯಾರ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಅಂತ ಕರಿತೀವಿ. ಯಾರ ಇಂಡಿಯನ್ ಆರ್ಮಿದವ್ರು ಮಾಡಿದ್ದು. ಈ ಮಲ್ಟಿ ನ್ಯಾಷನಲ್ ಅಂದ್ರೆ ಬೇರೆ ಕಂಟ್ರಿಗಳ ಪಾರ್ಟಿಸಿಪೇಟ್ ಮಾಡ್ತಾವೆ. ಇಂಡಿಯನ್ ಒರಿಜಿನ್ ಅಥವಾ ಇಂಡಿಯನ್ ಓಷಿಯನ್ ರೀಸನ್ದಾಗಿರೋ ಕಂಟ್ರಿನ ತೊಗೊಂಡು ಮಾಡ್ತಾರೆ. ಈಗ ನಾ ಕೇಳ್ರಿ, ಕಕಾಡು ಎಕ್ಸಸೈಸ್ ಎಲ್ಲಾಗಿತ್ತ? ಆಸ್ಟ್ರೇಲಿಯಾದ ಸಿಡ್ನಿ. ದ್ವೀಪಶಕ್ತಿ ಎಕ್ಸಸೈಸ್ ಬಂದ್ರೆ ಅಂಡಮಾನ್ ನಿಕೋಬಾರ್. ಯಾರು ಮಾಡಿರ್ತಾರ? ಇಂಡಿಯನ್ ಆರ್ಮಿ, ಏರ್ಫೋರ್ಸ, ನೇವಿ. ಆಮೇಲೆ ಬ್ರಹ್ಮಾಸ್ತ್ರ ಎಕ್ಸಸೈಸ್ ಬಂದ್ರೆ ರಾಜಸ್ಥಾನ ಪೋಖ್ರಾನ್. ಆಮೇಲೆ ದಸ್ಲಿಕ್ ಎಕ್ಸಸೈಸ ಉಜ್ಬೇಕಿಸ್ತಾನ್. ಮುಂದೆ ನಮಗಂಗತ್ ಬರ್ತೈತಿ ಕರೆಕ್ಟ್. ಮತ್ತೆ ಯಾವ್ದು ಎಕ್ಸಸೈಸ್ ಇದು? ಡೆಸರ್ಟ್ ಸೈಕ್ಲೋನ್ ಎಕ್ಸಸೈಸು ನ್ಯೂಸ್ನಾಗ ಇತ್ತು ಕರೆಕ್ಟ್. ಡೆಸರ್ಟ್ ಸೈಕ್ಲೋನ್ ಯಾವ ಕಂಟ್ರಿ? ಯಾವ್ದ ಡೆಸರ್ಟ್ ಸೈಕ್ಲೋನ್ ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಮಾಡ್ತಾರಂದ್ರೆ ಸೈಕ್ಲೋನ್ ಅಟ್ಟ ಇಸ್ ಡೆಸರ್ಟ್ ಸೈಕ್ಲೋನ್ UAE ಜೋಡ ಇರ್ಬೇಕದು. ಸೈಕ್ಲೋನ್ ಬಂದ್ರೆ ಈಜಿಪ್ಟ್ ಜೋಡ ಬರ್ತೈತಿ. ಡೆಸರ್ಟ್ ಸೈಕ್ಲೋನ್ UAE ಜೋಡ ಬರ್ತೈತಿ. ನೆನಪಿಟ್ಕೋ. ಡೆಸರ್ಟ್ ಸೈಕ್ಲೋನ್ ಯಾವ ಕಂಟ್ರಿ ಜೋಡ ಅಂದ್ರೆ UAE ಕಂಟ್ರಿ. ಯಾವ ಎಕ್ಸಸೈಸ್ ಒಳ್ಳಮುಳ ಅಂದ್ರೆ ನೆನಪುರಿತಾವ. ಮತ್ತು ಡೆಸರ್ಟ್ ಸೈಕ್ಲೋನ್ ಗೊತ್ತಾತಲ್ಲ, UAE ಜೋಡ. ಸೈಕ್ಲೋನ್ ಅಷ್ಟ ಬಂದ್ರೆ ಈಜಿಪ್ಟ್ ಜೋಡ. ಓಕೆ ನೆಕ್ಸ್ಟ್ ಇದು ಹೇಳ್ರಿ. ಫಸ್ಟ್ ಟೈಮ್ ಇಂಡಿಯಾದಾಗ ಬಾಸ್ಮತಿ ಅಕ್ಕಿ ರಿಸರ್ಚ್ ಸೆಂಟರ್ ಅಂತ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ ಹೇಳ್ರಿ? ಬಾಸ್ಮತಿ ಇದು ಇಂಟಿಗ್ರೇಟೆಡ್ ಬಾಸ್ಮತಿ ಆ್ಯಂಡ್ ಆರ್ಗ್ಯಾನಿಕ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ? ಇಂಡಿಯಾದಾಗ ಫಸ್ಟ್ ಇದು ಅಪೇಡಾದವ್ರು ಮಾಡ್ತಾರೆ. ಅಪೇಡ ಅಂದ್ರೆ ಎದ್ರ ಸಲ್ಮಂದ್ ಇರ್ತೈತೆ ಹೇಳ್ರಿ? ಅಗ್ರಿಕಲ್ಚರ್. ಎಸ್, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಸಲ್ಮಂದ್ ಮೇಂಟೈನ್ ಮಾಡೋದು ಯಾವುದಂದ್ರೆ ಅಪೇಡ ಅಂತ ಬರ್ತದೆ. ಅಪೇಡಾದವ್ರು ಫಸ್ಟ್ ಟೈಮ್ ಏನು ಮಾಡತ್ತಾರೆ ಅಂದ್ರೆ, ಈಗ ಬಾಸ್ಮತಿ ಅಕ್ಕಿ ತಿಂತೀವಲ್ಲ, ಬಿರಿಯಾನಿ ಒಳಗದು ಹಾಕಿರ್ತಾರಲ್ಲ ಬಾಸ್ಮತಿ ಅಕ್ಕಿ, ಅದರದ್ದು ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಅಂತ ಎಲ್ಲಿ ಇದ್ದಿದ್ದಿಲ್ಲ. ಬಾಸ್ಮತಿ ಅಕ್ಕಿ ನಮ್ಮಲ್ಲಿ ಹೆಂಗಿದೆ? ಅಕ್ಕಿ ಕನಜಾತ್ ಕರಿತೀವಿ. ಯಾವುದು? ಕೊಪ್ಪಳದ ಯಾವುದದ? ಕಾರಟ್ಗಿ ಅಲ್ಲಿ ಐತೆ. ಸಾರಿ ಕಾರಟ್ಗಿ ಅಲ್ಲ, ಗಂಗಾವತಿ ಅಲ್ಲ. ಗಂಗಾವತಿ ಅದ, ಕಾರಟ್ಗಿಲ್ಲ. ಕರೆಕ್ಟ್. ಅದೈತಲ್ಲ ಸೇಮ್ ಹಂಗೆ ಬಾಸ್ಮತಿ ಅಕ್ಕಿ ರಿಸರ್ಚ್ ಸೆಂಟರ್ ಅಂತ ಮಾಡತ್ತಾರೆ. ಇಂಡಿಯಾದಾಗ ಫಸ್ಟ್ ಎಲ್ಲಿ ಮಾಡತ್ತಾರೆ ಹೇಳ್ರಿ? ಉತ್ತರ ಪ್ರದೇಶದ ಪಿಲ್ಬಿಟ್. ಉತ್ತರ ಪ್ರದೇಶದ ಪಿಲ್ಬಿಟ್ ನೆನಪಿಟ್ಕೋರಿ. ಬಾಸ್ಮತಿ ಅಕ್ಕಿ ಅಥವಾ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಆಫ್ ಬಾಸ್ಮತಿ ರೈಸ್ ಅಂತಂದ್ರೆ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಪಿಲ್ಬಿಟ್. ನೆನಪಿರ್ತೈತಲ್ಲ ಯಾರು ಮಾಡ್ಯಾರ ಅಂದ್ರೆ ಅಪೇಡದವ್ರು. ನೆನಪಿರ್ತೈತಲ್ಲ ಬಾಸ್ಮತಿ ರಿಸರ್ಚ್ ಉತ್ತರ ಪ್ರದೇಶದಾಗ ಬಂದಾಗ ನೆನಪು ಹೇಳ್ರಿ. ನೋಡು ಯಾವ ಒಂದು ಇಂಡಿಯಾದಾಗ ಫಸ್ಟ್ ಸ್ಟೇಟ್ ಯಾವ ಸ್ಟೇಟ್ ಒಳಗೆ ಅರ್ಬನ್ ರೂಪೇ ಸಿಸ್ಟಮ್ ಜಾರಿಗೆ ತರ್ತಾರೆ? ಇನ್ನೊಮ್ಮೆ ಹೇಳತ್ನ, ಅರ್ಬನ್ ರೂಪೇ ಸಿಸ್ಟಮ್ ಅಂದ್ರೆ ಗೊತ್ತೈತಲ್ಲ, ರೂಪೇ ಸಿಸ್ಟಮ್ ಅಂತ ಮಾಡತ್ತಾರಲ್ಲ. ರೂಪೇ ಅಂದ್ರೆ ಹಗ್ಗ ಇರ್ತೈತೆ, ಹಗ್ಗದ ಮೇಲೆ ಗಾಡಿಗಳು ಹೋಗಿರ್ತಾವೆ. ಅದ್ರೊಳಗೆ ಹೆಂಗೆ ಹೆಲಿಕಾಪ್ಟರ್ನಾಗ ಹೋದಂಗೆ ಸಣ್ಣ ಸಣ್ಣ ಇರ್ತಾವೆ. ಅದ್ರ 4-5 ಮಂದಿನ ಕರ್ಕೊಂಡು ಹೋಗ್ತಾರೆ ನೋಡ್ರಿ, ಅದಕ್ಕೆ ರೂಪೇ ಅಂತ ಕರೀತಾರೆ. ಹಂಗೆ ನಮ್ಮಲ್ಲಿ ಇವು ಅಂಜನಾದ್ರಿ ಯಲ್ಲಮ್ಮನ ಗುಡ್ಡ ಅವನ್ನೆಲ್ಲ ಮಾಡ್ಬೇಕಂದಿದ್ರಲ್ಲ, ಹಂಗೆ ಅರ್ಬನ್ ರೂಪೇ ಸಿಸ್ಟಮ್ ಎಲ್ಲಿ ಮಾಡ್ಯಾರ? ಎಸ್, ವಾರಣಾಸಿ. ಇದು ನೆನಪಿಟ್ಕೋರೆ. ಇಂಡಿಯಾದಾಗ ಫಸ್ಟ್ ಟೈಮ್ ರೂಪೇಗಳು ಎಲ್ಲಿ ಇರ್ತಾವೆ ಅಂದರೆ ಈಗ ಪ್ರೆಸೆಂಟ್ ಇಲ್ಲತ್ತಲ್ಲ, ಉತ್ತರಾಖಂಡದಾಗ ಐತಿ. ಹಿಲ್ ಏರಿಯಾಗಳು ಎಲ್ಲಿ ಏನೇನದಾವಲ್ಲ ಅಲ್ಲೇ ರೂಪೇ ಸಿಸ್ಟಮ್ ಅಂತ ಇರ್ತದೆ. ರೂಪೇ ಸಿಸ್ಟಮ್ ಅಂದರೆ ಏನ? ಗುಡ್ಡಗಾಡ್ದಾಗ. ಈಗ ಅಂಜನಾದ್ರಿ ಬೆಟ್ಟದಾಗ ಒಂದು 60-65 ವಯಸ್ಸಿದ್ದಿದ್ದು ಐನು ಹೋದ್ರೆ ಏರ್ತಾರೇನೋ ಅವ್ರು, ಅಲ್ಲ ತಲ್ಲಿದ ಕಾಲು ಬಿಡೋದು ಬಂದುಬಿಡ್ತಾರಲ್ಲ ಕೆಳಗೆ. ಸೇಮ್ ಅಂಥವ್ರಿಗೆ ಎಲ್ಲರ ಮ್ಯಾಲೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಿದ್ರೆ ಅಂಥದಕ್ಕೆ ರೂಪೇ ಸಿಸ್ಟಮ್ ಅಂತ ಮಾಡ್ತಾರೆ. ಅವು ಕೇಬಲ್ ಸೀಲಿಂಗ್ ಅಂತ ಮಾಡಿರ್ತಾರೆ, ಅದ್ರ ಮೇಲೆ ಒಳಗೆ ಕುಣಿಸಿರತ್ತೇಳಿ ಡೈರೆಕ್ಟ್ ಹೋಗಿ ಮ್ಯಾಲೆ ಇಳಿಸೋದು ಮತ್ತು ಕೆಳಗೆ ತರೋದು. ಅಂಥವು ರೂಪೇ ಸಿಸ್ಟಮ್ ಏನಿರ್ತಾವಲ್ಲ ಅಂಥವು ಅರ್ಬನ್ ರೂಪೇ ಸಿಸ್ಟಮ್ ಎದಕ್ಕೆ ಮಾಡ್ರಂದ್ರೆ ಟೂರಿಸಮ್ ಸೆಕ್ಟರ್ ಡೆವಲಪ್ ಮಾಡೋಕ್ಕಲ್ಲ. ಅರ್ಬನ್ ರೂಪೇ ಎದಕ್ಕೆ ಬಂದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ. ಈಗ ಹೆಂಗೆ ನಮ್ಮಲ್ಲಿ ಮೆಟ್ರೋ ಮಾಡ್ಯಾರ, ಮೆಟ್ರೋ ಹೆಂಗೈತ್ರಿ? ಈಗ ಮ್ಯಾಲೆ ಐತಲ್ಲ ಎತ್ತರದ ಇದನ್ನು ಕಟ್ಟಿ ಅವು ಏನೋ ಬ್ರಿಡ್ಜ್ ಗತ್ಲೆ ಕಟ್ಟಿ ಮ್ಯಾಲೆ ಮಾಡ್ಯಾರಲ್ಲ ಮೆಟ್ರೋ ಟ್ರ್ಯಾಕ್, ಅದನ್ನೆಲ್ಲರ ಕೆಳಗೆ ಮಾಡಿದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಕ್ಕಿತ್ತು. ಸೇಮ್ ಹಂಗೆ ರೂಪೇ ಸಿಸ್ಟಮ್ ಅರ್ಬನ್ ಒಳಗೆ ಮಾಡಿರತ್ತೇಳಿ ಮ್ಯಾಲಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಫಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ಎಲ್ಲಿ ಮಾಡ್ಯಾರಂದ್ರೆ ವಾರಣಾಸಿ. ನೆನಪಿರ್ತೈತಲ್ಲ, ವಾರಣಾಸಿ ಎಲ್ಲಿ ಕಂಡು ಬರ್ತೈತಿ? ಉತ್ತರ ಪ್ರದೇಶ. ಉತ್ತರ ಪ್ರದೇಶದಾಗ ಟೆಕ್ಸ್ಟೈಲ್ ಪಾರ್ಕ್ ಐತೋ ಇಲ್ಲೋ? ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಐತೆ ಇಲ್ಲ ಉತ್ತರ ಪ್ರದೇಶದಾಗ? ಯಾವ್ದು? ಲಕ್ನೋ. ಓಕೆ ನೆನಪಿಟ್ಕೋರು. ಉತ್ತರ ಪ್ರದೇಶದಾಗ ಲಕ್ನೋದಾಗ ಮೆಗಾ ಟೆಕ್ಸ್ಟೈಲ್ ಪಾರ್ಕು ಬರ್ತೈತಿ. ಓಕೆ ಇದು ಹೇಳ್ರಿ. JM ಲಿಂಗೋಡೋ ಸಮಿತಿ ಎದಕ್ಕೆ ಸಂಬಂಧಿಸಿತ್ತಂದ್ರೆ ಚುನಾವಣೆಯಲ್ಲಿ ಕಾಲ್. ಇದು ನಾಳೆ ಹಿಂಗೂ ಕೇಳಿರ್ತಾರ ಅವ್ರು. ಕ್ವಶನ್ ಹೆಂಗೆ ಕೇಳ್ತಿರ್ತಾರೆ ಅಂದ್ರೆ JM ಲಿಂಗೋಡೋ ಕಮಿಟಿ ಅಂತ ಕೇಳಿ ಶಾಲಾ ಮತ್ತು ಕಾಲೇಜುಗಳು ಅಥವಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಹಿಂಗೂ ಆಪ್ಷನ್ ಕೊಟ್ಟಿರ್ತಾರೆ.
ಓನ್ಲಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಟ್ಟ ಇದನ್ನು ಎಲೆಕ್ಷನ್ ಕೊಡಾಕ ಎಲ್ಲರ ಶಾಲೆ ಒಳಗೆ ಎಲೆಕ್ಷನ್ ಇಟ್ಟರೆ ಜಗಳಾಡ್ತಾವೆ ಸಣ್ಣ ಹುಡುಗರು ಅವಕ್ಕೆ ಏನು ಗೊತ್ತಿರ್ತೈತೆ ಲೀಡರ್ಶಿಪ್ ಅಂದ್ರೆ ಹೌದಲ್ಲ. ಅದಕ್ಕೆ ಸಾಲಿ ಇರಂಗಿಲ್ಲ ಅದ್ರೊಳಗೆ. ಓನ್ಲಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಚುನಾವಣೆ ನಡ್ಸಕ್ಕಿದೆ. JM ಲಿಂಗ್ಡೋ ಕಮಿಟಿ ರೆಕಮೆಂಡ್ ಮಾಡಿದ್ದು. ಯಾಕಂದ್ರೆ ಆಪ್ಷನ್ ಒಳಗೆ ಹಿಂಗೂ ಕೊಟ್ಟಿರ್ತಾರೆ, ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಹಾಕಿ ಹೌದು ಕಾಲೇಜು ವಿಶ್ವವಿದ್ಯಾಲಯ ಶಾಲಾನು ಕನ್ಸಿಡರ್ ಮಾಡಿರಿ ಮತ್ತು ಇಲ್ಲ ಅದ್ರೊಳಗೆ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ವರ್ಡ್ದಾಗ ಫಸ್ಟ್ ಟೈಮ್ ಜೀರೋ ಎಮಿಷನ್ ಕೋಲ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಮಾಡ್ತಾರೆ. ಯಾವ ಒಂದು ಕಂಟ್ರಿದವ್ರು ಮಾಡ್ತಾರೆ ಕೋಲ್ ಫೈರ್ಡ್ ಬ್ಯಾಟ್ರೀಸ್ ಅಂದರೆ ಹೇಳ್ತೀನಿ. ಈಗೆಲ್ಲ ಬ್ಯಾಟ್ರಿಗಳು ಬರ್ತಾವಲ್ಲ, ನಮ್ಮ ಎಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ಇರ್ತಾವೆ ಕರೆಕ್ಟಾ. ಕೋಲ್ ಫೈರ್ಡ್ ಬ್ಯಾಟ್ರಿ ಅಂದರೆ ಕೋಲ್ನ ಬರ್ನ್ ಮಾಡಿ ನಾವು ಈಗ ಹೈಯೆಸ್ಟ್ ವಿದ್ಯುತ್ ಶಕ್ತಿ ಏನು ಯೂಸ್ ಮಾಡ್ತಿರ್ತೀವಲ್ಲ ಅದಕ್ಕೆ ಕೋಲ್ ಬರ್ನ್ ಹಾಕಿರ್ತದೆ. ಕೋಲ್ ಯಾವಾಗ ಬರ್ನ್ ಮಾಡ್ತಾರೆ ಅಥವಾ ಅದನ್ನ ಸುಡ್ತಾರಲ್ಲ ಅವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಕೈತೆ. ಬಟ್ ಇದಕ್ಕೆ ಕೋಲ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಎದಕ್ಕೆ ಕರ್ದಾರಂದ್ರೆ ಕೋಲ್ ಬರ್ನ್ ಮಾಡಂಗಿಲ್ಲ, ಡೈರೆಕ್ಟ್ ಕಲ್ಲಿದ್ದನ್ನ ಯೂಸ್ ಮಾಡ್ಕೊಂಡೇಳಿ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಂಗಿಲ್ಲ. ಅದನ್ನ ಕೆಮಿಕಲ್ ಕಂಬರ್ಷನ್ ಅಂತ ಕರೀತಾರೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಆ ಡೈರೆಕ್ಟ್ ಕೋಲ್ ಏನಿರ್ತದ್ರಲ್ಲ ಅದನ್ನ ಪುಡಿ ಮಾಡ್ತಾರೆ, ಅದನ್ನ ಇದನ್ನು ಸುಡಂಗಿಲ್ಲ, ಬರೀ ಪುಡಿ ಮಾಡಿ ಅದನ್ನ ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡ್ತಾರೆ. ಯಾವ ಒಂದು ಕಂಟ್ರಿದವ್ರು ಇದನ್ನ ಟ್ರಯಲ್ ಬೇಸಸ್ ಮೇಲೆ ಬ್ಯಾಟ್ರಿಗಳು ತರತಾರಂತ. ಇದು ಎದರ್ ಸಂಬಂಧತ್ ನೆನಪಿಟ್ಕೋರಿ, ಹೇಳತ್ನ ಇನ್ನೊಮ್ಮೆ. ಈಗ ಎಲೆಕ್ಟ್ರಿಕ್ ಬ್ಯಾಟ್ರಿ ಅದಾವ ನಮ್ಮಲ್ಲಿ ಕರೆಕ್ಟಾ, ಇವು ಬ್ಲಾಸ್ಟ್ ಆಗತ್ತಿದ್ದು ನೆನಪೈತಲ್ಲ, ಓಲಾ ಸ್ಕೂಟಿಗಳು ಇವ ಬ್ಲಾಸ್ಟ್ ಆಗತ್ತಿದ್ದು. ಅದಕ್ಕೆ ಲಿಥಿಯಂ ಅಯಾನಿಗೆ ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿ ಇರ್ಲಿಕ್ಕತ್ತೇಳಿ ಅದು ಬಿಸಿಲಿಗೆ ಸುಡಿತತ್ತೇಳಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೇಮಾ ಹಿಂಗೆ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು ಏನು ಬರುತ್ತಾವೆ, ಈಗ ಎಲೆಕ್ಟ್ರಿಸಿಟಿಗೆ ಏನು ಆದ್ಯತೆ ಕೊಡತ್ತಿಲ್ಲ. ಕೋಲ್ ಎಲ್ಲರ ಈಗ ರಿನ್ಯೂವೇಬಲ್ ಎನರ್ಜಿ ಅಲ್ಲ ಅದು. ಕೋಲ್ ಏನಂದ್ರೆ ಎಷ್ಟು ನಾವು ಯೂಸ್ ಮಾಡ್ತೀವಿ ಅದು ಹೈಯೆಸ್ಟ್ ನಮಗೆ ಹಸಿರು ಮಾಲಿನ್ಯ ಮಾಡ್ತೈತಲ್ಲ, ಅದಕ್ಕೆ ಕೋಲ್ ಬರ್ನ್ ಮಾಡಂಗಿಲ್ಲ. ಬರೀ ಏನು ಮಾಡೋದು ಅಂದ್ರೆ ಕೋಲ್ ಯೂಸ್ ಮಾಡ್ಕೋದು, ಅದನ್ನು ಬರ್ನ್ ಮಾಡಲ್ಲ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಲ್ದನ ಕೋಲ್ ಯೂಸ್ ಮಾಡ್ಕೋದು. ಅದಕ್ಕೆ ಕೋಲ್ ಫೈರ್ಡ್ ಬ್ಯಾಟ್ರೀಸ ವರ್ಡ್ದಾಗ ಫಸ್ಟ್ ಟೈಮ್ ಟ್ರಯಲ್ ಮಾಡತ್ತಾರೆ. ಯಾವ ಕಂಟ್ರಿ ಅಂದ್ರೆ ಚೀನಾದವ್ರು. ನೆನಪಿಟ್ಕೋರು, ಚೀನಾದವ್ರ ಫಸ್ಟ್ ವರ್ಡ್ದಾಗ ಫಸ್ಟ್ ಟೈಮ್ ಚೀನಾದವ್ರು ಏನು ಮಾಡತ್ತಾರಂದ್ರೆ ಈಗ ಹೇಳ್ರಿ ಏನ ಕೋಲ್ ಫೈರ್ಡ್ ಬ್ಯಾಟ್ರೀಸ್. ಇವು ನೆನಪಿಟ್ಕೋರಿ, ನಾಳೆ ಕೋಲ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಬರ್ಬೋದು. ಯಾಕಂದ್ರೆ ಮನ್ಯಾಗದು ಇನ್ವರ್ಟರ್ ಯೂಸ್ ಮಾಡೋಕೆ ಬ್ಯಾಟ್ರಿಗಳು ಯೂಸ್ ಮಾಡ್ತೀವಲ್ಲ, ಈಗ ನಾವು ಬ್ಯಾಟ್ರಿಗೆ ನೀರು ಹಾಕೋದು ಅಥವಾ ಬ್ಯಾಟ್ರಿ ಒಳಗೆ ಏನು ಇರ್ತಾವಲ್ಲ ಆ ಕೆಮಿಕಲ್ ತೆಗೆದು ಡೈರೆಕ್ಟ್ ಕೋಲ್ ಫೈರ್ಡ್ ಬ್ಯಾಟ್ರಿ ಅಂದ್ರೆ ಕಲ್ಲಿದ್ದನ್ನು ಡೈರೆಕ್ಟ್ ಯೂಸ್ ಮಾಡ್ತಾರೆ, ಅದರದಿಂದನೇ ಎನರ್ಜಿ ಉತ್ಪಾದನೆ ಮಾಡ್ತಾರೆ. ಅದಕ್ಕೆ ಕೋಲ್ ಫೈರ್ಡ್ ಬ್ಯಾಟ್ರಿ ಅಂತವ್ರು. ಜಗತ್ನಾಗ ಯಾವ ಕಂಟ್ರಿ ಫಸ್ಟ್ ಟೈಮ್ ತಂದೈತೆ ಅಂದ್ರೆ ಚೀನಾ. ಈಗ ಹೇಳ್ರಿ, ಚೀನಾದವ್ರದ್ದು ಮೊನ್ನೆ ಒಂದು ಇದನ್ನು ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿದ್ನಿ. ಯಾವ್ದು ಬಂದೈತೆ ಹೊಸದ? ಯಾವ್ದ? ಅಟ್ಲಾಸ್ ಡ್ರೋನ್ ಅಂತ ನೆನಪಿಟ್ಕೋರಿ. ಅಟ್ಲಾಸ್ ಸ್ವಾರ್ನ್ ಡ್ರೋನ್ ಸಿಸ್ಟಮ್ ಅಂತ ಬರ್ತೈತಿ. ಯಾವ ಕಂಟ್ರಿ ಅಂದ್ರೆ ಚೀನಾದವ್ರು ಬಾಹ್ಯಾಕಾಶ ನಿಲ್ದಾಣ. ಓಕೆ, ಟಿಯಾನ್ವೆನ್. ಈ ಪ್ರಾಪ್ತಿ ಪೋರ್ಟಲ್ ಅಂತ ತರ್ತಾರೆ. ಇದನ್ನ ಯಾರು ತರ್ತಾರೆ ಹೇಳ್ರಿ? ಈ ಪ್ರಾಪ್ತಿ ಪೋರ್ಟಲ್ ಅಂತ ಬರ್ತೈತಿ. ಇದು ಕಾರ್ಮಿಕರ ಇಲಾಖೆ ಬರ್ತೇಳಿ ಈ ಕಾರ್ಮಿಕ ದಿನಾಚರಣೆ ಅಲ್ಲ ಇದನ್ನ ಮಾಡಿದಿಲ್ಲ, ಅದ್ರ ಸಲ್ಮಂದ್ ನ್ಯೂಸ್ನಾಗ ಇತ್ತಿದ್ದು ಈ ಪ್ರಾಪ್ತಿ ಪೋರ್ಟಲ್. ಮತ್ತು ನಿನ್ನೆ ಲಾಂಚ್ ಮಾಡಿರತ್ತಲ್ಲ ಈ ಪ್ರಾಪ್ತಿ ಪೋರ್ಟಲ್ ಅಂತ ಆಲ್ರೆಡಿ ಐತಿ. ಬಟ್ ಇದು ಕಾರ್ಮಿಕರಿಗೆ ಸಂಬಂಧ ಐತತ್ತ, ಅದ್ರ ಬಗ್ಗೆ ಆರ್ಟಿಕಲ್ ಕೊಟ್ಟಿದ್ರಿ. ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ರಿಲೇಟೆಡ್ ಐತಿ ಹೇಳ್ರಿ? ಯಾರು ತರ್ತಾರ? EPFO ಅಂತ ಬರ್ತೈತಿ. ನೆನಪೈತಿ? EPFO ಫುಲ್ ಫಾರ್ಮ್ ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅತ್ತಾರ. ನಾವು ಯಾವ್ದಾರ ಕಂಪ್ನಿ ಒಳಗೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತೀವಲ್ಲ, ನಮ್ದು ಏನು ಫಂಡ್ ಬರ್ತಿರ್ತೈತಿಲ್ಲ ಅದ್ರೊಳಗಿಂದ ಅರ್ಧ ರೊಕ್ಕ ಕಟ್ ಮಾಡಿ ಇಟ್ಕೋತಾರ, ಗೊತ್ತೈತಲ್ಲ? PF ಅಂತ ಕರಿತೀವಿ. PF ಅಂದ್ರೆ ಏನು ಹೇಳ್ರಿ? ಪ್ರಾವಿಡೆಂಟ್ ಫಂಡ್ ಅಂದ್ರೆ ನಮಗೆ ಬೇರೆದಕ್ಕೆ ಯೂಸ್ ಆಗಕ್ಕೆ ಅವರು ಸೇವ್ ಮಾಡಿ ಇಟ್ಟಿದ್ದದು, ಹೌದಾ? ಹಂಗೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಇರ್ತೈತಿ. ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರು ಎಲ್ಲ ಫಂಡ್ ಮ್ಯಾನೇಜ್ ಮಾಡೋದು ಯಾವುದಂದ್ರೆ EPFOದವ್ರು. ಅದಕ್ಕೆ ಅವ್ರು ಈ ಪ್ರಾಪ್ತಿ ಪೋರ್ಟಲ್ ಅಂತ ತಂದಾರ. ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ಯೂಸ್ ಅಂದ್ರೆ, ಈ ಪ್ರಾಪ್ತಿ ಪೋರ್ಟಲ್ದಾಗ ಏನು ಮಾಡ್ತಾರೆ ಅಂದ್ರೆ ಆಧಾರ್ ಬೇಸ್ಡ್ ವೆರಿಫಿಕೇಶನ್ ಮಾಡ್ತಾರೆ. ಹೆಂಗಂದ್ರೆ ಯಾವ ಒಂದು ಬ್ಯಾಂಕ್, ಈಗ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಾಗ ಹೋಗ್ತೀವಿ, 10 ದಿನ 20 ದಿನ ಕೆಲಸ ಮಾಡಿಬಿಟ್ಟು ಬಂದಿರ್ತೀನಿ, ನಿಂದು ಪ್ರಾವಿಡೆಂಟ್ ಫಂಡ್ ಕಟ್ ಆಗಿರ್ತೈತಿ EPFOದಾಗ. ಬಟ್ ನೀ ಅದ್ರೊಳಗೆ ಆಕ್ಟಿವ್ ಯೂಸರ್ ಇರಂಗಿಲ್ಲ, 20 ದಿನ ಅದು ಬಿಟ್ಟು ಬಂದಮೇಲೆ ಊರಿಗೆ ಹೋಗ್ಬಿಟ್ರೆ ಅಂತೇಳಿ ಅದು ಇದನ್ನು ಯೂಸ್ಡ್ ಅಕೌಂಟ್ ಇರ್ತೈತಲ್ಲ, ಅಂಥ ಅಕೌಂಟ್ಗಳು ಡಿಟೆಕ್ಟ್ ಮಾಡಿ ಅದರೊಳಗೆ ಎಷ್ಟು ಅಮೌಂಟ್ ಇರ್ತೈತಲ್ಲ ಅದನ್ನು ಅವ್ರಿಗೆ ತಲುಪಿಸ್ಬೇಕಂತ ಯಾವ್ದು ಮಾಡಂದ್ರೆ ಈ ಪ್ರಾಪ್ತಿ ಪೋರ್ಟಲ್ ಅಂತ ಬರ್ತೈತೆ. ನೆನಪಿರ್ತೈತಲ್ರಿ ಈ ಪ್ರಾಪ್ತಿ ಪೋರ್ಟಲ್? ಎದಕ್ಕಂದ್ರೆ ಇವು ಹಿಂಗೆ ನೆನಪಿಟ್ಕೋರಿ. ಯಾಕಂದ್ರೆ ಹೆಂಗೆ ಬೇಕಾಗಿ ಕೇಳ್ತಿರ್ತಾರ ಅವ್ರು ಯೂಸ್ಡ್ ಅಕೌಂಟ್ಗಳೆಲ್ಲ ಡೆಮಾಲಿಷ್ ಮಾಡೋಕೆ ಅಥವಾ ಬಾಡ್ ಬ್ಯಾಂಕ್ ಕಳ್ಸೋಕೆ ಹಿಂಗೆಲ್ಲ ಕೇಳಿರ್ತಾರಲ್ಲ, ಅದ್ರ ಸಲ್ಮಂದ್ ಹೇಳತ್ನ ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಎಂಪ್ಲಾಯ್ಮೆಂಟ್ಗಳಿಗೆ PFಗಳನ್ನ ಏನು ಸೇವ್ ಮಾಡಿರ್ತಿಲ್ಲ ಅದನ್ನು, ಇಲ್ಲಾರ ಡೈರೆಕ್ಟ್ ಏನು ಕೇಳ್ತಿರ್ತಾರೆ ಈ ಪ್ರಾಪ್ತಿ ಪೋರ್ಟಲ್ ಇದನ್ನು ಜಾರಿಗೆ ತಂದವ್ರು ಅಪೇಡಾ, ಇಸ್ರೋ ಅಥವಾ ICAR, EPFO ಅಂತ ಕೇಳ್ತಾರೆ. ಯಾರತ್ತ ಹಾಕ್ತೀರಿ? EPFOದವ್ರು. ಇದು ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಕೆಲಸಗಾರ ಅಥವಾ ಎಂಪ್ಲಾಯ್ಗಳು ಏನಿರ್ತಾರಲ್ಲ ಅವ್ರದ್ದು ಫಂಡ್ ಏನಿರ್ತೈತಲ್ಲ ಅದನ್ನು ಅನ್ಅಲೋಕೇಟ್ ಆಗಿದ್ದು ಅಥವಾ ಅನ್ಯೂಸ್ಡ್ ಇರ್ತೈತಲ್ಲ ಅದನ್ನ ಯೂಸ್ ಮಾಡೋಕೆ ಯಾವ ಪೋರ್ಟಲ್ ಅಂದ್ರೆ ಈ ಪ್ರಾಪ್ತಿ ಪೋರ್ಟಲ್. ನೆನಪಿರ್ತೈತಲ್ಲ ಈ ಪ್ರಾಪ್ತಿ ಪೋರ್ಟಲ್? ಓಕೆ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಈ ಪ್ರಾಪ್ತಿ ಅಂದ್ರೆ? ಈ ಪ್ರಾಪ್ತಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಹೇಳ್ರಿ? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಬರ್ತೈತಲ್ಲ ಆ ಮಿನಿಸ್ಟ್ರಿ ಅಂಡರ್. ಇವು ಜಲಸಂಧಿಗಳು ಹೇಳ್ಕೊಡ್ಲಿ. ಜಲಸಂಧಿಗಳು ನ್ಯೂಸ್ನಾಗ ಅದಾವ ನೋಡ್ರಿ. ಜಲಸಂಧಿಗಳು ನೆನಪಿಟ್ಕೋತೀರಿ? ಈಗ ನ್ಯೂಸ್ನಾಗ ಅದಾವ, ಕೇಳ್ತಿರ್ತಾರೆ ಅವಾಗ ಜಲಸಂಧಿಗಳಂದ್ರೆ ಏನಂದ್ರೆ ಯಾವಾಗೂ ಕೇಳ್ತಿರ್ತಾರೆ. ಈಗ ಪಾಕ್ ಜಲಸಂಧಿ ಇಂಡಿಯಾ ಮತ್ತು ಶ್ರೀಲಂಕಾನ ಒಟ್ಟುಗೂಡಿಸ್ತೈತೆ ಅಂದ್ರೆ ಕರೇನು? ಹ್ಞೂ ಅತ್ತಿರಲ್ಲ. ನಾಳೆ ಹಿಂಗೆ ಕೇಳ್ತಿರ್ತಾರೆ ಭೂಗಡಿ ಒಟ್ಟುಗೂಡ್ಸಂಗಿಲ್ಲ. ಹೆಸರೇ ಆಪ್ಷನ್ಯಾಗ ಹಂಗೆ ಆಟ ಆಡಿರ್ತಾರೆ ಅವ್ರು. ಆಪ್ಷನ್ ಹಾಕಾಗ ಒಂದೇ ಆಪ್ಷನ್ ಏನು ಕೊಟ್ಟಿರ್ತಾರೆ ಅಂದ್ರೆ ಭಾರತ ಮತ್ತು ಶ್ರೀಲಂಕಾದ ಭೂಗಡಿಗಳನ್ನು ಒಂದುಗೂಡಿಸುತ್ತದೆ ಮತ್ತು ಭಾರತ ಮತ್ತು ಶ್ರೀಲಂಕಾದ ಜಲಗಡಿಗಳನ್ನು ಒಂದುಗೂಡಿಸ್ತೈತೆ ಅಂದ್ರೆ
ಜಲಸಂಧಿ ಅಂದ್ರೆ ಜಲ ಅಂದ್ರೆ ನೀರು, ಸಂಧಿ ಅಂದ್ರೆ ಅವ್ ಎರಡು ಸೇರ್ಸುದು, ಅದಕ್ಕೆ ಜಲಸಂಧಿ ಕನ್ನಡದಾಗ ಬರ್ತೈತಲ್ಲ ಸಂಧಿ ಅತ್ತ. ಹಾ ಎರಡು ಪದಗಳನ್ನು ಒಟ್ಟುಗೂಡಿಸ್. ಹಾ ನೋಡಿ, ಭೂಭಾಗಗಳನ್ನು ಬೇರ್ಪಡಿಸುತ್ತದೆ, ಜಲಭಾಗಗಳನ್ನು ಒಟ್ಟು ಒಂದುಗೂಡಿಸುತ್ತದೆ. ನೆನಪಿಟ್ಕೋರಿ. ಯಾಕಂದ್ರೆ ಕ್ವಶನ್ದಾಗ ನಾವು ಯಾಕಂದ್ರೆ ಆಪ್ಷನ್ದಾಗ ನೋಡ್ರಿ, ಕ್ವಶನ್ ಮ್ಯಾಲ ಕೇಳಿರ್ತಾರ ಯಾವ ಸರಿಯಾದ ಹೇಳಿಕೆ ಅಂದಿರ್ತಾವ, ನಾವು ತಪ್ಪಾದ ಹೇಳಿಕೆ ಟಿಕ್ ಮಾಡಿರ್ತೀವಿ. ಮ್ಯಾಲ ತಪ್ಪಾದ ಹೇಳಿಕೆ ಕೇಳಿದಾಗ ಸರಿಯಾದ ಹೇಳಿಕೆ. ಕ್ವಶನ್ದಾಗ ಹಿಂಗೆ ಆಟ ಆಡ್ತಿರ್ತಾರ ಅವ್ರು, ಯಾರ ಕ್ವಶನ್ ತೆಗಿಯವ್ರು. ನಾಳೆ ಹಿಂಗೆ ಕೇಳ್ತಾರೆ ಪಾಕ್ ಜಲಸಂಧಿ ಎಲ್ಲರಿಗೆ ಗೊತ್ತೈತೆ ಡೈರೆಕ್ಟ್ ಕೊಡ್ತಾರೆ. ಇಂಡಿಯಾ ಮತ್ತು ಇದನ್ನು ಭಾರತ ಮತ್ತು ಶ್ರೀಲಂಕಾದ ಭೂಗಡಿಗಳನ್ನು ಒಂದುಗೂಡಿಸುತ್ತದೆ ಅಂದಾಗ ಹೌದು ಕರೆ ಐತತ್ ಹಾಕಿ ಬಂದರೆ ತಪ್ಪಾಗ್ಬಿಡ್ತದೆ. ಅದಕ್ಕೆ ಜಲಸಂಧಿಗಳು ಬಂದ್ರೆ ಜಲಗಳನ್ನ ಒಂದುಗೂಡಿಸ್ತೈತೆ. ಈಗ ಒಂದೊಂದು ಹೇಳ್ತೇನೆ. ಇಂಡಿಯಾ ನೆನಪೈತಿ, ವರ್ಲ್ಡ್ ಮ್ಯಾಪರ ನೆನಪೈತಲ್ಲ, ತಲೆಯಾಗ ಬಂದುಬಿಡ್ಬೇಕು. ಲೈಬ್ರರಿಯಾಗ ಹೋಗಿ ಕೂಡಲೇ ಒಂದು ವರ್ಲ್ಡ್ ಮ್ಯಾಪ್ ಇರ್ತೈತಲ್ಲ, ಅದನ್ನ ನೋಡುತ್ತೆ ಬರ್ರಿ ಯಾವ್ಯಾವ ಮ್ಯಾಪ್ ಎಲ್ಲೆಲ್ಲಿ ಬರ್ತೈತತ್ತ, ಯಾವ ಕಂಟ್ರಿ ಎಲ್ಲೆಲ್ಲಿ ಬರ್ತಾವ, ಅವಾಗ ಜಲಸಂಧಿಗಳು ನೆನಪು ಬಂದುಬಿಡ್ತಾವೆ. ಈಗ ಹೇಳ್ತೀನಿ, ಇಂಡಿಯಾದ ಕೆಳಗೆ ಬಂದಾಗ ಫಸ್ಟ್ನೇದು ಯಾವ ಜಲಸಂಧಿ ಆಗ್ತೈತೆ ನಮಗಂದ್ರೆ ಪಾಕ್ ಜಲಸಂಧಿ. ಈ ಪಾಕ್ ಜಲಸಂಧಿ ಅದು ಯಾವ್ಯಾವ ಎರಡು ಜಲ ಮೂಲಗಳನ್ನ ಒಂದುಗೂಡಿಸ್ತೈತೆ ಅಂದ್ರೆ ಬಂಗಾಳ ಕೊಲ್ಲಿ ಮತ್ತು ಇದೆ. ಇಲ್ಲ ಡೈರೆಕ್ಟ್ ಕೇಳ್ಬೋದು, ಹಿಂದೂ ಮಹಾಸಾಗರದಾಗ ಇರೋ ಜಲಸಂಧಿನೂ ಇದೆ, ಪಾಕ್ ಜಲಸಂಧಿ ಅಂತ ಬರ್ತೈತಿ. ಆಮೇಲೆ ಇದು ಎಲ್ಲರ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಅಂದ್ರೂ ಹಾಕ್ರಿ, ಅಥವಾ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯನ್ನು ಜಲಮೂಲಗಳನ್ನ ಒಂದುಗೂಡಿಸೋದಂದ್ರೂ ಹಾಕ್ರಿ. ಭೂಭಾಗಗಳು ಯಾವ ಕಂಟ್ರಿ ಬರ್ತಾವಂದ್ರೆ ಇಂಡಿಯಾ ಮತ್ತು ಶ್ರೀಲಂಕಾ ಒಂದಾತ. ಯಾವ್ದ ಪಾಕ್ ಜಲಸಂಧಿ ಆತ ಇಂಡಿಯಾ ಕೆಳಗೆ ಬಂದಾಗ. ಇಂಡಿಯಾದಿಂದ ಮತ್ತೆ ಕೆಳಗೆ ಹೋದ್ವಿ, ಅಂಡಮಾನ್ ನಿಕೋಬಾರ್ದಿಂದ ಮುಂದೆ ಹೋದ್ವಿ ಅಂತೇಳಿ ಮಲಕ್ಕಾ ಜಲಸಂಧಿ ಅಂತ ಬರ್ತೈತಿ. ಈಗ ಮಲಕ್ಕಾ ಜಲಸಂಧಿ ಹೇಳ್ರಿ ಯಾವ ಎರಡು ಹತ್ರ ನಡು ಯಾವ್ದ್ರಿ? ಇಂಡೋನೇಷ್ಯಾ ಮತ್ತು ಮಲೇಷಿಯಾ. ನಾಳೆ ಇಂಡೋನೇಷ್ಯಾದ ಯಾವ ಎರಡು ದ್ವೀಪತ್ ಕೇಳ್ತಾನೆ? ಜಾವಾ ಮತ್ತು ಮಲೇಷಿಯಾ, ಸುಮಾತ್ರ ಮತ್ತು ಮಲೇಷಿಯಾ. ಅವಾಗ ಜಾವಾ ಮತ್ತು ಮಲೇಷಿಯಾ, ಸುಮಾತ್ರ ಮತ್ತು ಮಲೇಷಿಯಾ. ಕನ್ಫ್ಯೂಸ್ ಆಗ್ಬೇಡ್ರೆ. ಒಂದೇದು ಗೊತ್ತಾಗ್ತಲ್ಲ, ಇಂಡಿಯಾ ಕೆಳಗೆ ಬಂದಾಗ ಯಾವ್ದು? ಪಾಕಿಸ್ತಾನ ನೆನಪಿರ್ತೈತಿ. ಯಾವ ಎರಡು ಕಂಟ್ರಿಗಳು ಬರ್ತಾವಂದ್ರೆ ಇಂಡಿಯಾ ಮತ್ತು ಶ್ರೀಲಂಕಾ. ಪಾಕಿಸ್ತಾನ ಪಾಕ್ ಜಲಸಂಧಿ, ಸಾರಿ, ಪಾಕ್ ಜಲಸಂಧಿ ಇಂಡಿಯಾ ಮತ್ತು ಶ್ರೀಲಂಕಾ. ಯಾವ ಎರಡು ಜಲಮೂಲಗಳಂದ್ರೆ ಹಿಂದೂ ಮಹಾಸಾಗರ ಮತ್ತು ಬೇ ಆಫ್ ಬೆಂಗಾಲ್ ಅಂತ ಬರ್ತೈತಿ. ಇನ್ನು ಅದ್ರ ಕೆಳಗೆ ಹೋದಾಗ ಮಲಕ್ಕಾ ಜಲಸಂಧಿ ಅಂತ ಬರ್ತೈತಿ. ಯಾವುದಂದ್ರೆ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಕಂಟ್ರಿಗಳು ಕೇಳಿದಾಗ ಮಲೇಷಿಯಾ ಮತ್ತು ಇಂಡೋನೇಷ್ಯಾನ ಹಾಕ್ರಿ. ಅಕಸ್ಮಾತ್ ಎಲ್ಲಿ ನಾವು ಇನ್ ಡೆಪ್ತ್ ಹೋದಾಗ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಯಾವ ಒಂದು ದ್ವೀಪ ಅಂದ್ರೆ ಸುಮಾತ್ರ ದ್ವೀಪ. ನೆನಪಿಟ್ಕೊಂಡು ಸುಮಾತ್ರ ಹತ್ತಿದ ಮೇಲೆ ಜಾವಾ ದ್ವೀಪ ಹತ್ತೈತಿ. ಸುಮಾತ್ರ ಜಾವಾ ದ್ವೀಪ ಯಾವ ಒಂದು ಕಂಟ್ರಿ ಒಳಗೆ ಕಂಡು ಬರ್ತಾವ ಕೇಳ್ತಿರ್ತಾರಲ್ಲ, ಇಂಡೋನೇಷ್ಯಾ ಕಂಟ್ರಿ ಒಳಗೆ ಮಲಕ್ಕಾ ಜಲಸಂಧಿ ಹೇಳತ್ತೀವಿ. ಕರೆಕ್ಟಾ? ಯಾವ್ದಂದ್ರೆ ಸುಮಾತ್ರ ಮತ್ತು ಯಾವ್ದ್ರ ನಡು ಅಂದ್ರೆ ಮಲೇಷಿಯಾ ನಡು. ಈಗ ಜಲಮೂಲಗಳನ್ನ ಯಾವನು ಒಂದುಗೂಡಿಸ್ತೈತೋ? ಜಲಮೂಲಗಳು ಅಂಡಮಾನ್ ಸಿ ಮತ್ತು ತಾಸ್ಮೇನಿಯಾ ಬರಂಗಿಲ್ಲಪ್ಪ, ಸೌತ್ ಚೀನಾ. ಸೌತ್ ಚೀನಾ ಸಿ ಮತ್ತು ಅಂಡಮಾನ್ ಅಂತ ನೆನಪಿಟ್ಕೋರಿ. ಸೌತ್ ಚೀನಾ ಸಿ ಮತ್ತು ಅಂಡಮಾನ್ ಸಿ ಅಂತ ಬರ್ತೈತಿ. ಯಾವ್ದು? ಮಲಕ್ಕಾ ಸ್ಟೇಟ್ನ ನೆನಪಿರ್ತೈತಲ್ಲ, ಮಲಕ್ಕಾ ನೆನಪಿರ್ತೈತೆ. ಮಲಕ್ಕಾ ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಹೇಳ್ರಿ, ಇಂಡೋನೇಷ್ಯಾದು ಎರಡು ದ್ವೀಪಗಳು ಹೇಳಿದ್ವಲ್ಲ, ಯಾವ್ದು? ಸುಮಾತ್ರ ಮತ್ತು ಜಾವಾ. ಇವತ್ತರ ನಡುನು ಒಂದು ದ್ವೀಪ ಐತಿ. ಯಾವ್ದು? ಸಾರಿ, ಜಲಸಂಧಿ ಐತಿ. ಯಾವ್ದು? ಸುಂಡಾ ಲ್ಯಾಂಡ್ ಅಥವಾ ಸುಂಡಾ ಜಲಸಂಧಿ ಅಂತ ಕರಿತೀವಿ. ನೆನಪಿರ್ತೈತಲ್ಲ. ಯಾವ ಥರ ಎರಡು ಹತ್ರ ನಡು ಬರ್ತೈತೆ ಅಂದ್ರೆ ಇದು ಜಾವಾ ಮತ್ತು ಸುಮಾತ್ರ ಮತ್ತು ಮಲೇಷಿಯಾ ನಡು ಬಂದ್ರ ಮಲಕ್ಕಾ. ಮೂರು ಅದು ಅಲ್ಲಿ ಮೂರು ಜಲಸಂಧಿ ಹೇಳಿದ್ವಿ. ಒಂದೇದು ಯಾವ್ದ? ಪಾಕ್ ಜಲಸಂಧಿ. ಎರಡನೇದ ಮಲಕ್ಕಾ. ಅದಾದ್ಮೇಲೆ ಸುಂಡಾ. ಇಲ್ಲಿ ಮಲಕ್ಕಾ ಜಲಸಂಧಿ ಕನೆಕ್ಟ್ ಆಗೋದು ಒಂದು ಸಿಂಗಾಪುರ್ ಜಲಸಂಧಿ ಅಂತ ಬರ್ತೈತಿ. ಇದು ನೆನಪಿಟ್ಕೋರಿ. ಸಿಂಗಾಪುರ್ ಜಲಸಂಧಿ ಯಾವ ಒಂದು ಜಲಸಂಧಿ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಮಲಕ್ಕಾ ಜಲಸಂಧಿ ಕನೆಕ್ಟ್ ಮಾಡ್ತದೆ. ಅದು ಯಾವ ಒಂದು ಇದನ್ನು ಜಲಮೂಲಕ್ಕೆ ಕನೆಕ್ಟ್ ಮಾಡಿರ್ತೈತೆ ಅಂದ್ರೆ ಸೌತ್ ಚೀನಾ ಸಿ ಐತಲ್ಲ ಅದಕ್ಕೆ. ಇವು ಜಲಸಂಧಿಗಳನ್ನ ಎದಕ್ಕೆ ಸಿಂಗಾಪುರ್ ಸೀನು ಮಾಡ್ಯಾರಂದ್ರೆ ಇದೆಲ್ಲ ಮಲಕ್ಕಾ ಜಲಸಂಧಿಯಿಂದ ದೂರಿಂದ ಹೋದ್ರತ್ತೇಳಿ ದೂರ ಆಕತ್ತೆ ಅಂತೇಳಿ ಸಿಂಗಾಪುರ್ ನಿಯರ್ ಅಥವಾ ಸಿಂಗಾಪುರ್ ಕಂಟ್ರೋಲ್ನಾಗ ಇರೋದ ಒಂದು ಜಲಸಂಧಿ ಐತಿ. ಯಾವ್ದಂದ್ರೆ ಸಿಂಗಾಪುರ್ ಜಲಸಂಧಿ ಅಂತ ಬರ್ತೈತಿ. ನೆನಪಿರ್ತೈತಲ್ಲ. ಅದು ಯಾವ ಎರಡು ಕಂಟ್ರಿ ನೋಡ ಭಾಗವಹಿಸ್ಕೊಂಡಿಲ್ಲ, ಓನ್ಲಿ ಸಿಂಗಾಪುರ್ ಅಂಡರ ಬರ್ತೈತಿ. ಮೂರದು ನಾಲ್ಕದು ಎಷ್ಟದು? ನಾಲ್ಕದು. ಇದೇ ಹೇಳ ಭಾಳ ಕವಂದೇನು ತಲೆಯಾಗ. ನೆಕ್ಸ್ಟ್ ಅದ್ರ ಕೆಳಗೆ ಬಂದಾಗ ನಮ್ದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅದು ಬರ್ತಾವಲ್ಲ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಬೇರ್ಪಡಿಸೋ ಸಿ ಯಾವ್ದು ಹೇಳ್ರಿ? ಇಲ್ಲಿ ಬರ್ತೈತೆ ನೋಡ್ರಿ, ತಾಸ್ಮೇನಿಯಾ ಸಿ. ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಬೇರ್ಪಡಿಸೋ ಸಿ. ಇದು ಜಲಸಂಧಿ ಅಲ್ಲ, ತಾಸ್ಮೇನಿಯಾ ಅನ್ನೋದ ಸಿ. ಆ ನ್ಯೂಜಿಲ್ಯಾಂಡ್ದೊಳಗೆ ಎರಡು ಬರ್ತಾವೆ, ದಕ್ಷಿಣ ನ್ಯೂಜಿಲ್ಯಾಂಡ್ ಮತ್ತು ಉತ್ತರ ನ್ಯೂಜಿಲ್ಯಾಂಡ್ ಅಂತ. ಆ ನ್ಯೂಜಿಲ್ಯಾಂಡ್ಗಳ ನಡು ಒಂದು ಸ್ಟೇಟ್ ಬರ್ತದೆ ಜಲಸಂಧಿ. ಯಾವ್ದು? ಕುಕ್ ಜಲಸಂಧಿ ಅಂತ ಕರೀತಾರೆ. ನೆನಪಿರ್ತೈತಲ್ಲ. ಎಷ್ಟು? 5 ಹೇಳಿದ್ವು. ಕುಕ್ ಜಲಸಂಧಿ ಯಾವ ಎರಡು ನದಿನ ಕೂಡಿಸ್ತೈತೆ ಅಂತ ಕೇಳ್ರ ಜಲಮೂಲಗಳನ್ನು. ಈಗ ಹೇಳ್ರಿ, ಕುಕ್ ಸ್ಟೇಟ್ ಅಂತ ಹೇಳ್ರಿ ಅಥವಾ ಕುಕ್ ಜಲಸಂಧಿ ಹೇಳ್ರಿ. ಯಾವ ಎರಡು ಜಲಮೂಲಗಳನ್ನು ಕೂಡಿಸ್ತೈತೆ? ಜಲಸಂಧಿಗಳಂದ್ರೆ ಜಲಮೂಲಗಳನ್ನ ಕೂಡಿಸ್ಬೇಕು. ಯಾವ ಎರಡನ್ನ? ಪೆಸಿಫಿಕ್, ಸೌತ್ ಪೆಸಿಫಿಕ್ ಸಮುದ್ರ ಏನು ಬರ್ತೈತಲ್ಲ ಅದರ ಸೌತ್ ಭಾಗನ ಮತ್ತು ಯಾವುದಂದ್ರೆ ತಾಸ್ಮೇನಿಯಾ ಸಿ. ಅದಕ್ಕೆ ಹೇಳಲ್ಲ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ನ ಡಿವೈಡ್ ಮಾಡಿದ್ದು ಯಾವುದಂದ್ರೆ ತಾಸ್ಮೇನಿಯಾ ಸಿ. ಆಸ್ಟ್ರೇಲಿಯಾ ಇಲ್ಲೈತಿ, ನ್ಯೂಜಿಲ್ಯಾಂಡ್ ಇಲ್ಲೈತಿ, ಅದ್ರ ನಡು ತಾಸ್ಮೇನಿಯಾ ಬರ್ತೈತಿ. ಈಗ ನ್ಯೂಜಿಲ್ಯಾಂಡ್ ಹಿಂಗೈತಿ ಉದ್ದ, ಅದ್ರೊಳಗೆ ನಡು ಗ್ಯಾಪ್ ಐತಿ. ಇಲ್ಲಿ ಉತ್ತರ ನ್ಯೂಜಿಲ್ಯಾಂಡ್ ಹತ್ತೀವಿ, ದಕ್ಷಿಣ ನ್ಯೂಜಿಲ್ಯಾಂಡ್ ಹತ್ತೀವಿ. ಅದ್ರ ನಡು ಯಾವುದಂದ್ರೆ ಕುಕ್ ಜಲಸಂಧಿ ಅಂತ ಬರ್ತೈತಿ. ಆ ಜಲಸಂಧಿ ಈ ಕಡೆ ಒಂದು ಭಾಗ ಎಲ್ಲೈತಿ ಅಂದ್ರೆ ತಾಸ್ಮೇನಿಯಾ ನೀರಿನ ಭಾಗ ಕೂಡಿರ್ತೈತಿ. ಇನ್ನೊಂದು ಕಡೆ ಅಂದ್ರೆ ದಕ್ಷಿಣ ಪೆಸಿಫಿಕ್. 5 ಸಾಕಿವತ್ತಾ?
ಇನ್ನ ಹೇಳು ಸಾಕಣ್ಣ ಇದಾ ಇನ್ನೊಂದು ಎರಡು ಹೇಳ ಈಗ 5 ಹೇಳ್ರಿ ಒಂದ್ ಹಿಡ್ದ ಮೊದಲು ಪಾಕ್ ಜಲಸಂಧಿ ಹೇಳ್ರಿ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಮಲಕ್ಕಾ ಜಲಸಂಧಿ ಬಂದ್ರ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಇಂಡೋನೇಷ್ಯಾದ ಯಾವ ಪಾರ್ಟ್ ಅಂದ್ರ ಸುಮಾತ್ರ ನೆನಪಿರ್ತದೆ ಈಗ ಸುಮಾತ್ರ ಮತ್ತು ಜಾವಾ ನಡು ಬಂದ್ರ ಸುಂಡಾ ಐಲ್ಯಾಂಡ್ ನೆನಪಿರ್ತೈತಿ ಅದಾದ್ಮೇಲೆ ಸಿಂಗಾಪುರ್ ಸ್ಟೇಟ್ ಅತ್ ಬಂದ್ರ ಅಥವಾ ಜಲಸಂಧಿ ಬಂದ್ರ ಯಾವ್ದ ಮಲಕ್ಕಾ ಜಲಸಂಧಿ ಕೂಡುದು ಕನೆಕ್ಟಿಂಗ್ ಅಂತ ಕರೀತಾರೆ ಅದಾದ್ಮೇಲೆ ನ್ಯೂಜಿಲ್ಯಾಂಡ್ ಮತ್ತು ಇದನ್ನ ನ್ಯೂಜಿಲ್ಯಾಂಡ್ ಒಳಗೆ ಬರೋದು ಜಲಸಂಧಿ ಯಾವ್ದತ್ ಕೇಳ್ರ ಇದನ್ನ ಡೈರೆಕ್ಟ್ ಹಿಂಗೂ ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತು ನ್ಯೂಜಿಲ್ಯಾಂಡ್ ಕಂಟ್ರಿ ಆಡಳಿತ ಇರೋದಾಗ ಯಾವ ಜಲಸಂಧಿ ಅಂದ್ರೆ ಕುಕ್ ಜಲಸಂಧಿ ಅದು ನ್ಯೂಜಿಲ್ಯಾಂಡ್ ಒಳಗೆ 2 ಭಾಗ ಆಗೈತೆ ಅದ್ರೊಳಗೆ ಯಾವ್ದಂದ್ರೆ ಉತ್ತರ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ನ್ಯೂಜಿಲ್ಯಾಂಡ್ ಮತ್ತು ಯಾವ್ದು ಮುದೋನ ಇದು ತಾಸ್ಮೇನಿಯಾ ಜಲಸಂಧಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ತಾಸ್ಮೇನಿಯಾ ಸಿ ನಡು ಇರೋದ ತಾಸ್ಮೇನಿಯಾ ಜಲಸಂಧಿ ಅಂತ ಕರಿತೀವಿ ಮತ್ತು ಇನ್ನೊಂದೆರಡು ಹೇಳಿ ಇದು ಅದೊಂದು ಈ ಕಡೆ ಸೌತ್ ಈಸ್ಟ್ ಬಾಸ್ ಜಲಸಂಧಿ ಒಂದು ಬರ್ತೈತಿ ಕರೆಕ್ಟ್ ಬಾಸ್ ಸ್ಟೇಟ್ ಅಂತ ಬರ್ತೈತಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತೆ ಹೇಳ್ರಿ ಇದು ನ್ಯೂಸ್ನಾಗ ಯಾವ್ದು ತಾಸ್ಮೇನಿಯಾ ಮತ್ತು ಇಂಡಿಯನ್ ಓಷನ್ ಅಲ್ಲ ಯಾಕೆ ಬರ್ತೈತೆ ಆಸ್ಟ್ರೇಲಿಯಾ ಕಡೆ ಪೆಸಿಫಿಕ್ ಓಷನ್ ಬರ್ತೈತಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಬರ್ತೈತಿ ಬಾಸ್ ಐಸ್ಲ್ಯಾಂಡ್ ಅಂತ ಕರೀತಾರೆ ಅಥವಾ ಬಾಸ್ ಜಲಸಂಧಿ ಅಂತ ಕರೀತಾರೆ ಎರಡು ಸಿ ಯಾವವ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ ಪಕ್ಕ ತಾಸ್ಮೇನಿಯಾ ಸಿ ಮತ್ತು ಎರಡು ಥರ ನಡು ಐತೆ ಹಂಗೆ ಹೇಳ ತಾಸ್ಮೇನಿಯಾ ಆಸ್ಟ್ರೇಲಿಯಾ ತಾಸ್ಮೇನಿಯಾ ಕರೆಕ್ಟ್ ಅದು ಕನೆಕ್ಟ್ ಮಾಡೋದು ಜಲಮೂಲಗಳು ತಾಸ್ಮೇನಿಯಾ ಮತ್ತು ಯಾವ್ದು ಇಂಡಿಯನ್ ಓಷನ್ ಕನೆಕ್ಟ್ ಮಾಡ್ತದೆ ತಾಸ್ಮೇನಿಯಾ ಇಂಡಿಯನ್ ಓಷನ್ ಪಕ್ಕಲ್ಲ ತಾಸ್ಮೇನಿಯಾ ಸಿ ಮತ್ತು ಇಂಡಿಯನ್ ಓಷನ್ ಓಕೆ ಎಲ್ಲಿಗೆ ಬಂದಿದ್ದು ಬಾಸ್ ಅಲ್ಲ ಬಾಸ್ ಜಲಸಂಧಿ ಹೇಳ್ರಿ ಯಾವುದಾದ್ರ ನಡು ಅಂದ್ರೆ ಹೇಳಿದ್ನಲ್ಲ ಯಾವ್ದ ತಾಸ್ಮೇನಿಯಾ ಏನು ಮಾಡ್ತೈತೆ ಅಂದ್ರೆ ತಾಸ್ಮೇನಿಯಾ ಅನ್ನೋದು ಒಂದು ಸಮುದ್ರ ಐತಿ ಯಾವನ್ನ ಡಿವೈಡ್ ಮಾಡ್ತೈತೆ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಆ ತಾಸ್ಮೇನಿಯಾದಾಗ 2 ಇದು ಒಂದು ತಾಸ್ಮೇನಿಯಾ ಜಲಸಂಧಿ ಅಂತ ಬರ್ತೈತೆ ಇನ್ನೊಂದು ಬಾಸ್ ಜಲಸಂಧಿ ಅಂತ ಬರ್ತೈತೆ ಬಾಸ್ ಜಲಸಂಧಿ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ ಭಾಗದಾಗ ತಾಸ್ಮೇನಿಯಾದು ಕಂಟ್ರಿ ಐತನ ಆಸ್ಟ್ರೇಲಿಯಾದ ಪಾರ್ಟ್ ಇರ್ಬೇಕದು ಅದಕ್ಕೆ ಆಸ್ಟ್ರೇಲಿಯಾ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ ಕರೆಕ್ಟ್ ಅದು ಇದನ್ನು ಆಸ್ಟ್ರೇಲಿಯಾದ ಪಾರ್ಟ್ ಅದು ಈಗ ಮೆಗಲನ್ ಜಲಸಂಧಿ ಹೆಂಗೆ ಚೀಲಿ ದೇಶದಾಗ ಐತಲ್ಲ ಚೀಲಿದು ಒಂದು ಪಾರ್ಟ್ನಾಗ ಹೋಗ್ತೈತೆ ಅದು ಸೇಮ್ ಕರೆಕ್ಟ್ ತಾಸ್ಮೇನಿಯಾ ಅನ್ನೋದು ಒಂದು ಭಾಗ ಅದು ಆಸ್ಟ್ರೇಲಿಯಾದ ನಾ ಕಂಟ್ರಿ ಹೇಳತ್ತೀವಿ ಬೇರೆದತ್ತಿ ಇಲ್ಲ ಯಾವ್ದ ಬಾಸ್ ಜಲಸಂಧಿ ಎಷ್ಟು 6 ಹೇಳಿದ್ವನೀಗ 7 ಹೇಳಿನ್ಯಾ ಯಾವ ಹೇಳ್ರಿ ಒಂದೇದ ಪಾಕ್ ಜಲಸಂಧಿ ಗೊತ್ತಾತ ಪಾಕ್ ಆದ್ಮೇಲೆ ಅದ್ರ ಕೆಳಗೆ ಮಲಕ್ಕಾ ಜಲಸಂಧಿ ಆದ್ಮೇಲೆ ಸುಂಡಾ ಜಲಸಂಧಿ ಅದಾದ್ಮೇಲೆ ಸಿಂಗಾಪುರ್ ಆದ್ಮೇಲೆ ಕುಕ್ ಜಲಸಂಧಿ ಅಂತ ಹೇಳಿದ್ವಿ ಕುಕ್ ಜಲಸಂಧಿ ಯಾವ 2 ಥರ ನಡು ಸೌತ್ ನ್ಯೂಜಿಲ್ಯಾಂಡ್ ಮತ್ತು ನಾರ್ತ್ ನ್ಯೂಜಿಲ್ಯಾಂಡ್ ಅದಾದ್ಮೇಲೆ ತಾಸ್ಮೇನಿಯಾ ಜಲಸಂಧಿ ಅಂತ ಬರ್ತೈತಿ ಯಾವ್ದು ತಾಸ್ಮೇನಿಯಾ ಸಿ ಅಂಡರ್ ಆಮೇಲೆ ಯಾವ್ದು ಬಾಸ್ ಐಲ್ಯಾಂಡ್ ಬರ್ತೈತಿ ಅಲ್ಲಿ ಆಸ್ಟ್ರೇಲಿಯಾ ಅಂತ ನೆನ್ಪಿಟ್ಕೋರಿ ಎಲ್ಲರ ಯಾವ್ದಾರ ಕಂಟ್ರಿ ಕೇಳಿದತ್ತೀನಿ ಆಸ್ಟ್ರೇಲಿಯಾದ ಯಾವ ಭಾಗನಾಗ ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ ನಡು ಮತ್ತು ಯಾವ್ದು ಬಿಯರಿಂಗ್ ಸ್ಟೇಟ್ ಒಂದು ಬರ್ತದೆ ಇದು ಬೇಡ ಈ ಕಡೆ ಯಾವುದಕ್ಕೆ ಈಗ ಆಫ್ರಿಕಾದಕ್ಕೆ ಹೋಗು ನಾನು ತೋರಸ್ ಅವು ಸಣ್ಣ ಭಾಳ ಅದಾವೆ ಮತ್ತು ಕರೆಕ್ಟ್ ತೋರಸ ಅವೇನು ಅದನ್ನೂ ನೆನಪಿಟ್ಕೋತೀರಿ ತೋರಸ ಅವು ಸಣ್ಣ ಭಾಳ ಅದಾವೆ ಅದಕ್ಕೆ ಇವು ಮೇನ್ ಹೇಳ್ತೇನೆ ಅದಾವ ಇನ್ನು ಸಣ್ಣ ಯಾವ್ದು ಯುರೋಪ್ದಾಗೂ ಬರ್ತಾವೆ ಎಲ್ಲ ಹೇಳ್ಕೊತೇನೆ ಕುಂಡ್ರೆ ಎಲ್ಲ ಮೇಜರ್ ಹೇಳಿರ್ತೀನಿ ಅಷ್ಟ ನೆನಪಿಟ್ಕೋರಿ ಎಷ್ಟು 7 ಹೇಳಿನ ಈಗ 7 ಹೇಳಿನಲ್ಲ ಈಗ ಇವು ಮ್ಯಾಪ್ನಾಗ ನೆನಪಿರ್ತೈತಿ ಇಂಡಿಯಾದಿಂದ ಈ ಪಾರ್ಟ್ನಾಗ ಆತು ಈಗ ಈ ಪಾರ್ಟಿಗೆ ಹೋಗೋನು ಇಂಡಿಯಾದಿಂದ ಏನು ಡೈರೆಕ್ಟ್ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾದನ್ನು ಹೇಳು ಇಂಡಿಯಾದ ಈ ಸೈಡ್ ಹೋಗೋನು ಈಗ ಎಲ್ಲಿ ಈಸ್ಟ್ದಾಗ ಆಯ್ತು ಇಂಡಿಯಾದ ಈಸ್ಟ್ದಿಂದ ಆತ ಈಗ ವೆಸ್ಟ್ದಾಗ ಹೇಳ್ತೀನಿ ಇಂಡಿಯಾನ ಈಸ್ಟ್ದಾಗ ಬಂದಾಗ ನೋಡ್ರಿ ಒಣ್ಣೆದು ಕೆಳಗೆ ಬಂದಾಗ ಪಾಕ್ ಜಲಸಂಧಿ ಒಣ್ಣೆದು ಹೇಳಿದ್ವು ಆದ್ಮೇಲೆ ಮಲಕ್ಕಾ ಆದ್ಮೇಲೆ ಸುಂಡಾ ಆದ್ಮೇಲೆ ಇನ್ನು ಹೋಗಿ ಮ್ಯಾಪ್ ಒಮ್ಮೆ ನೋಡ್ರಿ ರಿಕಾಲ್ ಅಕ್ಕಾವು ಯಾವ್ದು ಸುಂಡಾ ಆತ ಇನ್ನು ಮತ್ತೆ ನಾಳೆ ನೀವು ರಿವಿಷನ್ ಮಾಡಿಸ್ನಾದ್ರ ನೆಕ್ಸ್ಟ್ ಅದಾದ್ಮೇಲೆ ಕೆಳಗೆ ಬಂದಾಗ ಕುಕ್ ಜಲಸಂಧಿಯಲ್ಲಿ ನಾರ್ತ್ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ನ್ಯೂಜಿಲ್ಯಾಂಡ್ ಆಮೇಲೆ ತಾಸ್ಮೇನಿಯಾ ಆಮೇಲೆ ಬಾಸ್ ಆತ ಈಗ ಆದ್ಮೇಲೆ ಆತ್ಲ ಬಾಸ ಇದಾದ್ಮೇಲೆ ಈಗ ಏನೋ ಇಂಡಿಯಾದ ಈ ಸೈಡ್ ಆಗಿತ್ತಲ್ಲ ಇಂಡಿಯಾದ ಈ ಕೆಳಗಿನ ಸೈಡ್ ಹೇಳತ್ನ ಈಗ ಇಂಡಿಯನ್ ಓಷನ್ದಾಗ ಬರ್ತೈತಿ ಇನ್ನೊಂದು ಯಾವ್ದಂದ್ರೆ ನಮ್ಮಲ್ಲಿ ಇಂಡಿಯನ್ ಓಷನ್ದಾಗ ಮೊಜಾಂಬಿಕಾ ಕರೆಂಟ್ ಬರ್ತೈತಿ ನೆನಪೈತಲ್ಲ ಇದು ಯಾವುದು ಉಷ್ಣನೋ ಶೀತನೋ ಉಷ್ಣ ಪ್ರವಾಹಗಳು ಬರ್ತೈತಲ್ಲ ಮೊಜಾಂಬಿಕಾ ಜಲಸಂಧಿ ಅಂತ ಒಂದು ಬರ್ತೈತಿ ಕರೆಕ್ಟ್ ಅಲ್ಲ ಮೊಜಾಂಬಿಕಾ ಜಲಸಂಧಿ ಇದು ಯಾವ 2 ಕಂಟ್ರಿ ನಡು ಬರ್ತೈತಿ ಹೇಳ್ರಿ ಯಾವ 2 ಕಂಟ್ರಿ ನಡು ಬರ್ತೈತಿ ಅಂದ್ರೆ ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ಕಂಟ್ರಿ ನಡುನ ಬರ್ತೈತಿ ಮಡಗಾಸ್ಕರ್ ಅನ್ನೋ ದ್ವೀಪ ಅಂತ ಹೇಳ್ತೀರಿ ನೋಡ್ರಿ 8ನೇ ಖಂಡ ಎಲ್ಲರ ಮಾಡ್ರೆ ಮಡಗಾಸ್ಕರ್ನ ಮಾಡ್ಬೇಕತ್ತಿದ್ರಲ್ಲ ಅದು ಮಡಗಾಸ್ಕರ್ ಅನ್ನೋದೊಂದು ದ್ವೀಪ ಐತಿ ಎಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಓಷನ್ದಾಗ ಆ ಮಡಗಾಸ್ಕರ್ನ ಮತ್ತು ಮೊಜಾಂಬಿಕಾ ಕಂಟ್ರಿನ ಡಿವೈಡ್ ಮಾಡೋದು ಯಾವ್ದು ಜಲಸಂಧಿ ಅಂದ್ರೆ ಯಾವ್ದು ಮೊಜಾಂಬಿಕಾ ಮಡಗಾಸ್ಕರ್ ಅಲ್ಲ ಮೊಜಾಂಬಿಕಾ ಜಲಸಂಧಿ ಅಂತ ಬರ್ತೈತಿ 8 ಅದೊಂದು
10 ಹೇಳ್ತೀನಿ ಇವತ್ತ, ಉಳ್ಕಿದ್ದು ನಾಳೆ ಹೇಳ್ತೀನಿ. ಆದ್ರೆ ಇವು 7 ನೆನಪಿದ್ದು. ಈ ಕಡೆ ಯಾವ್ದಾರ ಮೊಜಾಂಬಿಕಾ ಜಲಸಂಧಿ ಆಯ್ತು. ಅದಾದ್ಮೇಲೆ ಮ್ಯಾಲೆ ಹೋಗ್ತೀವಿ ಯಾವ್ದು ಕನೆಕ್ಟ್ ಮಾಡ್ಬೇಕಂದ್ರೆ ಈಗ ಇಂಡಿಯನ್ ಓಷನ್ದಿಂದ ಯಾವ್ದು ಕೆಂಪು ಸಮುದ್ರಕ್ಕೆ ಕನೆಕ್ಟ್ ಆಗ್ಬೇಕಾರೆ ಒಂದು ಜಲಸಂಧಿ ಐತಿ. ಇನ್ನೊಮ್ಮೆ ಹೇಳತ್ನ, ಹಿಂದೂ ಮಹಾಸಾಗರ ಐತಲ್ಲ ನಮ್ಮಲ್ಲಿ, ಅರಬ್ಬಿ ಸಮುದ್ರದಿಂದ ನಾವು ಹಿಂದೂ ಮಹಾಸಾಗರಕ್ಕೆ ಹೋಗ್ತೀವಿ. ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರಕ್ಕೆ ಹೋಗ್ಬೇಕು. ಅದಕ್ಕೆ ಕನೆಕ್ಟ್ ಮಾಡ್ಬೇಕಾದ್ರೆ ಒಂದು ಜಲಸಂಧಿ ಐತಿ. ಯಾವ್ದಾ? ಬಾಬ್ ಅಲ್ ಮಂಡೇಬ್ ಅಂತ ಕರೀತಾರೆ, ನೆನಪಿಟ್ಕೋರಿ. ಬಾಬ್ ಅಲ್ ಮಂಡೇಬ್ ಜಲಸಂಧಿ ಯಾವ್ದು ಕನೆಕ್ಟ್ ಮಾಡ್ತೈತೆ ಅಂದ್ರೆ ಯಾವ್ದ? ಅದ ರೆಡ್ ಸಿ ಅಥವಾ ಕೆಂಪು ಸಿ ಮತ್ತು ಇಂಡಿಯನ್ ಓಷನ್ ಅಂತ ಕರೀತಾರೆ. ಇಂಡಿಯನ್ ಓಷನ್ ಅಂತ ಕರೀತಾರೆ, ನೆನಪಿಟ್ಕೋರಿ. ಇಲ್ಲಾರ ಯಾವ್ದು ಇನ್ನೊಂದು ಎಲ್ಲರ ಡಪ್ ಕೇಳ್ರಿ ಏನಂತಾರೆ ಅಂದ್ರೆ ಅದಕ್ಕೆ ಎಡನ್ ಕೊಲ್ಲಿ ಅಂತ ಕರೀತಾರೆ. ಅದ ಇದು ಇಂಡಿಯನ್ ಓಷನ್ ನೀರು ಹೋಗಿ ಆ ಕೊಲ್ಲಿ ಒಳಗೆ ನಿಂತಿರ್ತದೆ, ಅದಕ್ಕೆ ಎಡನ್ ಕೊಲ್ಲಿ ಅಂತಾರ. ಎಡನ್ ಕೊಲ್ಲಿ ಮತ್ತು ಕೆಂಪು ಸಮುದ್ರ ನಡುವೆ ಕಂಡು ಬರೋ ಜಲಸಂಧಿ ಯಾವ್ದಂದ್ರೆ ಬಾಬ್ ಅಲ್ ಮಂಡೇಬ್. ಈ ಬಾಬ್ ಅಲ್ ಮಂಡೇಬ್ ಇನ್ನೊಂದು ಇದನ್ನ ಜಲಸಂಧಿಗೆ ಕನೆಕ್ಟ್ ಮಾಡ್ತೈತಿ. ಈ ಬಾಬ್ ಅಲ್ ಮಂಡೇಬ್ ಎಲ್ಲರ ಬಂದ್ ಆತೇಳಿ ಇನ್ನೊಂದು ಜಲಸಂಧಿ ಐತಿ, ಅದು ಬಂದ್ ಆಗ್ಬಿಡ್ತೈತಿ. ಯಾವ ಜಲಸಂಧಿ ಹೇಳ್ರಿ? ಇದು ಜಗತ್ತಿನ ಅತಿ ಬಿಜಿಯೆಸ್ಟ್ ಜಲಸಂಧಿ ಅಂತ ಕರಿತೀವಿ. ಸುಯೇಜ್ ಕಾಲುವೆ ನೆನಪೈತಲ್ಲ, ನಡು ನ್ಯೂಸ್ನಾಗಿತ್ತು ನೋಡಿ. ಇದು ಏನಾತ ಏನಿಲ್ಲ, ಸುಯೇಜ್ ಕಾಲುವೆ ಅಂತ ಬರ್ತೈತಲ್ಲ, ಇದು ಬಿಜಿಯೆಸ್ಟ್ ಜಲಸಂಧಿ ಅಂತ ಕರೀತಾರೆ. ಯಾಕಂದ್ರೆ ನಡು ಒಂದು ಟೈಮ್ನಾಗ ಒಂದು ದೊಡ್ಡ ಹಡಗು ಬಂದು ನಿಂತು ಬಿಟ್ಟಿತ್ತು. ಆ ಸುಯೇಜ್ ಹಡಗು ಏನು, ಆ ಸುಯೇಜ್ ಕಾಲುವೆದೊಳಗೆ ಹಡಗು ನಿಂತಿತ್ತಲ್ರಿ, ಅಲ್ಲಿ ಯಾವ ಹಡಗು ಬರಲಿಲ್ಲ ಅಂತೇಳಿ ಎಷ್ಟೋ ಕಂಟ್ರೋಲ್ ಮಾಡ್ತಿರ್ತದೆ. ಅದು ಗ್ಲೋಬಲ್ ಇದ್ರೊಳಗೆ ಹೈಯೆಸ್ಟ್ ಅಥವಾ ಬಿಜಿಯೆಸ್ಟ್ ಎಕ್ಸ್ಪೋರ್ಟ್ ಅಥವಾ ರಫ್ತು ವಿನಿಮಯ ಮಾಡೋ ಕಾಲುವೆ ಯಾವುದಂದ್ರೆ ಸುಯೇಜ್ ಕಾಲುವೆ ಅಂತ ಕರಿತೀವಿ. ಈ ಸುಯೇಜ್ ಕಾಲುವೆ ಈ ಕಡೆ ಹೇಳಿದ್ವಿ ನಾವು, ಬಾಬ್ ಅಲ್ ಮಂಡೇಬ್ ಇಂಡಿಯನ್ ಓಷನ್ದಿಂದ ಕೆಂಪು ಸಮುದ್ರಕ್ಕೆ ಹೋಯ್ತದೆ. ಈ ಕೆಂಪು ಸಮುದ್ರದಿಂದ ಮುಂದೆ ಮೆಡಿಟೇರಿಯನ್ ಸಮುದ್ರಕ್ಕೆ ಒಯ್ದ ಯಾವುದಂದ್ರೆ ಸುಯೇಜ್ ಕಾಲುವೆ. ನೆನಪಿರ್ತದೆ. ಈ ಸುಯೇಜ್ ಕಾಲುವೆ ಯಾವ್ಯಾವ ಕಂಟ್ರಿ ನಡು ಬರ್ತೈತೆ ಅಂದ್ರೆ ಓನ್ಲಿ ಈಜಿಪ್ಟ್ ಕಂಟ್ರಿ ನಡು ಅಷ್ಟ ಬರ್ತೈತೆ. ನೆನಪಿಟ್ಕೋರಿ, ಯಾವುದು ಕಂಟ್ರಿ ಡಿವೈಡ್ ಆಗಲ್ಲ. ಈಜಿಪ್ಟ್ ಒಳಗೆ ಮಾಡಿದ್ದೈತಿ, ಈಜಿಪ್ಟ್ ಆಡಳಿತದಾಗ ಐತಿ. ಈಜಿಪ್ಟದ ಏನು ಪಾರ್ಟ್ ಐತಿಲ್ಲ ಅದ್ರೊಳಗೆ ಮ್ಯಾನ್ ಮೇಡ್ ಕಾಲುವೆ ಅಂತ ಕರೀತಾರೆ, ಮನುಷ್ಯರು ಮಾಡಿದ್ದತ್ತೇಳಿ ಸಣ್ಣದೈತದ. ಬಟ್ ಇವು ಹೇಳಿದ್ವಲ್ಲ 10 ಆದ್ವಲ್ಲ, ಸಾಕು. ನಾಳೆ ಮತ್ತೆ ಉಳ್ಕಿದ್ದು ಹೇಳ್ತೀನಿ, ಒಮ್ಮೆ ಕನ್ಫ್ಯೂಸ್ ಆಗಿರಿ. ಈಗ ಒಮ್ಮೆ 10 ಹೇಳ್ತೀರಿ ಬಡ. ಒಂದೇದು ಪಾಕ್ ಜಲಸಂಧಿ ಯಾವ್ಯಾವ ಜಲಮೂಲಗಳು ಬಂದಾಗ? ಓಕೆ, ಯಾವ್ಯಾವ ಕಂಟ್ರಿ ಬಂದಾಗ? ಭಾರತ ಮತ್ತು ಶ್ರೀಲಂಕಾ. ಒಂದೊಂದು ಸಾವಕಾಶ ಹೇಳ್ರೆ. ಮಲಕ್ಕಾ ಬಂದಾಗ, ಮಲಕ್ಕಾ ಜಲಸಂಧಿ ಯಾವ ಕಂಟ್ರಿ ನಡು ಬರ್ತೈತೆ ಅಂದ್ರೆ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಅದು ಇಂಡೋನೇಷ್ಯಾದ ಯಾವ ದ್ವೀಪ ಅಂದ್ರೆ ಸುಮಾತ್ರ. ಯಾವ್ಯಾವ ವಾಟರ್ ಜಲಗಡಿಗಳನ್ನ ಕೂಡಿಸ್ತೈತೆ ಅಂದ್ರೆ ಸೌತ್ ಚೀನಾ ಮತ್ತು ಅಂಡಮಾನ್ ಸಿ ಅಂತ ಬರ್ತೈತೆ. ಅದಾದ್ಮೇಲೆ ಯಾವ್ದು ಹೇಳಿದ್ವು? ಮಲಕ್ಕಾ ಆದ್ಮೇಲೆ ಸುಂಡಾ ನೆನಪಿಟ್ಕೋರಿ. ಸುಂಡಾ ಜಲಸಂಧಿ ಬಂದ್ರೆ ಜಾವಾ ಮತ್ತು ಸುಮಾತ್ರ ನಡು ಬರ್ತೈತಿ. ಯಾವ್ಯಾವ ಜಲಮೂಲಗಳು ಹೇಳಿಲ್ಲ ಸುಂಡಾಕ. ಈ ಕಡೆ ಯಾವ್ದು ಬರ್ತೈತಿ ಈಗ ಹೇಳ್ರಿ? ಸುಮಾತ್ರ ಅಂತ ಹೇಳಿಲ್ಲ, ಮಲಕ್ಕಾ ಜಲಸಂಧಿ ಹಿಂಗೆ ಬರ್ತೈತಿ. ಸುಂಡಾ ಲ್ಯಾಂಡ್ದಾಗ ಹಿಂಗೆ ಬರ್ತೈತಿ. ಈಚೆ ಕಡೆ ಯಾವ್ದೈತೆ ಅಂದ್ರೆ ಕೆಳಗೆ ಇಂಡಿಯನ್ ಓಷನ್ ಬರ್ತೈತಿ. ಅದ್ ಮ್ಯಾಲೆ ಯಾವ್ದು ಬರ್ತದೆ? ಅಂಡಮಾನ್ ಸಿ ಅಥವಾ ದಕ್ಷಿಣ ಚೀನಾನ ಸೌತ್ ಚೀನಾ ಸಿ ಬರ್ತದೆ. ಅದಕ್ಕೆ ಕೂಡಿಸೋದು ಯಾವ್ದಂದ್ರೆ ಸುಂಡಾ ಜಲಸಂಧಿ ಅಂತ ಬರ್ತದೆ. ಎಷ್ಟದು ಈಗ ಜಲಸಂಧಿ? ಎಷ್ಟದು? 3 ಜಲಸಂಧಿ ಅದವನ್ 3 ಅದನ್ನ ಹಾಕೋದು. ಪಾಕ, ಮಲಕ್ಕಾ, ಸುಂಡಾ 3 ಹೇಳಿನಿ. ಆಮೇಲೆ ಸಿಂಗಾಪುರ್ ಜಲಸಂಧಿ ಅಂತ ಬಂದ್ರೆ ಇದು ಮಲಕ್ಕಾ ಜಲಸಂಧಿ ಕೂಡುದ ಯಾವ್ದಂದ್ರೆ ಸಿಂಗಾಪುರ್ ಜಲಸಂಧಿ ಆದ್ಮೇಲೆ ಕೆಳಗೆ ಮತ್ತೆ ಯಾವ್ದು ಹೇಳಿದ್ದು? ಕುಕ್ ಐಲ್ಯಾಂಡ್ ಅಂತ ಬರ್ತೈತಿ ಅಥವಾ ಕುಕ್ ಜಲಸಂಧಿ. ಎಲ್ಲಿ ಬರ್ತೈತಿ? ನಾರ್ತ್ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ನ್ಯೂಜಿಲ್ಯಾಂಡ್. ಯಾವ್ಯಾವ್ದನ್ನ ಕೂಡಿಸ್ತೈತೆ ಅಂದ್ರೆ ಸೌತ್ ಪೆಸಿಫಿಕ್ ಮತ್ತು ತಾಸ್ಮೇನಿಯಾ ಸೀನ ಕೂಡಿಸೋದು ಯಾವ್ದಂದ್ರೆ ಕುಕ್ ಐಲ್ಯಾಂಡ್. ಬಾಸ್ ಐಲ್ಯಾಂಡ್ ಬಂದ್ರೆ ತಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ. ಜಲಮೂಲಗಳು ಬಂದಾಗ ಇಂಡಿಯನ್ ಸಿ ಮತ್ತು ತಾಸ್ಮೇನಿಯಾ. ಮತ್ತೊಂದು ಯಾವ್ದು ಉಳಿಸಿದ್ವಿ ಇಲ್ಲಿ? ತಾಸ್ಮೇನಿಯಾ ಜಲಸಂಧಿ ಅಂತ ಬರ್ತದೆ. ಆ ತಾಸ್ಮೇನಿಯಾ ಜಲಸಂಧಿ ಯಾವ ಜಲಮೂಲಗಳನ್ನ ಕೇಳತ್ತೀನಿ. ತಾಸ್ಮೇನಿಯಾ ಒಂದು ಬರ್ತೈತಿ, ಅದು ಇಂಡಿಯನ್ ಓಷನ್ಗೆ ಕನೆಕ್ಟ್ ಮಾಡ್ತೈತಿ. ಯಾವ್ದು? ತಾಸ್ಮೇನಿಯಾ ಜಲಸಂಧಿ. ಎಷ್ಟು ಅದು ಎನಿಸಲಿಲ್ಲ ನೀವು? 7 ಅದು. ಇನ್ನು ಯಾವ್ದು? ಇದು ಇಂಡಿಯಾದ ಈ ಭಾಗ ಆತ. ಇಂಡಿಯಾದ ಈ ಭಾಗಕ್ಕೆ ಬಂದಾಗ ಈಗ ಹೇಳ್ರಿ ಸೌತ್ದಾಗ ಬರ್ತೈತಿ ಯಾವ್ದು? ಮೊಜಾಂಬಿಕಾ ಅಂತ ನೆನಪಿಟ್ಕೋ. ಹೆಂಗೆ ನೆನಪಿಟ್ಕೋಬೇಕಾರೆ ಮೊಜಾಂಬಿಕಾತ್ ಉಷ್ಣ ಪ್ರವಾಹ ಐತಲ್ಲ ಅದ ಹೆಸರಲ್ಲೇ ನೆನಪಿಟ್ಕೊರಿ. ಮೊಜಾಂಬಿಕಾತ ಜಲಸಂಧಿನೂ ಐತಂತೇಳಿ. ಎಲ್ಲಿ ಐತಂದ್ರೆ ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ನಡು ಐತಿ. ಯಾವ್ಯಾವ ಜಲಮೂಲಗಳನ್ನ ಕೂಡಿಸ್ತೈತೆ ಅಂದ್ರೆ ಇಂಡಿಯನ್ ಓಷನ್ದಾಗ ಕೂಡಿಸ್ತೈತಿ. ಇಂಡಿಯನ್ ಓಷನ್ದಿಂದ ಯಾವ ಜಲಮೂಲಕ್ಕೆ ಹೋಗಲ್ಲ, ಇಂಡಿಯನ್ ಓಷನ್ಗೆ ಐತಿ. ಅದಾದ್ಮೇಲೆ ಮ್ಯಾಲೆ ಹೋಗಿದ್ದು ಯಾವ್ದಕ್ಕೆ? ಬಾಬ್ ಅಲ್ ಮಂಡೇಬ್ ಯಾವ ಎರಡತ್ತರ ನಡು? ಕೆಂಪು ಸಮುದ್ರ ಮತ್ತು ಎಲ್ರ ಹಿಂಗೆ ಕೇಳ್ರೆ ನೆನಪಿಟ್ಟವ್ರಿ. ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರಕ್ಕೆ ಹೋಗಕ್ಕೆ ಒಂದು ಜಲಸಂಧಿ ಯಾವ್ದೈತೆ ಅಂದ್ರೆ ಬಾಬ್ ಅಲ್ ಮಂಡೇಬ್. ಇಲ್ಲಾರ ಬಾಬ್ ಅಲ್ ಮಂಡೇಬ್ ಯಾವ್ಯಾವ ಜಲಸಂಧಿಗಳನ್ನ ಅಲ್ಲೇ ಜಲಮೂಲಗಳನ್ನ ಕೂಡಿಸ್ತೈತೆ ಅಂದ್ರೆ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಎಡನ್ ಅಂತ ಕರೀತಾರೆ. ಅದ ನೆನಪಿಟ್ಕೋರಿ. ಗಲ್ಫ್ ಆಫ್ ಎಡನ್ ಅಂದ್ರೆ ಗಲ್ಫ್ ಆಫ್ ಎಡನ್ ಅಂದ್ರೆ ಬೇರೆ ನೀರಲ್ಲ, ಹಿಂದೂ ಮಹಾಸಾಗರದ ನೀರು ಹೋಗಿ ಅಲ್ಲಿ ಕೊಲ್ಲಿ ಒಳಗೆ ನಿಂತಿರ್ತೈತೆ. ಅದಕ್ಕೆ ಗಲ್ಫ್ ಆಫ್ ಎಡನ್ ಅಂತ ಕರೀತಾರೆ. ಇನ್ನು ಕೆಂಪು ಸಮುದ್ರದಿಂದ ರೆಡ್ ಸೀಗೆ ಬಂದ್ರೆ ಸುಯೇಜ್ ಕಾಲುವೆ ನೆನಪಿರ್ತೈತಲ್ಲ. ಸುಯೇಜ್ ಕಾಲುವೆ ಯಾವ ಕಂಟ್ರಿ ಆಡಳಿತದಾಗ ಐತ್ರಿ? ಯಾವ್ದಾ? ಈಜಿಪ್ಟ್ ಆಡಳಿತದಾಗ. ನೆನಪಿರ್ತೈತಲ್ಲ. ಸಾಕಲ್ಲ ಜಲಸಂಧಿ. ನೆಕ್ಸ್ಟ್ ನಾಳೆ ಹೇಳ್ತು. ಮತ್ತೆ ಇವು 10 ಆದ್ವಲ್ಲ, ಇವತ್ತು 10 ಆಗ್ಯಾವಲ್ಲ. ಇವು ನೀವು ನೆನಪಿಟ್ಕೊಂಬರ್ರಿ. ನೆಕ್ಸ್ಟ್ ಇದು ಹೇಳ್ರಿ ನೋಡು. ಮಲೇರಿಯಾ ಸಲ್ಮಂದ್ ಫಸ್ಟ್ ವರ್ಡ್ದಾಗ ಡ್ರಗ್ ಮಾಡಿದ್ದು ಯಾವ್ದ್ರಿ?
ಹೇಳಿದ್ನಿಲ್ಲ ಫಸ್ಟ್ ಡ್ರಗ್ ಮಲೇರಿಯಾ ಸಲ್ಮಂದ ಯಾವ್ದೈತಿ ಲ್ಯೂಪೆಂಟ್ರಿನಾ ಸಣ್ಣ ಹುಡುಗರು ಸಲ್ಮಂದ ಎಸ್ ಎರಡು ನೆನಪಿಟ್ಕೋರು ಕರೆಕ್ಟ್ ಐತಿ ನಿಮ್ದೇನು ತಪ್ಪಿಲ್ಲ ಲ್ಯೂಪೆಂಟ್ರಿನಾನು ಐತಿ ಕ್ವಿನೈನು ಐತಿ ಕ್ವಿನೈನ್ ಅಂತ ಕೇಳ್ರಿ ಯಾಕಂದ್ರೆ ಅಡಲ್ಟ್ ಏನು ಇರ್ತಾರಲ್ಲ ಅವ್ರಿಗೆ ಮಲೇರಿಯಾ ಹೋಗ್ಲಾಡ್ಸಕ್ಕೆ ರೋಗ ಇದನ್ನು ಯಾವ್ದೋ ವ್ಯಾಕ್ಸಿನ್ ಕೊಡಕ್ಕೆ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಲ್ಯೂಪೆಂಟ್ರಿನಾ ಅಂತ ಹೇಳಿದ್ವಿ ಇದು ರೀಸೆಂಟಾಗಿ WHO ದಿಂದ ಸರ್ಟಿಫೈಡ್ ಆಗೈತಿ ಎದ್ರ ಸಲ್ಮಂದ ಅಂದ್ರೆ ಮಲೇರಿಯಾ ಸಲ್ಮಂದ ಯಾರಿಗಿದು ಅಡಲ್ಟ್ ಮೇಲೆ ಅಥವಾ 18 ಅಲ್ಲ ಸಣ್ಣ ಹುಡುಗರು ಇರ್ತಾವೆ ಬೇಬಿ ಬಾರ್ನ್ ಅಥವಾ ನ್ಯೂಟಲ್ ಬೇಬಿ ಅತ್ತಾರ ನಾವು ನವಜಾತ ಶಿಶುಗಳು ಅವ್ರ ಸಲ್ಮಂದ್ ನೋಡಿ ಮಲೇರಿಯಾ ಯಾವ ಒಂದು ಸೊಳ್ಳೆಯಿಂದ ರೀ ಎನಾಪಿಲಿಸ್ ಹೆಣ್ಣು ಸೊಳ್ಳೆ ಅವತ್ರೊಳಗೂ ಕೇಳಿರ್ತಾರೆ ನೋಡ್ರಿ ಅವ್ರು ರೇಷ್ಮೆ ಹುಳ ಕೇಳಿದ್ರಲ್ಲ ಯಾವ ರೇಷ್ಮೆ ಹುಳ ಗೂಡು ಕಟ್ತೈತೆ ಅಂತ ಹೇಳಿ ಹಂಗೆ ಈ ಸೊಳ್ಳೆಗಳು ಯಾವ ಕಸ್ತಾವಂದ್ರೆ ಹೆಣ್ಣು ಸೊಳ್ಳೆಗಳು ಅಷ್ಟ ಕಟ್ತಿರ್ತಾವೆ ಅದನ್ನು ನೆನಪಿಟ್ಕೋರು ಹೇಳಿದ್ವಲ್ಲ ಸ್ಟೋರಿ ನೆನಪೈತಲ್ಲ ಸ್ಟೋರಿ ನೆನಪಿಲ್ಲ ಅದ ನೆನಪೈತಲ್ಲ ಸೊಳ್ಳೆಗಳು ಯಾವ ಕಸ್ತಾವತ್ತ ಯಾವಾಗ ಕಸ್ತಿರ್ತಾವ ಹೇಳಿ ಸೊಳ್ಳೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರಿ ಹೇಳ್ತಾರೆ ನೋಡ್ರಿ ಅದನ್ನ ನೆನಪಿಟ್ಕೊಳಕ ಸೊಳ್ಳೆ ರಿಸರ್ಚ್ ಮಾಡಿದ್ರಿ ಯಾರಂದ್ರೆ ಅಮೇರಿಕಾದವ್ರು ಏನು ಮಾಡಿದ್ರು ಆರ್ಟಿಫಿಷಿಯಲ್ ಗಂಡು ಸೊಳ್ಳೆಗಳನ್ನ ಜನರೇಟ್ ಮಾಡಿದ್ರು ಈ ಗಂಡು ಸೊಳ್ಳೆಗಳನ್ನ ಎದಕ್ಕೆ ಮಾಡಿದ್ರು ಅಂದ್ರೆ ಜಾಸ್ತಿ ಸೊಳ್ಳೆಗಳ ಕಚ್ಚು ಯಾವಂದ್ರೆ ಹೆಣ್ಣು ಸೊಳ್ಳೆಗಳು ಜಾಸ್ತಿ ಅಲ್ಲ ಕಚ್ಚುವ ಸೊಳ್ಳೆ ಅಂದ್ರೆ ಹೆಣ್ಣು ಸೊಳ್ಳೆಗಳು ಯಾಕಂತ ಹೇಳ್ತಾನೆ ಸೊಳ್ಳೆಗಳು ಕಚ್ತಾವೆ ಯಾವಾಗ ಅಂದ್ರೆ ಅವು ಪ್ರೆಗ್ನೆಂಟ್ ಯಾವಾಗ ಆಗಿರ್ತಾವಲ್ಲ ಅವಾಗ ಅಮೇರಿಕಾದವ್ರು ಇದ್ರ ಮೇಲೆ ರಿಸರ್ಚ್ ಎದಕ್ಕೆ ಮಾಡಿದ್ರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ 1 ಕೋಟಿ ಸೊಳ್ಳೆಗಳನ್ನ ರೆಡಿ ಮಾಡಿದ್ರಿ ಎಂಥವಂದ್ರೆ ಗಂಡು ಸೊಳ್ಳೆಗಳನ್ನ ಅವ್ನು ಎದಕ್ಕಂದ್ರೆ ಯಾವ್ದಾರ ಹೆಣ್ಣು ಸೊಳ್ಳೆ ಜೋಡ ಯಾವಾಗ ಇಂಟಿಮೇಟ್ ಆಕೈತಿಲ್ಲ ಅವಾಗ ಹೆಣ್ಣು ಸೊಳ್ಳೆಗಳು ಸತ್ಬಿಟ್ಟಿದ್ದು ನಾರ್ಮಲ್ ಹೆಣ್ಣು ಸೊಳ್ಳೆ ಇದ್ರೆ ಕಚ್ಚಂಗಿಲ್ಲ ಹೆಣ್ಣು ಸೊಳ್ಳೆ ಯಾವಾಗ ಗರ್ಭಿಣಿ ಅಥವಾ ಏನು ಪ್ರೆಗ್ನೆಂಟ್ ಆಗಿರ್ತೈತಿಲ್ಲ ಅವಾಗ ಕಚ್ತಿರ್ತೈತಿ ಎದಕ್ಕೆ ಕಚ್ತೈತಿ ನೆನಪಿಟ್ಕೋರಿ ಅದರಿಂದನೇ ರೋಗ ಯಾಕೆ ಬರ್ತಾವಂದ್ರೆ ನಮ್ಮಲ್ಲಿ ಬ್ಲಡ್ ಒಳಗೆ ಏನು ಇರ್ತೈತೆ ಅಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಇರ್ತೈತಿ ನಾವು ತಿಂದಿದ್ದು ಊಟ ಎಲ್ಲ ಕರಿಗೆ ಬ್ಲಡ್ ವೇನ್ಸ್ ಒಳಗೆ ಹೋಗಿರ್ತೈತಲ್ಲ ಬ್ಲಡ್ ಆಗಿ ಲಿಕ್ವಿಡ್ ಆಗಿ ಆ ಬ್ಲಡ್ ಒಳಗೆ ನ್ಯೂಟ್ರಿಷನ್ ಜಾಸ್ತಿ ಇರ್ತೈತೆ ಏನು ಮಾಡ್ತೈತೆ ಅಂದ್ರೆ ಪ್ರೆಗ್ನೆಂಟ್ ಇದ್ದಿದ್ದು ಸೊಳ್ಳೆಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕಾಗಿರ್ತೈತಿ ಆ ನ್ಯೂಟ್ರಿಷನ್ ಸಲ್ಮಂದ್ ಏನು ಮಾಡ್ತೈತೆ ಅಂದ್ರೆ ಹ್ಯೂಮನ್ ಬ್ಲಡ್ ಏನಿರ್ತೈತಲ್ಲ ಅದನ್ನ ಕಚ್ಚಿ ಬ್ಲಡ್ ಕುಡಿದಿರ್ತೈತಿ ಆ ರಕ್ತ ಕುಡಿದ್ರಿಂದ ಅದಕ್ಕೆ ಏನಂದ್ರೆ ನ್ಯೂಟ್ರಿಷನ್ ಬರ್ತೈತಿ ಮತ್ತು ಸೊಳ್ಳೆಗೆ ಜನ್ಮ ಕೊಡ್ತಿರ್ತೈತಿ ಅದ್ರ ಸಲ್ಮಂದ ಪ್ರೆಗ್ನೆಂಟ್ ಹೆಣ್ಣು ಸೊಳ್ಳೆಗಳು ಏನಿರ್ತಾವಲ್ಲ ಅವು ಅಟ್ಟ ಕಚ್ಚತಾವತ್ತ ಇದು ರಿಸರ್ಚ್ ಮಾಡಿದ್ರು ಅವ್ರು ಅದ್ರ ಸಲ್ಮಂದ್ ಏನು ಮಾಡಿದ್ರೆ ಮೆನ್ ಸೊಳ್ಳೆಗಳನ್ನ ಜನರೇಟ್ ಮಾಡಿದ್ರಿ ಎಂಥವಂದ್ರೆ ಆರ್ಟಿಫಿಷಿಯಲ್ ಆಗಿ ಆ ಸೊಳ್ಳೆ ಯಾವಾಗ ಅದು ಇಂಟಿಮೇಟ್ ಮಾಡ್ತೈತಲ್ಲ ಆ ಟೈಮ್ನಾಗ ಹೆಣ್ಣು ಸೊಳ್ಳೆಗಳು ಸಾಯ್ತಾವೆ ಅದೆಲ್ಲರ ಹಂಗೆ ಜಗತ್ನಾಗ ತಂದ್ರತ್ತೇಳಿ ಎಲ್ಲಿ ಸೊಳ್ಳೆಗಳದಿಂದ ಯಾವ ರೋಗಗಳು ಬರಂಗಿಲ್ಲ ಆ ರೋಗಗಳಿಗೆ ಈಗ ಮಲೇರಿಯಾ ಅದು ಬರ್ತಾವಲ್ಲ ಇವು ಸೊಳ್ಳೆದಿಂದನೇ ಬರ್ತಾವಲ್ಲ ಈಗ ಅಕಸ್ಮಾತ್ ನಮ್ಮ ಇಂಡಿಯಾದಾಗೂ ಅದನ್ನ ರಿಸರ್ಚ್ ಕಂಟಿನ್ಯೂ ಮಾಡಿ ಆರ್ಟಿಫಿಷಿಯಲ್ ಸೊಳ್ಳೆಗಳನ್ನ ಜನರೇಟ್ ಮಾಡಿ ಇವು ಹೆಣ್ಣು ಸೊಳ್ಳೆಗಳು ಸಾಯತ್ತು ಅಂತೇಳಿ ಅವಾಗ ರೋಗಗಳು ಎಲ್ಲಿ ಬರಂಗಿಲ್ಲ ಹೇಳಿದ್ದಿಲ್ಲ ಅನ್ನೋದು ನಾವು ಹೇಳಿದ್ದು ನೆನಪು ಹಾರಿತು ಬೇಕಂತ ತಿಳಿಸಿರೋ ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದ್ದು ಯಾವ್ದ್ರಿ ಇವೇ ಈ ನೆನಪಿರ್ತೈತಲ್ಲ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಕಂಟ್ರಿ ಬರ್ತಾವ ಏನು ಹೇಳ್ರಿ ಕೋಡ್ ಕ್ಯೂಬಾಕ್ಸ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಯಾವ ಇಯರ್ದಾಗ 1981 ಹೇಳಿದ್ನಲ್ಲ FEE ನೆನಪಿಟ್ಕೋರಿ FEE ಬಂದಾಗೂ 1981 ಇದು ಯಾವ್ದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ 1981 ಯಾವರ ನ್ಯೂಸ್ನಾಗಿದ್ದು FEE ಏನು ಮಾಡ್ತೈತಿ ಫೌಂಡೇಶನ್ ಆನ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಏನು ಮಾಡ್ತೈತಿ ಬ್ಲೂ ಫ್ಲಾಗ್ ಬೀಚಸ್ ಕೊಡ್ತೈತೆ ಅಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದಾಗ ಎಷ್ಟು ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಬೀಚಸ್ ಕೊಡ್ತಾರೋ 5 ಬೀಚ್ಗಳಿಗೆ ಎಷ್ಟು ವರ್ಷದ ತನಕ ಕೊಡ್ತಾರ್ರಿ ಕರ್ನಾಟಕದಾಗ ಎಷ್ಟು ಅದಾವು 2 ಕರ್ನಾಟಕದಾಗ ರೀಸೆಂಟಾಗಿ ಅದಾಗೈತೆ ನಾವು ಪಡುಬಿದ್ರಿಗಲ್ಲ ರೀಸೆಂಟಾಗಿ ಕೊಟ್ಟಿದ್ದು ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 2 ಅದಾವ ಯಾವ್ಯಾವ ಪಡುಬಿದ್ರಿ ಕಾಸರಗೋಡು ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಅದಾವ ಅಂದ್ರೆ ಇಂಡಿಯಾದಾಗ ಫಸ್ಟ್ ಬ್ಲೂ ಫ್ಲಾಗ್ ಬೀಚ್ ಯಾವುದಂದ್ರೆ ಚಂದ್ರಬಾಗ್ ನೆನಪಿರ್ತೈತಲ್ಲ ಇವು ಬ್ಲೂ ಫ್ಲಾಗ್ ಬೀಚಸ್ ಕೊಡೋದು ಆರ್ಗನೈಸೇಷನ್ ಯಾವುದಂದ್ರೆ FEE ಬರ್ತೈತಿ ಡೆನ್ಮಾರ್ಕ್ದಾಗ ಐತಿ ಅದು 1981 ಆಕೈತಿ ಹಂಗೆ ಇಲ್ಲಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನು 1981 ಮಾಡ್ತಾರೆ ಎಷ್ಟು ಕಂಟ್ರಿ ಅದಾವಂದ್ರೆ 6 ಕಂಟ್ರಿ ಏನು ಕೋಡ ಕ್ಯೂಬಾಕ್ಸ್ ಅಂತ ಹೇಳಿದ್ದು ಕ್ಯೂ ಅಂದ್ರೆ ಕತಾರ್ ಯು ಅಂದ್ರೆ UAE ಬಿ ಅಂದ್ರೆ ಬೆಹರೇನ್ ಓ ಅಂದ್ರೆ ಓಮನ್ ಕೆ ಅಂದ್ರೆ ಕುವೈತ್ ಇನ್ನೊಂದು ಯಾವ್ದು ಉಳಿಸಿದ್ವು ಎಸ್ ಅಂದ್ರೆ ಸೌದಿ ಅರೇಬಿಯಾ ಈ ಲಾಸ್ಟ್ ಸೌದಿ ಅರೇಬಿಯಾ ಬರ್ತೈತಲ್ಲ ಅದ್ರದ್ದು ಕ್ಯಾಪಿಟಲ್ ಒಳಗೆ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಯಾವ್ದು ಸೌದಿ ಅರೇಬಿಯಾದ ರಿಯಾದ್ ಏನೈತಲ್ಲ ಅಲ್ಲೇ ಹೆಡ್ ಕ್ವಾರ್ಟರ್ ಐತಿ ಯಾವ್ದ್ರದ GCC ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಈಗ ಒಪೆಕ್ದ ಹೆಡ್ ಕ್ವಾರ್ಟರ್ ಕೇಳ್ರ ಆಸ್ಟ್ರಿಯಾದ ವಿಯೆನ್ನಾ ಸ್ಟಾರ್ಟಿಂಗ್ ಫೌಂಡಿಂಗ್ ಮೆಂಬರ್ಸ್ ಎಷ್ಟಿದ್ದು ಅಂತ ಕೇಳ್ರ 5 ಮೆಂಬರ್ಸ್ ಯಾವ್ಯಾವ ವೆನಿಜುವೆಲಾ ಇರಾನ ಇರಾಕ ಕುವೈತ ಸೌದಿ ಅರೇಬಿಯಾ ನೆನಪಿರ್ತೈತಲ್ಲ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದ ಕಂಟ್ರಿ ಅಷ್ಟಂದ್ರೆ 7 ನೆನಪದಾವಲ್ಲ 7 ಯಾವು ಹಿಂಗೆ ಹೊಂಟ್ಬಿಡೋದು 7 ಅಂದ್ರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ತುರ್ಕ್ಮೆನಿಸ್ತಾನ್ ಅಜರ್ಬೈಜಾನ್ ಅರ್ಮೇನಿಯಾ ಟರ್ಕಿ ಇರಾಕು ಇರಾನ್ ಜೋಡ ಇರಾನ ಬಾರ್ಡರ್ ಹಚ್ಕೊಂಡೈತೆ ಇರಲಿ ಇದು ಹೇಳ್ರಿ ರೀಸೆಂಟಾಗಿ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಯಾವ ಕಂಟ್ರಿ ಅಂದ್ರೆ ಇವು ಬಡ ಕೇತ್ನ ಹೇಳ್ರಿ ಮಿಷನ್ ಸಕ್ಷಮ ಇವ್ ಥರದ್ದು ಎಕ್ಸ್ಪ್ಲನೇಷನ್ ಏನು ಮಾಡೋಣ ನೆನಪದಾವಲ್ಲ ಮಿಷನ್ ಸಕ್ಷಮ್ ಎದ್ರ ಸಲ್ಮಂದ್ ಯಾರು ಮಾಡ್ತಾರ RBIದವ್ರು ಮಾಡ್ತಾರೆ ಎದ್ರ ಸಲ್ಮಂದ
ನಗರ ಸಹಕಾರಿ ಸಂಘಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಡೆವಲಪ್ ಮಾಡೋ ಸಲುವಾಗಿ ಯಾವುದಂದ್ರೆ ಸಕ್ಷಮ್, ನೆನಪಿರ್ತೈತಲ್ಲ ಮಿಷನ್ ಸಕ್ಷಮ್. ಕಾಯಕ ಭಾಗ್ಯ ಯೋಜನೆ, ಅಸಂಘಟಿತ ಚಾಲೆಂಜ್ ಫಂಡ್, ಕೌಶಲ್ಯ ಆಧಾರಿತ ತರಬೇತಿನ ಕೊಡಾಕ ಚಾಲೆಂಜ್ ಫಂಡ್ ತರ ನೆನ್ಪಿಟ್ಕೋರು. ಬಜೆಟ್ನಾಗ ಮಂಡನೆ ಮಾಡಿದ್ದು ಹೇಳಿದ್ವಲ್ಲ ನೀನು. ಎಷ್ಟು ರೈತ ಮಹಿಳೆಯರಿಗೆ ಟ್ರೈನಿಂಗ್ ಕೊಡತ್ತಾರ? 5,000 ಮಹಿಳೆಯರಿಗೆ, ನೆನಪಿಟ್ಕೋರು. ನೆಕ್ಸ್ಟ್ ಯಾವ ಬ್ಯಾಂಕ್ ಪ್ರಗತಿಪತಿ ಯೋಜನೆಗೆ ರೊಕ್ಕ ಕೊಡತೈತಿ? ಎ.ಡಿ.ಬಿ ಬ್ಯಾಂಕ್ ಪ್ರಗತಿಪತಿ ಕೊಡತೈತಿ. ಎಲೆಕ್ಟ್ರಿಕ್ ಬಸ್ಸಿಗೆ ಯಾವ್ದು ಕೊಡತೈತಿ? ವರ್ಲ್ಡ್ ಬ್ಯಾಂಕ್, ನೆನಪಿರ್ತದೆ. KEB ಏನತ್ತಾರದಕ್ಕ? KEBP ಅಲ್ಲ, ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್. ಓಕೆ. ನೆಕ್ಸ್ಟ್ ಅನಂತ ಯೋಜನೆ ಬಂದ್ರ ಸೋಲಾರ್ ಮೈಕ್ರೋ ಗ್ರಿಡ್ಗಳನ್ನ ಗೌರ್ಮೆಂಟ್ ಆಫೀಸ್ಗಳು ಏನಿರ್ತಾವಲ್ಲ ಅವ್ರ ಮೇಲೆ ಇನ್ಸ್ಟಾಲ್ ಮಾಡಕ್ಕೆ ಯಾವ್ದಂದ್ರ ಅನಂತ ಯೋಜನೆ. ಓಕೆ. ನೆಕ್ಸ್ಟ್ ನಾಲೆಜ್ ಪಾರ್ಕ್ ಎಲ್ಲಿ ಅಂದ್ರ ಕಲಬುರ್ಗಿದ ಜೇವರ್ಗಿದಾಗ ಬರ್ತೈತಿ. ಯಾವ ಇಯರ್ಕ್ಕಿಂತ ಮುಂಚೆನೆಲ್ಲ ಈ ಜನ್ಮ ದಾಖಲಾತಿ ಒಳಗೆ ಡಿಜಿಟಲ್ ಮಾಡ್ತಾರಂದ್ರ 2015ಕ್ಕಿಂತ ಮುಂಚೆ. ಇದೆ ಹೇಳ್ರಿ, ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಹೊತ್ತು ಮಾಡ್ತಾರೆ. ಯಾರ ಕೃತಿಗಳು? ಎಲ್ಲಿ? ಅಂಡಮಾನ್ ನಿಕೋಬಾರ್ದಾಗ ಏನು ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಸಲ್ಬಂದ ಗಲ್ಲು ಶಿಕ್ಷೆ ಆಗಿ ಅಲ್ಲಿ ಏನು ಸತ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ತಾರಂದ್ರೆ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ಹೊತ್ತ ಕೃತಿಗಳನ್ನು ಜನರೇಟ್ ಮಾಡಿ ಇದನ್ನು ರೆಡಿ ಮಾಡತ್ತಾರೆ. ಎಲ್ಲಿ ಅಂದ್ರೆ ಕರ್ನಾಟಕದಾಗ. ಓಕೆ. ಸಾಂಸ್ಕೃತಿಕ ಬಸವಣ್ಣವ್ರ ಹೆಸರಲ್ಲೇ ಉದ್ಯಾನವನ ಎಲ್ಲಿ ಅಂದ್ರೆ ಎಲ್ಲಿ? ಮಾದಪ್ಪನಹಳ್ಳಿ. ಸಿನಿ ಮಿತ್ರ ಅಂತ ಎದಕ್ಕೆ ಮಾಡ್ತಾರ್ರಿ? ಎಲ್ಲಿ? ಸಿನಿ ಮಿತ್ರ. ಈ ಸಿನಿಮಾಗಳಿಗೆ ಏನಂದ್ರೆ ಸರ್ಟಿಫಿಕೇಶನ್ ಕೊಡಾಕ ಸಿನಿ ಮಿತ್ರ. ಇನ್ನೆರಡು ನೋಡು, ಕರ್ನಾಟಕ ಫಿಲ್ಮ್ ಲೊಕೇಶನ್ ಮ್ಯಾಪಿಂಗ್ ಬಂದ್ರ ಎಸ್, ನಮ್ಮ ಕರ್ನಾಟಕದಾಗ ಎಷ್ಟು ಫಿಲ್ಮ್ ಶೂಟಿಂಗ್ ಲೊಕೇಶನ್ಸ್ ಅದಲ್ಲ ಅವ್ನು ಡಿಜಿಟಲ್ ಆಗಿ ಮಾಡ್ತಾರೆ, ಅದಕ್ಕೆ ಲೊಕೇಶನ್ ಮ್ಯಾಪಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಇದೆ ಹೇಳ್ರಿ, ಇದು ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಅಂತ ಮಾಡತ್ತಾರೆ. ಯಾವ ಕಾರಾಗೃಹದಾಗ? ಪರಪ್ಪನ ಅಗ್ರಹಾರದಾಗ, ನೆನಪೈತಲ್ಲ. ಇದು ಹೇಳ್ರಿ ನೋಡು. ಇನ್ನೊಂದು ಹೇಳಿ, ಆಪರೇಷನ್ ಪರಿಶುದ್ಧೀಕರಣ ಅಂತ ಮಾಡತ್ತಾರೆ ಬಜೆಟ್ನಾಗ. ಜೈಲುಗಳ ಮಾದಕ ವಸ್ತುಗಳು ಏನು ಯೂಸ್ ಮಾಡ್ಕೋತಿರ್ತಾರ ಅಥವಾ ಮೊಬೈಲ್ ಇವೇನು ಬರ್ತಿರ್ತಲ್ಲ ಅಂಥವ್ನ ಟ್ಯಾಕಲ್ ಮಾಡ್ಬೇಕತ್ತ. ಹಸುವಾಗ್ಯಾವನ್ ಮತ್ತು ನೆಕ್ಸ್ಟ್ AIB ಅಂತ ಬರ್ತೈತೆ, ಅದ್ರ ಮೇಲೆ ಟ್ಯಾಕ್ಸ್ ಹಾಕತ್ತಾರೆ. AIB ಅಂದ್ರೆ ಏನ್ರಿ? ಆಲ್ಕೋಹಾಲ್ ಇನ್ ಬ್ಯೂರೇಜ್, ನೆನಪೈತಲ್ಲ. ಆಲ್ಕೋಹಾಲ್ ಇನ್ ಬ್ಯೂರೇಜ್ ಕಂಟೆಂಟ್ ಇಟ್ಟಿರ್ತೈತೆ, ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಸ್ಲ್ಯಾಬ್ ಒಂದು ಹೇಳಿದ್ವಲ್ಲ 16ರಿಂದ 8 ಮಾಡ್ಯಾರ, ನೆನಪೈತಲ್ಲ. ಏನತ್ತ? ಇನ್ನ 2 ನಿಮಿಷ ಹೇಳ. ಇದು ಹೇಳ್ರಿ ನೋಡು, ಹಜ್ ಭವನಗಳನ್ನ ಎಲ್ಲೆಲ್ಲಿ ಮಾಡ್ಬೇಕಂದಾರ? ಕಲಬುರ್ಗಿ ಮತ್ತು ಹುಬ್ಳಿ ಹಜ್ ಭವನಗಳು ಹೇಳಿದ್ವಲ್ಲ. ವಕ್ ಬೋರ್ಡ್ ಹೇಳಿದ್ದಿಲ್ಲಲ್ಲ ನಿನ್ನ. ವಕ್ ಬೋರ್ಡ್ ಏನು ಹೇಳಿಲ್ಲ ನೀ? ಕಮಿಟಿ ಹೇಳಿಲ್ಲಣ್ಣ, ಹೇಳಿನಲ್ಲ. ವಕ್ ಬೋರ್ಡ್ ನೀನೆ ಏನತ್ರ ಏನೇ ಮಾಡ್ಯಾರ? ವಕ್ ಬೋರ್ಡ್ಗೆ ಉಮ್ಮೀದತ್ ಮಾಡ್ಯಾರ. ವಕ್ ಬೋರ್ಡ್ ಬಗ್ಗೆ ಇದನ್ನ ಮಾಡಿರ್ತಾರೆ, ಏನ ಕಮ್ಮಿ 2 ಜಂಟಿ ಅಧಿವೇಶನ ಮಾಡಿರ್ತಾರ. ಜಂಟಿ ಸಮಿತಿದ ಅಧ್ಯಕ್ಷ ಯಾರಾಗಿರ್ತಾರಂದ್ರ ಯಾರ? ಜಗದಾಂಬಿಕಾ ಪಾಲ್, ನೆನಪಿಟ್ಕೋರಿ. ಜಂಟಿ ಸಮಿತಿ ಅಂತ ಮಾಡ್ತಾರಲ್ಲ. ಜಂಟಿ ಸಮಿತಿ ಯಾವಾಗ ಮಾಡ್ತಾರಂದ್ರ ಈಗ ಲೋಕಸಭೆದಾಗ ಮಂಡನೆ ಆಗಿ ಎಲ್ಲರ ರಾಜ್ಯಸಭೆದಾಗ ಬಿಲ್ ಪಾಸ್ ಆಗಲಿಲ್ಲ ಅಂತೇಳಿ ಅವಾಗ ಏನು ಮಾಡ್ತಾರಂದ್ರೆ 2 ಕಡೆದು ಕರೀತಾರೆ. ಅರ್ಧ ಮಂದಿನ ಒಂದು ಮೆಂಬರ್ ಕಮಿಟಿ ಮಾಡಿ ಆ ಕಮಿಟಿ ಒಳಗೆ ಡಿಸ್ಕಷನ್ ಮಾಡ್ತಾರೆ, ಇದು ಮಾಡಬೇಕೋ ಬೇಡ ಅಂತೇಳಿ. ಹಂಗೆ ವಕ್ ಬೋರ್ಡ್ಗೆ ಜಂಟಿ ಸಮಿತಿ ಇದನ್ನು ಮಾಡ್ಯಾರ, ನೇಮಕ ಮಾಡಿದ್ರು. ಆ ಜಂಟಿ ಸಮಿತಿದ ಅಧ್ಯಕ್ಷ ಯಾರಿದ್ರಂದ್ರೆ ಜಗದಾಂಬಿಕಾ ಪಾಲ್. ಸೆಂಟ್ರಲ್ದಾಗ ಎಷ್ಟು ನಾನ್ ಮುಸ್ಲಿಂ ಮೆಂಬರ್ಸ್ ಇರ್ತಾರ? 4 ಜನ. ಸ್ಟೇಟ್ದಾಗ ಬಂದಾಗ 3 ಜನ. ಮತ್ತೇನು ವಕ್ ಮತ್ತೇನು ಬಿಟ್ಟಿದ್ದು ಆತ್ಲ ಅಷ್ಟ, ಮತ್ತೆ ಮುಗೀತಲ್ಲ. ಹಜ್ ಭವನ್ಗಳು ಎಲ್ಲೆಲ್ಲಿ ಮಾಡತ್ತಾರಂದ್ರ ಓಕೆ. ರಿಲೀಫ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ದ ಯಾವ್ದ? ರೈತರಿಗೆ. ರಿಲೀಫ್ ಸ್ಕೀಮ್ ರೈತರಿಗೆ. ರಫ್ತು ಉತ್ತೇಜನ ಸಲ್ಬಂದ ಸೆಂಟ್ರಲ್ ಗೌರ್ಮೆಂಟ್ ತಂದೈತಿ, ನೆನಪಿಟ್ಕೋ. ರಿಲೀಫ್ ಅತ್ತ. ಭವ್ಯ ಸ್ಕೀಮ್ ಅಂತ ಬಂದ್ರ ಭಾರತೀಯ ಔದ್ಯೋಗಿಕ ವಿಕಾಸ್ ಯೋಜನಾ ಅಂದ್ರೂ ಒಂದ, ಭವ್ಯ ಸ್ಕೀಮ್ ಅಂದ್ರೂ ಒಂದ. ಎದಕ್ಕಂದ್ರೆ ಎಷ್ಟು ಪಾರ್ಕ್ ಮಾಡ್ಬೇಕಂದಾರ್ರಿ? ಇಂಡಸ್ಟ್ರಿಯಲ್ ಪಾರ್ಕ್ 100, 1000, 2000, 100 ಇಂಡಸ್ಟ್ರಿಯಲ್ ಪಾರ್ಕ್ಗಳು ಮಾಡ್ಬೇಕಂದಾರ. ಇದು ಹೇಳ್ರಿ, LPG ATM ಇಂಡಿಯಾದಾಗ ಮೊದಲೆಲ್ಲಿ? ಹರಿಯಾಣದ ಗುರುಗ್ರಾಮ್. ಎಷ್ಟು ಸಿಟಿ ಒಳಗೆ ಅಥವಾ ಮೆಟ್ರೋಪಾಲಿಟಿಯನ್ ಸಿಟಿ ಒಳಗೆ 24/7 ಸ್ಪೀಡ್ ಪೋಸ್ಟ್? 6 ಬೆಂಕಿ. ಎಲ್ಲೆಲ್ಲಿ? ಡೆಲ್ಲಿ, ಚೆನ್ನೈ, ಮುಂಬೈ, ಕಲ್ಕತ್ತಾ. ಇನ್ನೆರಡು ಹೈದರಾಬಾದ, ಬೆಂಗಳೂರು. ಓಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರ್ ಸಲ್ಬಂದಿ ಡಿಜಿಟಲ್ ಲೈಬ್ರರಿ ಮತ್ತು ತರಬೇತಿ ಕೇಂದ್ರ ಎಲ್ಲಿ? ಏನ? ಧಾರವಾಡ ಮತ್ತು ಬೆಂಗಳೂರು. ನೀ ಏನು ಹೇಳಿದೆ? ಆ್ಯಪ್ ಹೇಳತ್ತೇನ? ಸಾಥಿ ಅಂತ. ಯಾವ ಆ್ಯಪ್ ಅಂದ್ರೆ ಸಾಥಿ. ಇದು ಕರ್ನಾಟಕದವ್ರು ತಂದಿದ್ದಲ್ಲ, ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ನಾ ಏನು ಹೇಳತ್ನ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರ್ತಾರಲ್ಲ ಅಂಥವ್ರ ಸಲ್ಬಂದಿ ಡಿಜಿಟಲ್ ಲೈಬ್ರರಿ ಮತ್ತು ತರಬೇತಿ ಕೇಂದ್ರ ಬಜೆಟ್ನಾಗ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಅಂದ್ರೆ ಧಾರವಾಡ ಮತ್ತು ಬೆಂಗಳೂರು. ಬಟ್ ಇದು ಸಾಥಿ ಆ್ಯಪ್ ತಂದಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ದವ್ರು, ಮಿನಿಸ್ಟ್ರಿ ಆಫ್ ಎಜುಕೇಷನ್ದವ್ರು. ಯಾವ IIT ಅಂದ್ರೆ IIT ಕಾನ್ಪುರ್. ಮತ್ತು ಇದನ್ನ ಹಾಕಿ ಅನ್ನ ಇಲ್ಲೇ ಹೇಳಿದ್ದ ತಂದಿರಿ. ನೆಕ್ಸ್ಟ್ ಇದು ಕೋಪಿಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿ ಬರ್ತದ್ರಿ? ಕೋಪಿಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಂದ್ರೆ ಅಸ್ಸಾಂದಾಗ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಷ್ಟು ಅದಾವ ಅಂದ್ರೆ ಓಕೆ. ಕರ್ನಾಟಕದಾಗ ಪ್ರೆಸೆಂಟ್ ಎಷ್ಟು GI ಟ್ಯಾಗ್ ಪ್ರಾಡಕ್ಟ್ಸ್ ಅದಾವೆ? 45. GI ಟ್ಯಾಗ್ ರಿಜಿಸ್ಟ್ರೇಷನ್ ಯಾವ ಇಯರ್ದಾಗ ಬರ್ತದೆ? ಕಾಯ್ದೆ 1999 ಜಾರಿಗೆ ಬಂದಿದ್ದ ಕರ್ನಾಟಕದಿಂದ ಮೊದಲ
ಕರ್ನಾಟಕದಿಂದ ಮೊದಲು GI ಟ್ಯಾಗ್ ಅಥವಾ ಭೌಗೋಳಿಕ ಸೂಚ್ಯಂಕ ಪಡೆದಿದ್ದಂದ್ರೆ ಮೈಸೂರು ಸಿಲ್ಕ್. ಭಾರತದಿಂದ ಮೊದಲಂದ್ರ ಓಕೆ. ನೆಕ್ಸ್ಟ್ ರೈತರ ನೆರವಿಗೆ ಈಗ ನಮ್ಮ ಬಜೆಟ್ನಾಗ 4 ಆಧಾರ ಸ್ತಂಭಗಳಂದಿದ್ದು. 4 ಆಧಾರ ಸ್ತಂಭಗಳು ಹೇಳ್ರಿ ಬಜೆಟ್ನಾಗ. ರೈತರ ನೆರವಿಗಾಗಿ 4 ಆಧಾರ ಸ್ತಂಭಗಳತ್ತ ಪಿಲ್ಲರ್ ಆಫ್ ಇದನ್ನ ಏನಂತಾರ ಫಾರ್ಮರ್ಸ್ ಅಂತ ಕರೀತಾರೆ. ಇದು ಬಜೆಟ್ನಾಗ ಡಿಕ್ಲೇರ್ ಮಾಡುವೊಳಗೆ 4 ಆಧಾರ ಸ್ತಂಭಗಳು ಹೇಳಿದ್ 4 ಯಾವ್ಯಾವ? ಒಂದನೇದು ಆರ್ಥಿಕ ನೆರವು. ಎಸ್. ಪರಿಷ್ಕೃತ ಅಥವಾ ಏನಂತಾರ ಉತ್ಕೃಷ್ಟ ಮಟ್ಟದ ಪರಿಕರಗಳೋಸ್ಕರ ಕೃಷಿ ಪರಿಕರಗಳು ಏನು ಬರ್ತಾವಲ್ಲ, ಅತಿ ಅತ್ಯುನ್ನತವಾದ ಕೃಷಿ ಪರಿಕರಗಳು 2 ಆಯ್ತು. 3ನೇದು ವೈಜ್ಞಾನಿಕ ಕೃಷಿ ತರಬೇತಿ ಕೊಡ್ತಾರೆ. ನೆಕ್ಸ್ಟ್ 4. ಇನ್ನೊಂದು ಹೇಳಿದ್ಲ 4ನೇದ ಸಂಗ್ರಹಣೆ ಮಾಡಾಕ ಕೊಯ್ಲು ಬಿತ್ತನೆ ಟೈಮ್ನಾಗ ಮತ್ತು ಬಿತ್ತನೆ ಆದಮೇಲೆ ಏನು ಸಂಗ್ರಹಣೆ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ್ ಇವು ಬಜೆಟ್ನಾಗ 4 ಪಿಲ್ಲರ್ಸ್ ಅತ್ತಾರ. ಈಗ ಹೇಳ್ರಿ ನೋಡು, ಕರ್ನಾಟಕ ಎಜುಕೇಷನ್ ಒಳಗೆ ಎಷ್ಟು ಗ್ಯಾರಂಟಿ ಥರ ಅತ್ತಾರೋ? 8 ಗ್ಯಾರಂಟಿ. 1ನೇದು ಭಾಷೆಗಳ ಆಯ್ಕೆ. 2ನೇದು ಶಿಕ್ಷಕರ ನೇಮಕಾತಿ. 3ನೇದು ಡಿಜಿಟಲ್ ಕಲಿಕೆ. 4ನೇದು ಉಚಿತ ಸಾರಿಗೆ. 5ನೇದು ಕಲೆ ಮತ್ತು ಕ್ರೀಡಾ ಶಿಕ್ಷಣ. ನೆಕ್ಸ್ಟ್ ಮೂಲ ಸೌಕರ್ಯ ಅಭಿವೃದ್ಧಿ. ನೆಕ್ಸ್ಟ್ ಏನದ ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ ಅಂತ ಕರೀತಾರೆ. ಇನ್ನೊಂದು ಉಳಿಸಿರಿ ನೋಡು, ಇನ್ನೊಂದು ಯಾವ್ದು ಉಳಿಸಿರಿ? ಕೌಶಲ್ಯ ಆಧಾರಿತ ತರಬೇತಿ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತಿಲ್ಲ. ಶಾಲೆಯಲ್ಲಿ ಕೌಶಲ್ಯ ಅಥವಾ ಸ್ಕಿಲ್ ಇನ್ ಸ್ಕೂಲ್ ಅಂತ ಮಾಡಿದ್ರಲ್ಲ ಅದರದ ಎಷ್ಟು ಗ್ಯಾರಂಟಿ ಅದಾವ ಅಂದ್ರೆ 8 ಗ್ಯಾರಂಟಿ. ನೆನಪಿರ್ತೈತಲ್ಲ? ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿದು ಮೆಂಬರ್ ಯಾರಿದ್ದರ್ರಿ? ಯಾರ? ಸುಖದೇವ್ ತೋರಟಿ. ಮಯಾಂಕ್ ಚಕ್ರವರ್ತಿ ಅಂತ ನ್ಯೂಸ್ನಾಗಿದ್ರಿ. ಅದಕ್ಕೆ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್? 94. 95ನೇದ ಆರೋಗ್ಯ ಘೋಷ್. ಆರೋಗ್ಯ ಘೋಷ್ ಅಂತ ಬರ್ತಾರೆ. ಯಾವ್ದು? 95ನೇ ಗ್ರ್ಯಾಂಡ್ ಮಾಸ್ಟರ್. ಎಷ್ಟು ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಸ್ ಅದಾರ? ಟೋಟಲ್ ಎಷ್ಟು ಜನ ಅದಾರ ಅಂದರೆ 4 ಜನ. 1ನೇದು ಕೊನೇರು ಹಂಪಿ ವಿಜಯಲಕ್ಷ್ಮಿ ಇಲ್ಲ. ಇನ್ನೊಮ್ಮೆ ಹೇಳತ್ತನ ಕೇಳ್ರಿ, ನಾ ಏನು ಹೇಳತ್ನ. ಗ್ರ್ಯಾಂಡ್ ಮಾಸ್ಟರ್ ಪ್ರೆಸೆಂಟ್ ಏನು 95 ಅದಾರಲ್ಲ, ಫಸ್ಟ್ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಜಯಲಕ್ಷ್ಮಿ. ಈಗ ಪ್ರೆಸೆಂಟ್ ಇಲ್ಲ. ಗ್ರ್ಯಾಂಡ್ ಮಾಸ್ಟರ್ಸ್ ಹೆಂಗಾಗಿ ಸ್ಕೋರ್ ಜಾಸ್ತಿ ಆಗಿರ್ತೈತಲ್ಲ ಅವಾಗ ಎಲಿಮಿನೇಟ್ ಮಾಡ್ಕೋತಕ್ಕಾರ. ಫಸ್ಟ್ ವಿಶ್ವನಾಥ್ ಆನಂದನ್ ಇದ್ರೆ ಪ್ರೆಸೆಂಟ್ ಗ್ರ್ಯಾಂಡ್ ಮಾಸ್ಟರ್ ಕರಂಗಿಲ್ಲ, ಯಾಕಂದ್ರೆ ರ್ಯಾಂಕಿಂಗ್ ಕಡಿಮೆ ಆಗಿರ್ತೈತೆ ಅವ್ರದ್ದು, ಯಾಕಂದ್ರೆ ಆಡೋದು ಬಿಟ್ರ. ಹಂಗೆ ಪ್ರೆಸೆಂಟ್ ಯಾರದಾರ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ಗಳು 4 ಜನ ಮಹಿಳೆಯರದಾರ. ಯಾರು ಬರ್ತಾರ? ಕೊನೇರು ಹಂಪಿ, ಹರಿಕಾ ದ್ರೋಣ, ದಿವ್ಯಾ ದೇಶ್ಮುಖ, R ವೈಶಾಲಿ. ನೆನಪಿರ್ತೈತಲ್ಲ? ವಿಜಯಲಕ್ಷ್ಮಿ ಏನಂದ್ರೆ ಮೊದಲ ಏನಂತಾರ ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್, ಮಹಿಳಾ ಗ್ರ್ಯಾಂಡ್ ಮಾಸ್ಟರ್. ಮೊದಲ ಪುರುಷ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಶ್ವನಾಥ್ ಆನಂದನ್. ವಿಶ್ವನಾಥ್ ಆನಂದ್ಗೆ ಯಾವ್ದು ಅವಾರ್ಡ್ ಕೊಟ್ಟಿರ್ತಾರೆ? ಪದ್ಮಭೂಷಣ್, ಪದ್ಮವಿಭೂಷಣ್. ಮೊದಲು ಯಾವ ಅವಾರ್ಡ್ ತಗೋತಾರ? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಪ್ರೆಸೆಂಟ್ ಮೊದಲು ಈಗ ಪ್ರೆಸೆಂಟ್ ಹೆಸರು ಏನೈತೆ ಅದ್ರ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡ್ತಾರೆ. ನೆನಪಿಟ್ಕೋರು. ಮಯಾಂಕ್ ಚಕ್ರವರ್ತಿ ಆತ. ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಯಾವ ಕಂಟ್ರಿ? ನಾಸಾದ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಹೇಳಿದ್ನೆಲ್ಲ ಯಾವ ಕಂಟ್ರಿದವ್ರು ಮಾಡ್ತಾರಂದ್ರೆ ಎದ್ರ ಸಲ್ಮಂದ್ ಮಾಡ್ಯಾರ. ಯಾವ್ದ? ಕಪ್ಪು ಕುಳಿ. ಇದು ಕನ್ಫ್ಯೂಸ್ ಆಕ ನೋಡಿ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಯಾರ್ದಂದ್ರೆ ಅಮೆರಿಕಾ ಕಂಟ್ರಿನ ಮಾಡೈತೆ. 3 ಕಂಟ್ರಿಗಳು ಕೂಡ ಜೇಮ್ಸ್ ವೆಬ್ ಮಾಡ್ತಾರಲ್ಲ, CSA, ESA ಮತ್ತು ಅಮೆರಿಕಾದವ್ರು. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಯಾಕಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಥವಾ ಇದೇನು ಸೋಲಾರ್ ಸಿಸ್ಟಮ್ ಐತಲ್ಲ ನಮ್ಮ ಸೌರಮಂಡಲ, ಅದು ಹೆಂಗೆ ಇದನ್ನು ಏನಂತಾರೋ ಉಗಮ ಆಗಿದ್ದು ಸ್ಟಡಿ ಮಾಡಕ ಜೇಮ್ಸ್ ವೆಬ್ ಐತೆ. ಹಂಗೆ ರೋಮನ್ ಟೆಲಿಸ್ಕೋಪ್ ಅಂತ ಮಾಡ್ಯಾರ. ಎದ್ರ ಸಲ್ಮಂದ್ರ ಕಪ್ಪು ಕುಳಿ ಏನೈತಲ್ಲ ಆ ಕಪ್ಪು ಕುಳಿ ಬಗ್ಗೆ ಅನ್ವೇಷಣೆ ಮಾಡಕ್ಕೆ ಯಾವ್ದಂದ್ರೆ ರೋಮನ್ ಟೆಲಿಸ್ಕೋಪ್. ಇನ್ನೊಂದಿಟ್ಟು ಹೇಳೋಣ, ಪಲಾವ್ ಖಾಲಿ ಹತ್ರ ಮತ್ತೆ ಬೇಯ್ಬೇಡ್ರಿ ಹಿಂದಡ್ಸಿ. ಓಕೆ. ಕಾಪಿ ಪೋಸಾ ಆ್ಯಕ್ಟ್ ಯಾವ ಇಯರ? 1974ದಾಗ ಕಾಪಿ ಪೋಸಾ. ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತಿ ರೀಸೆಂಟ್ ಅಂತ ಹೇಳಿದ್ದು. ಎಸ್, ಕಳ್ಳ ಸಾಗಾಣಿಕೆ ಏನು ಮಾಡ್ತಿರ್ತಾರಲ್ಲ ಅಂಥದ್ರ ಸಲ್ಮಂದ್ ಕಾಪಿ ಪೋಸಾ ಆ್ಯಕ್ಟ್ಗಳು ಹೇಳ್ತ ನೋಡಿ. ಯಾವ್ಯಾವ ನ್ಯೂಸ್ನಾಗ ಇರ್ತಾರೆ ಕೇಳ್ತಿರ್ತಾರೆ. NSA ಆ್ಯಕ್ಟ್ ಅಂತ ಬರ್ತೈತಿ. NSA ಆ್ಯಕ್ಟ್ ಯಾವ ಇಯರ? ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ 1980 ಒಳಗೆ. ಎದ್ರ ಸಲ್ಮಂದಿದ? ವಾಂಗ್ಚುಂಗ್ನ ಅರೆಸ್ಟ್ ಮಾಡಿದ್ರಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಒಳಗೆ ಅರೆಸ್ಟ್ ಮಾಡ್ರೆ ವಿದೌಟ್ ವಾರೆಂಟ ವಿದೌಟ್ ಟ್ರಯಲ್ನ ಅರೆಸ್ಟ್ ಮಾಡ್ತಿರ್ತಾರೆ. ಅದಾದ್ಮೇಲೆ ಪೇಮಾ ಆ್ಯಕ್ಟ್ ಹೇಳಿದ್ದು. ಪೇಮಾ ಅಂತ ಬರ್ತೈತೆ. ಎದರ್ಕ ಪೇಮಾ ಆ್ಯಕ್ಟ್ ಹೇಳಿದ್ವಿಲ್ಲ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾವ ಇಯರ್? 99ರಾಗ. ಅದನ್ನ ರಿಪ್ಲೇಸ್ ಮಾಡಿ ಬಂದಿದ್ದ ಯಾವ್ದ? ಎಸ್, PMLA ಆ್ಯಕ್ಟ್ ಅಂತ ಬರ್ತೈತಿ. ಇದು ಯಾವ ಇಯರ್ದಾಗ? ಇದನ್ನು ಕೇಳಿರ್ತಾರೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಬರ್ತೈತಿ. ಯಾವ್ದು? 2002ರಾಗಿ. ಬಯೋಡೈವರ್ಸಿಟಿ ಕಾಯ್ದೆ ಅಂತ ಬರ್ತೈತಲ್ಲ ಆ ಟೈಮ್ನಾಗ ಇದು ಬರ್ತೈತಿ. ಹಿಂಗೆ ಕಂಪೇರ್ ಮಾಡಿ ನೆನಪಿಟ್ಕೋರಿ. ಅದಾದ್ಮೇಲೆ ಪಾಶ್ ಆ್ಯಕ್ಟ್ ಯಾವ ಇಯರ? ಪಾಶ್ ಆ್ಯಕ್ಟು ನ್ಯೂಸ್ನಾಗಿತ್ತು. ಪಾಶ್ ಆ್ಯಕ್ಟ್ ಅದಕ್ಕೆ ಹೇಳತ್ತ ಹೇಳ್ರಿ. 2013. ಇದು 1ನೇದು ಏನು ಹೇಳಿದ್ದು ಅಂದ್ರೆ ರಾಜಕೀಯ ಸುಪ್ರೀಂ ಕೋರ್ಟ್ದವ್ರು ಕೊಡ್ತಾರೆ. ಯಾವ ಇದ್ರೊಳಗೆ ಪಾಶ್ ಆ್ಯಕ್ಟ್ ಅಪ್ಲೈ ಮಾಡಂಗಿಲ್ಲ ಅಂದಿದ್ರು? ರಾಜಕೀಯ ಸಂಘಟನೆಗಳು ಅಥವಾ ರಾಜಕೀಯ ಏನು ಇದನ್ನಿರ್ತಾವಲ್ಲ ರಾಜಕೀಯ ಸಂಘಟನೆಗಳು, ಅದರೊಳಗೆ ಎಲ್ಲರ ಮಹಿಳೆಯರಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ಪಾಶ್ ಆ್ಯಕ್ಟ್ ಅಡಿ ಅದಕ್ಕೇನ ಅಪರಾಧಿ ಅಥವಾ ಅದಕ್ಕೆ ಏನು ಶಿಕ್ಷೆ ಘೋಷಣೆ ಮಾಡಂಗಿಲ್ಲ ಅಂದಿದ್ರು. ಇನ್ನೊಂದು ಈಗ ರೀಸೆಂಟಾಗಿ ನ್ಯೂಸ್ ಯಾಕಂದ್ರೆ TCS ಒಳಗಲ್ಲ ಅದು
ರೀಸೆಂಟಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ರಲ್ಲ, ಮತಾಂತರದು ಮಾಡಿದ್ರಿ ಅಲ್ಲಿ TCS ಅಲ್ಲ, ಹಾಂ TCS ಒಳಗಾಗಿತ್ತಲ್ಲ, ಅಲ್ಲಿ ಪಾಶ್ ಆ್ಯಕ್ಟ್ ಅದು ನ್ಯೂಸ್ನಾಗ ಬಂದಿತ್ತು, ನೆನಪಿಟ್ಕೋರಿ. ಯಾವ್ದಾರ ಒಂದು ಕೆಲಸದ ಸ್ಥಳ ಇರ್ತಾವಲ್ಲ, ಅಲ್ಲಿ ಏನಾರ ನಾವು ಪ್ರಮೋಷನ್ ಕೊಡ್ತೀವಿ ಅಥವಾ ನಿಮಗೆ ಕೆಲಸ ಕೊಡ್ತೀವಿ ಅಂತೇಳಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿರ್ತಾರಲ್ಲ, ಅಂಥವ್ರ ಸಂಬಂಧ ಕಾಯ್ದೆ ಐತಿ. ಯಾವ್ದಂದ್ರೆ ಪಾಶ್ ಆ್ಯಕ್ಟ್ ಅತ್. ಯಾವ ಇಯರ? 2013. ಇದಕ್ಕಿಂತ 1 ವರ್ಷ ಮುಂಚೆ ಸಣ್ಣ ಹುಡುಗರ ಸಂಬಂಧ ಕಾಯ್ದೆ ತರ್ತಾರೆ. ಯಾವ್ದು? ಪೋಕ್ಸೋ ಆ್ಯಕ್ಟ್ ಬರ್ತೈತಿ. ಯಾವ ಇಯರ? 2012 ಪೋಕ್ಸೋ ಆ್ಯಕ್ಟ್ ಒಳಗೆ ಸುಪ್ರೀಂ ಕೋರ್ಟ್ 2 ಕ್ಲಾಸ್ಗಳನ್ನ ಅಲೋ ಮಾಡ್ತಾರೆ. ಇದು ಮಿಸ್ಯೂಸ್ ಆಗತ್ತಿತ್ತು ನೋಡ್ರಿ. ಪೋಕ್ಸೋ ಆ್ಯಕ್ಟ್ ಹೆಂಗೆ ಮಿಸ್ಯೂಸ್ ಆಗತ್ತಿತ್ತು ಅಂದ್ರೆ 18 ಕೆಳಗಿದ್ದವ್ರು ಎಲ್ಲರ ಸೆಕ್ಷುವಲ್ ಇದನ್ನ ಮಾಡ್ರಿ ಕಾಂಟ್ಯಾಕ್ಟ್ ಆದ್ರೆ ಅಂತೇಳಿ ಅದಕ್ಕೆ ಪೋಕ್ಸೋ ಆ್ಯಕ್ಟ್ ಹಾಕಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತಿದ್ರು. ಬಟ್ ಅವ್ರು ಎಲ್ಲರ ಅಗ್ರಿಮೆಂಟ್ ಮೇಲೆ ಅಥವಾ ಅವ್ರ ಮದುವೆ ಆಗವ್ರ ಇದ್ರ ಅಂತೇಳಿ ಆದ್ರೂ ಶಿಕ್ಷೆಗೆ ಒಳಪಡಿಸ್ತೀರಿ. ಯಾಕಂದ್ರೆ 18 ಕೆಳಗಿದ್ದವ್ರಿಗೆ ಅಡಲ್ಟ್ ಅದು ಕನ್ಸಿಡರ್ ಮಾಡಂಗಿಲ್ಲ. 18 ಕೆಳಗಿದ್ದಾಗ ಹುಡುಗ ಹುಡುಗಿ ಒಪ್ಪಂದ ಮಾಡಿ ನಾವು ಮದುವೆ ಆಗ್ತೀವಿ ಅಂದ್ರೂ ಅವ್ರ ಪೇರೆಂಟ್ಸ್ ಏನು ಹೇಳ್ತಾರಲ್ಲ, ರೇಪ್ ಅಂತ ಹೇಳಿದ್ರೆ ರೇಪ್ ಕೇಸ್ ಹಾಕ್ಬೇಕಾ, ಮರ್ಡರ್ ಇದನ್ನ ಏನಾದ್ರೆ ಇದನ್ನ ಕಿಡ್ನಾಪ್ ಕೇಸ್ ಅಂದ್ರೆ ಕಿಡ್ನಾಪ್ ಕೇಸ್ ಹಾಕ್ಬೇಕು. ಅದ್ರ ಸಂಬಂಧ ಪೋಕ್ಸೋ ಆ್ಯಕ್ಟ್ ಅಷ್ಟ ಸ್ಟ್ರಾಂಗ್ ಆತಿತ್ತು. ಯಾವ ಇಯರ್ದಾಗ ಬರ್ತೈತಿ? 2012. ಇದೇನು ಮಿಸ್ಯೂಸ್ ಆಗತ್ತಿತ್ತಲ್ಲ, ಅದ್ರ ಸಂಬಂಧ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರಂದ್ರೆ ಅದ್ರೊಳಗೆ ಒಂದು ಕ್ಲಾಸ್ನ ಆ್ಯಡ್ ಮಾಡ್ತಾರೆ. ಯಾವ ಕ್ಲಾಸ್ ಅಂತ ಕೇಳ್ತೀವಿ? ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ ನೆನಪಿಟ್ಕೋ. ಈ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂಡರ್ ಏನಂದ್ರೆ 18 ಅಂಡರ್ ಇದ್ದಾರು ಅವ್ರು ಮುಂದೆ ಮದುವೆ ಹಾಕೋ ಅನ್ನೋ ಅಗ್ರಿಮೆಂಟ್ ಮೇಲೆ ಎಲ್ಲರ ಆಗಿದ್ರೆ ಅಂತೇಳಿ ಅವ್ರ ಮೇಲೆ ಪೋಕ್ಸೋ ಆ್ಯಕ್ಟ್ನ ಹಾಕಂಗಿಲ್ಲ. ಪೋಕ್ಸೋ ಆ್ಯಕ್ಟ್ ಯಾವ ಇಯರ್ ಅಂದ್ರೆ 2012. ಸಾಕಲ್ಲ ನಾಳೆ